29th ನ್ಯಾಷನಲ್ ಇ ಗವರ್ನೆನ್ಸ್ ಎಲ್ಲಿ ನಡೆದೈತೆ ಹೇಳ್ರಿ ಹೇಳಿದ್ವಲ್ಲ ನಿನ್ನೆ ಜೈಪುರ್. ಓಕೆ. ಕಮಿಷನ್ ಆಫ್ ರೈಲ್ವೆ ಸೇಫ್ಟಿ ಅಂತ ಬರ್ತೈತಿ. ಇದು ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್? ಇದು ರೀಸೆಂಟಾಗಿ ಯಾಕೆ ನ್ಯೂಸ್ನಾಗ ಬಂದಿದೆ ಅಂದ್ರೆ ರೈಲ್ವೆ ಕೊಲೈಡ್ ಅದು ಆಗತ್ತಾವಲ್ಲ, ಕವಚ್ ಸಿಸ್ಟಮ್ ಅಂತ ಅಂದಾರ ನೆನಪೈತಿ. ರೀಸೆಂಟಾಗಿ ಇವು ರೈಲ್ವೆ ಆಕ್ಸಿಡೆಂಟ್ ಅದು ಹಾಕಿರ್ತಾವ ಅಥವಾ ದುರಂತ ಹಾಕಿರ್ತಾವಲ್ಲ ಅಂಥದ್ದು ಇದನ್ನ ಮಾಡ್ಬೇಕಂತ ಕಮಿಷನ್ ಆನ್ ರೈಲ್ವೆ ಸೇಫ್ಟಿ ಅಂತ ಬರ್ತೈತಿ. ಇದ್ರದ್ದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಆಪ್ಷನ್ ಕೊಡಲಿ. ಮಿನಿಸ್ಟ್ರಿ ಆಫ್ ರೈಲ್ವೇಸಾ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. 4 ಆಪ್ಷನ್ದಾಗ ಹೇಳ್ರಿ ನೋಡಿ ಯಾವ್ದಾರು ಬರ್ಬೋದು. ಯಾಕೆ ಕನ್ಫ್ಯೂಸ್ ಆಕೈತೆ ಅಂದ್ರೆ ಡೈರೆಕ್ಟ್ ರೈಲ್ವೆ ಆಕ್ಸಿಡೆಂಟ್ ಅದು ಹಾಕೋಲ್ಲ, ಇನ್ವೆಸ್ಟಿಗೇಷನ್ ಮಾಡೋರ ರೈಲ್ವೆ ಮಿನಿಸ್ಟ್ರಿದಿಂದ ಬರಂಗಿಲ್ಲ. ಯಾವ ಮಿನಿಸ್ಟ್ರಿ ಬರ್ಬೋದು ಹೇಳ್ರಿ? 3. ಹೋಮ್ ಅಫೇರ್ಸ್ ಬರಂಗಿಲ್ಲ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಬರ್ದು. ಇದನ್ನ ಯಾಕೆ ಲಿಂಕ್ ಮಾಡಿ ಹೇಳತ್ತಂದ್ರೆ ರೀಸೆಂಟಾಗಿ ಅದು ಎದಕ್ಕೆ ನ್ಯೂಸ್ನೇ ಬಂದೈತೆ ಅಂದ್ರೆ ರೈಲ್ವೆ ಆಕ್ಸಿಡೆಂಟ್ ಅದು ಆಗಿರ್ತಾವಲ್ಲ ಅವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಇಟ್ಟಿರ್ತೀನಿ. ಆ ಡಿಪಾರ್ಟ್ಮೆಂಟ್ದವ್ರು ಏನಂದ್ರೆ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಂಗಿಲ್ಲತ್ತ. ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಇರ್ತೈತಲ್ಲ ಅವ್ರು ಮೇಂಟೈನ್ ಮಾಡ್ತಾರೆ. ಯಾವ್ದಂದ್ರೆ ಕಮಿಷನ್ ಆನ್ ರೈಲ್ವೆ ಸೇಫ್ಟಿ ಬಂದ್ರೆ ಸಿವಿಲ್ ಏವಿಯೇಷನ್ ಬತ್ರಿ. ಎದ್ರ ಸಲ್ಮಂದ್ ಹೇಳತ್ತಂದ್ರೆ ರೀಸೆಂಟಾಗಿ ಕ್ಲೌಡ್ ಸೀಡಿಂಗ್ ಮಾಡ್ಬೇಕಂದ್ರೆ ಮೋಡ ಬಿತ್ತನೆ ಅಂತ ಮಾಡ್ಬೇಕಂದ್ರಲ್ಲ, ಈ ಮೋಡ ಬಿತ್ತನೆಗೆ ಯಾರ್ದಿಂದ ಅಪ್ರೂವಲ್ ಸಿಗ್ಬೇಕು ಹೇಳ್ರಿ? ಮೋಡ ಬಿತ್ತನೆ ಡೈರೆಕ್ಟ್ ಗೌರ್ಮೆಂಟ್ದವ್ರು ಮಾಡ್ತಾರೋ ಅಥವಾ ಸೆಂಟ್ರಲ್ದಿಂದ ಅಪ್ರೂವಲ್ ಇರಲ್ದ ಮಾಡ್ತಾರೋ? ಈಗ ರೀಸೆಂಟಾಗಿ ಕರ್ನಾಟಕದಾಗ ಹಾವೇರಿ ಒಳಗೆ ಮೋಡ ಬಿತ್ತನೆ ಮಾಡ್ಬೇಕಂದ್ರೆ ಯಾರಿಂದ ಅಪ್ರೂವಲ್ ಬರ್ಬೇಕು? ಎಸ್, ರಾಜ್ಯ ಸರ್ಕಾರನೇ ಹೇಳಿರ್ತೈತಿ. ಬಟ್ ರಾಜ್ಯ ಸರ್ಕಾರ ಡೈರೆಕ್ಟ್ ಯಾವಾಗ ಬೇಕಾದ್ರೆ ಮೋಡ ಬಿತ್ತನೆ ಮಾಡಕ್ ಬರಂಗಿಲ್ಲ. ಇದಕ್ಕೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿದಿಂದ ಏನಂದ್ರೆ ಅಪ್ರೂವಲ್ ಸಿಗ್ಬೇಕು. ಈಗ ರೀಸೆಂಟಾಗಿ ಹಾವೇರಿ ಒಳಗೆ ಮೋಡ ಬಿತ್ತನೆ ಮಾಡ್ಬೇಕಂದ್ರೆ 2 ಸಿವಿಲ್ ಏವಿಯೇಷನ್ ಬರ್ತಾವ ಅಂತ ಹೇಳತ್. ಯಾಕೆ ಸಿವಿಲ್ ಏವಿಯೇಷನ್ ಅಂದ್ರೆ ಮೋಡ ಬಿತ್ತನೆ ಮಾಡೋದಂದ್ರೆ ಗೊತ್ತೈತಲ್ಲ ಎದರ್ ಸಲ ಮೋಡ ಬಿತ್ತನೆ ಮಾಡ್ತಾರೆ? ಹೆಂಗೆ ಮಾಡ್ತಾರೆ ಮೋಡ ಬಿತ್ತನೆ? ಏರೋಪ್ಲೇನ್ಗಳು ತರಿಸ್ತಾರಲ್ಲ, ಏರೋಪ್ಲೇನ್ನಿಂದ ಏನು ಇದು ಎದಕ್ಕೆ ಸಿವಿಲ್ ಏವಿಯೇಷನ್ ಇಂಪಾರ್ಟೆಂಟ್ ಆಗೋದು ಗೊತ್ತಾ? ಕಮಿಷನ್ ಆನ್ ರೈಲ್ವೆ ಸೇಫ್ಟಿ ಬಂದ್ರೂ ಯಾವ್ದು ಬರ್ತೈತೆ ಅಂದ್ರೆ ಸಿವಿಲ್ ಏವಿಯೇಷನ್. ಮತ್ತು ಇನ್ನೊಂದು ಮೋಡ ಬಿತ್ತನೆ ಅಥವಾ ಕ್ಲೌಡ್ ಸೀಡಿಂಗ್ ಮಾಡ್ಬೇಕಾರೆ ಯಾವ ಡಿಪಾರ್ಟ್ಮೆಂಟ್ ಅಥವಾ ಯಾರದಿಂದ ಅಪ್ರೂವಲ್ ತೊಗೋಬೇಕಾದ್ರೆ ಸಿವಿಲ್ ಏವಿಯೇಷನ್ದಿಂದ. ಯಾಕೆ ಸಿವಿಲ್ ಏವಿಯೇಷನ್ದಿಂದ ತೊಗೋಬೇಕಂದ್ರೆ ಏರ್ಕ್ರಾಫ್ಟ್ಗಳು ಏನು ಮೇಲೆ ಅಡ್ಡಾಡ್ತಾವಲ್ಲ ಆಕಾಶದಾಗ ಅವ್ರದ್ದು ಎಲ್ಲ ಅಪ್ರೂವಲ್ ಯಾರು ಕಡೆ ಇರ್ತಂದ್ರೆ ಸಿವಿಲ್ ಏವಿಯೇಷನ್. ಅಕಸ್ಮಾತ್ ಈಗ ಮೋಡ ಬಿತ್ತನೆ ಮಾಡ್ಬೇಕಾರೆ ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ ಹೇಳ್ರಿ? ಬಡ ಸಿಲ್ವರ್ ಅಯೋಡೈಡ್. ನೆಕ್ಸ್ಟ್ ಡ್ರೈ ಐಸು ಯೂಸ್ ಮಾಡ್ತಾರೆ. ಕರೆ ಡ್ರೈ ಐಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್, ಡ್ರೈ ಕಾರ್ಬನ್ ಎಸ್ ಕರೆಕ್ಟ್. ಏನದ ಲಿಕ್ವಿಡ್ ಪ್ರೊಪೇನ್ ಯೂಸ್ ಮಾಡ್ತಾರ. ಪೊಟ್ಯಾಸಿಯಂ ಅಯೋಡೈಡ್ ಯೂಸ್ ಮಾಡ್ತಾರ. NaCl ಯೂಸ್ ಮಾಡ್ತಾರೆ ನೆನ್ಬಿಡು. ಸೋಡಿಯಂ ಕ್ಲೋರೈಡ್ ಇವು ಎಲ್ಲ. ಬಟ್ ಹೈಯೆಸ್ಟ್ ನಿಮ್ಗೆ ಎಲ್ಲರ ಕ್ವಶನ್ ಕೇಳಿದಾಗ ಇವು ಯಾವ ಕೊಟ್ಟಿರ್ಲಿಕ್ಕೆ ಅಂತೇಳಿ ಸಿಲ್ವರ್ ಅಯೋಡೈಡ್ ಅಂತೂ ಪಕ್ಕ ಎಲ್ಲ ಕೊಟ್ಟನು. ಸಿಲ್ವರ್ ಅಯೋಡೈಡ್ ಕೊಟ್ರೆ ಫಸ್ಟ್ ಪ್ರಿಫರೆನ್ಸ್ ಸಿಲ್ವರ್ ಅಯೋಡೈಡ್ ಕೊಡ್ರಿ. ಅಕಸ್ಮಾತ್ ಸಿಲ್ವರ್ ಅಯೋಡೈಡ್ ಕೇಳಿಕತ್ತೇಳಿ ಪೊಟ್ಯಾಸಿಯಂ ಅಯೋಡ್ ಕೇಳ್ತಾರೆ, ಲಿಕ್ವಿಡ್ ಪ್ರೊಪೇನ್ ಕೇಳ್ತಾರೆ, ಡ್ರೈ ಐಸ್ ಕೇಳ್ತಾರೆ, ಅಥವಾ ಉಪ್ಪುನು ಹಾಕ್ತಿರ್ತಾರೆ. ಇದು ಮೋಡ ಬಿತ್ತನೆ ಅಂದ್ರೆ ಹೊಸ ತಂದ ಮೋಡ ಮಾಡಂಗಿಲ್ಲ. ಮೋಡ್ಗಳು ಎಲ್ಲಿ ಇರ್ತಾವಲ್ಲ ಅವ್ನು ಏರ್ಕ್ರಾಫ್ಟ್ ದಿಂದ ಸ್ಟಡಿ ಮಾಡ್ತಾರೆ. ರೀಸೆಂಟಾಗಿ ಯಾಕೆ ಸಿವಿಲ್ ಏವಿಯೇಷನ್ ಏನು ಗೊತ್ತಾ? ಸಿವಿಲ್ ಏವಿಯೇಷನ್ ಇಂದ ಅಪ್ರೂವಲ್ ಕಂಪಲ್ಸರಿ ಎದಕ್ಕೆ ತಗೋಬೇಕಂದ್ರೆ ಏರ್ಕ್ರಾಫ್ಟ್ನಾಗ ಬಂದು ಬೇರೆ ಆಸಿಡ್ ಎಲ್ಲರ ಸ್ಪ್ರೇ ಮಾಡಿರ್ತೀನಿ ಆ ಜನನ ಎಲ್ಲ ಅಥವಾ ಅಲ್ಲಿ ಜನವಸತಿ ಏನಿರ್ತದಲ್ಲ ಅಲ್ಲಿ ಇದೆಲ್ಲ ಹಾಳು ಮಾಡ್ಬೋದಲ್ಲ. ಅದರ ಸಲ್ಮಂದ್ ಕಂಪಲ್ಸರಿ ಸಿವಿಲ್ ಏವಿಯೇಷನ್ ಅದು ಯಾವುದೇ ರಾಜ್ಯ ಸರ್ಕಾರ ಆಗಲಿ ಏನಾಗಲಿ ಮೋಡ ಬಿತ್ತನೆ ಮಾಡ್ಬೇಕಾರೆ ಕಂಪಲ್ಸರಿ ಯಾರಿಂದ ಅಪ್ರೂವಲ್ ತಗೋಬೇಕಾರೆ ಸಿವಿಲ್ ಏವಿಯೇಷನ್ ಇಂದ. ಈಗ ರೀಸೆಂಟಾಗಿ ಕರ್ನಾಟಕದಾಗ ಮಾಡ್ಬೇಕಂದ್ರೆ ಹೇಳ್ರಿ ನಾನು ಕರ್ನಾಟಕದಾಗ ಮೊದಲ ಬಾರಿಗೆ ಮೋಡ ಬಿತ್ತನೆ ಯಾವಾಗ ಮಾಡಿದ್ರು? 2003 SM ಕೃಷ್ಣ ಇದ್ದಾಗ. ಏನು 2 ಆಪರೇಷನ್ ಬರ್ತಾವ? ಒಂದ ವರುಣ, ನೆಕ್ಸ್ಟ್ ಕರೆಕ್ಟ್ ಪ್ರಾಜೆಕ್ಟ್ ವರುಣ, ಇನ್ನೊಂದ ವರ್ಷಧಾರ. ಇವೆರಡು ನೆನಪಿಟ್ಕೋರೆ ಪ್ರಾಜೆಕ್ಟ್. ಈಗ ಯಾಕೆ ಲಿಂಕ್ ಮಾಡಿ ಕೇಳ್ಬೋದ್ರೆ ಈಗಂತೂ ಇನ್ನು ಮೋಡ ಬಿತ್ತನೆಗೆ ಆಪರೇಷನ್ ಕೊಟ್ಟಿಲ್ಲ, ಮಾಡ್ಬೇಕಂದ್ರೆ ಅಷ್ಟೇ. ಈಗ ಅಪ್ರೂವಲ್ ತೊಗೊಳಕ್ಕೆ ಹಾವೇರಿಯಾಗ ಮಾಡ್ಬೇಕಂದ್ರೆ ಈಗ ಏನು ನಮ್ಮಲ್ಲಿ ಕ್ರೈಸಿಸ್ ಆಗತ್ತಿಲ್ಲ ಅದ್ರ ಮೇಲೆ ಮೋಡ ಬಿತ್ತನೆ ಮಾಡ್ಬೇಕಾರೆ ಮೋಡಗಳನ್ನ ತಂದು ಹಾಕಂಗಿಲ್ಲ. ಏನು ಮಾಡ್ತಿರ್ತಾರಂದ್ರೆ ಎಲ್ಲಿ ಮೋಡಗಳು ಇರ್ತಾವೆ ನೀರಿನ ವೇಟೇಜ್ ಜಾಸ್ತಿ ಇರ್ತದಲ್ಲ ಅದನ್ನ ಏರ್ಕ್ರಾಫ್ಟ್ನಾಗ ಬಂದ ವಿಜ್ಞಾನಿಗಳು ಸ್ಟಡಿ ಮಾಡಿರ್ತಾರೆ. ಎಲ್ಲಿ ಮೋಡಗಳು ಜಾಸ್ತಿ ಇರ್ತದೆ ನೀರು ಬರೋ ಕೆಪಾಸಿಟಿ ಇರ್ತದಲ್ಲ ಅಲ್ಲಿ ಹೋಗಿ ಸೋಡಿಯಂ ಇದನ್ನ ಯಾವ್ದಂದ್ರೆ ಸೋಡಿಯಂ ಅಯೋಡೈಡ್ ಹಾಕ್ತಾರ ಅಥವಾ ಸಿಲ್ವರ್ ಅಯೋಡೈಡ್ ಹಾಕ್ತಾರ ಅಥವಾ ಪೊಟ್ಯಾಸಿಯಂ ಅಯೋಡೈಡ್ ಇಂಥದ್ದು ಏನಾರ ಸ್ಪ್ರೇ ಮಾಡಿರ್ತೇಳಿ ನೀರು ತಾನ ಏನಾಕತ್ತೆ ಅಂದ್ರೆ ಬೀಳ್ತೈತೆ ಅಂತ ಮಾಡಿರ್ತಾರೆ. ನೆನಪಿಟ್ಕೋರಿ. ಅದ್ರೋಗಿ ಎಲ್ಲರ ಕೇಳಿರತ್ತೇಳಿ ಲಿಂಕ್ ಮಾಡಿ ಹಿಂದಿನ ಕರ್ನಾಟಕದಾಗ ಮೋಡ ಬಿತ್ತನೆ 2 ಸರಿ ಮಾಡ್ರಿ ಅಂದ್ರೆ 3 ಸರಿ ಅಲ್ಲ ಅದೇ 2 ಪ್ರೋಗ್ರಾಮ 3 ಸರಿ 2003 17 19 ಮಾಡಿರ್ತಾರೆ. 2 ಪ್ರೋಗ್ರಾಮ್ ನೆನಪಿಟ್ಕೋರಿ. ಯಾವ್ದಂದ್ರೆ ಒಂದೇದ ಪ್ರಾಜೆಕ್ಟ್ ವರುಣ, ಎರಡನೇದ ವರ್ಷಧಾರೆ. ಡೈರೆಕ್ಟಿಂಗು ಕೇಳ್ಬೋದು ಪ್ರಾಜೆಕ್ಟ್ ವರುಣ ಮತ್ತು ವರ್ಷಧಾರೆ ಎದಕ್ಕೆ ಸಂಬಂಧಿ? ವರ್ಷಧಾರೆ ಬಂದ್ರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಇತ್ತಲ್ಲ, ವರುಣ ಬಂದಾಗ ಯಾರ್ದಂದ್ರೆ ಇವು ನೆನಪಿಟ್ಕೋರೆ. ನಾಳೆ ಎಲ್ಲರ ಇವು ಎಲ್ಲ ಹೇಳಿದಿಲ್ಲ ಡ್ರೈ ಐಸ ಮತ್ತು ಸೋಡಿಯಂ ಕ್ಲೋರೈಡ್ ಎಲ್ಲ ಕೊಟ್ಟನು. ಯಾವ್ದಕ್ಕೆ ಮೊದಲು ಆದ್ಯತೆ ಅಂದ್ರೆ ಸಿಲ್ವರ್ ಅಯೋಡೈಡ್ ಕೊಡ್ರಿ. ಈಗ ಹೇಳ್ರಿ ಸಿಲ್ವರ್ ಅಯೋಡೈಡ್ ಬಂದ್ರೆ 2 ಯಾವ ಮಿನಿಸ್ಟ್ರಿ ಅಂತ ಹೇಳಿ? ಸಿವಿಲ್ ಏವಿಯೇಷನ್ ಸೆಂಟ್ರಲ್ದಿಂದ ಕಂಪಲ್ಸರಿ ಅಪ್ರೂವಲ್ ತೊಗೋಬೇಕು. ಇನ್ನೊಂದು ಬಂದ ಕೂಡಲೇ ಹೇಳಿ ಏನು ಹೇಳ್ರಿ ಅದು ಕನ್ಫ್ಯೂಸ್ ಆಕತ್ತೆ ಅಂತೇಳಿ. ಒಂದೇದು ಆಪ್ಷನ್ ಕೊಟ್ಟಿದೆ ಕಮಿಷನ್ ಆನ್ ರೈಲ್ವೆ ಸೇಫ್ಟಿ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಡೈರೆಕ್ಟ್ ಒಂದೇ ಆಪ್ಷನ್ ಮಿಲಿಟ್ರಿ ಇದನ್ನ ಹಾಕಿರ್ತಾನೆ ರೈಲ್ವೆ ಮಿನಿಸ್ಟ್ರಿ ಅಂತ. ರೈಲ್ವೆ ಮಿನಿಸ್ಟ್ರಿಗೆ ಬರಂಗಿಲ್ಲ. ಯಾಕಂದ್ರೆ ರೈಲ್ವೇದ ಎಲ್ಲೇ ಆಕ್ಸಿಡೆಂಟ್ ಆದರೆ ಯಾರು ಮಾಡ್ತಾರೆ ಅಂದ್ರೆ ಸಿವಿಲ್ ಏವಿಯೇಷನ್ ಐತಲ್ಲ ಆ ಮಿನಿಸ್ಟ್ರಿ ಅಂಡರ್ ಬರ್ತದೆ. ನೆಕ್ಸ್ಟ್ ಇದೆ ಐಸ್ಲ್ಯಾಂಡ್ ಡೆವಲಪಿಂಗ್ ಅಥಾರಿಟಿ ಹೇಳಿದ್ರಲ್ಲ, ಐಸ್ಲ್ಯಾಂಡ್ ಡೆವಲಪಿಂಗ್ ಅಥಾರಿಟಿ ಚೇರ್ಮನ್ಗಳು ಯಾರು ಇರ್ತಾರೆ? ಎಸ್, ಹೋಮ್ ಅಫೇರ್ಸ್. ಇದು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಹೇಳತ್ ನಾವು ಯಾಕಂದ್ರೆ ಎಕ್ಸಾಮ್ನಾಗ ಕೇಳ್ಯಾನ ಒಮ್ಮೆ ಕ್ವಶನ್ ಕನ್ಫ್ಯೂಸ್ ಆಕಾವತ್ ಕೇಳಿರ್ತಾವೆ ನಾವು. ಐಸ್ಲ್ಯಾಂಡ್ ಡೆವಲಪಿಂಗ್ ನೇಷನ್ ಈಗ ರೀಸೆಂಟಾಗಿ ನ್ಯೂಸ್ನಾಗ ಯಾಕೆ ಬರ್ತಂದ್ರೆ ಹೇಳಿದ್ನೆಲ್ಲ ನಿಕೋಬಾರ್ದಾಗ ದೊಡ್ಡ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡತ್ತಾರಲ್ಲ, ಅದಾದ್ಮೇಲೆ ಲಕ್ಷದ್ವೀಪದಾಗೂ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡತ್ತಾರೆ. ನೆನಪಿಟ್ಕೋರು. ಯಾಕಂದ್ರೆ ಲಕ್ಷದ್ವೀಪ ನಡು ಹೇಳಿದ್ರು ಗೊತ್ತ ಮೋದಿ ಮಾಲ್ಡೀವ್ಸ್ದಿಂದ ನಮ್ಮ ಜಗಳ ಆದ್ಮೇಲೆ ಲಕ್ಷದ್ವೀಪ ಡೆವಲಪ್ ಮಾಡ್ಬೇಕಂತೇಳಿ ಏರ್ಕ್ರಾಫ್ಟ್ ಅದು ಆ ಟೈಮ್ನಾಗ ಬಂದಾಗ ಐಸ್ಲ್ಯಾಂಡ್ ಡೆವಲಪಿಂಗ್ ಅಥಾರಿಟಿ ಅಂತ ಬರ್ತೈತಿ. ಅದ್ರದ್ದು ಹೆಡ್ ಯಾರು ಇರ್ತಾರಂದ್ರೆ
ಹೋಮ್ ಮಿನಿಸ್ಟರ್ ಇರ್ತಾರೆ. ಓಕೆ ನೆಕ್ಸ್ಟ್ ವಿಜಯತ್ ಮಾಡ್ತಾರೆ ರೀಸೆಂಟಾಗಿ ಇನಿಷಿಯೇಟಿವ್. ವಿಜಯತ್ ಬಂದರೆ ವಿಜಯ್ ಹೇಳ್ರಿ ನೋಡು ಇನಿಷಿಯೇಟಿವ್ ಎದ್ರ ಸಲ ಮಂದಿ ಯಾರು ಮಾಡ್ತಾರೆ ಇದನ್ನ? ವಿಜಯ್ ಇನಿಷಿಯೇಟಿವ್ ತಂದವ್ರು ಯಾರು? ಆರ್ಮಿದವ್ರ, ನೇವಿದವ್ರ, ಏರ್ಫೋರ್ಸ್ದವ್ರು? ಆರ್ಮಿದು ಯಾವ ಚೀಫ್ ತರ್ತಾನೆ ಇದನ್ನು ಫಸ್ಟ್ ಟೈಮ್? ಯಾರ? ಧೀರಜ್ ಸೇಠ್. ಎಷ್ಟನೇ ಚೀಫ್? 31st. ಇದು ಹಿಂಗೆ ಒಂದು ಲೈನರ್ದಾಗ ನೆನಪಿಟ್ಕೋರೆ. 31ನೇದು ಯಾರಂದ್ರೆ ಧೀರಜ್ ಸೇಠ. ರೀಸೆಂಟಾಗಿ ಆರ್ಮಿ ಚೀಫ್ ಅತ್ತಾಗ್ಯಾರ. ಏನತ್ ಕರಿತಾರೆ ಅಂದ್ರೆ ಜನರಲ್ ಅತ್ ಕರಿತಾರೆ. ವಿಜಯತ್ ಇನಿಷಿಯೇಟಿವ್ ತಂದಾರಲ್ಲ, ವಿಜಯ್ದಾಗ ಫುಲ್ ಫಾರ್ಮ್ ಹೇಳ್ರಿ. ವಿ ಅಂದ್ರ ವಿಜಿಲೆನ್ಸ್, ಐ ಅಂದ್ರ ಯಾವ್ದ ಇನೋವೇಷನ್, ಕರೆಕ್ಟ್. VIJ, ಜೆ ಅಂದ್ರ ಜಾಯಿಂಟ್ನೆಸ್. ನೆಕ್ಸ್ಟ್ ಯಾವ್ದು ಉಳಿತು? ಆತ್ಮನಿರ್ಭರತ. ಎ ಅಂದ್ರ ಆತ್ಮನಿರ್ಭರತ, ವೈ ಅಂದ್ರ ಯೋಧ. ಫಸ್ಟ್ ನೆನಪಿಟ್ಕೋರಿ. CDS ಯಾರ್ದಾರ ಪ್ರೆಸೆಂಟ್? ರಾಜಾ ಸುಬ್ರಹ್ಮಣ್ಯನ್. CDS ಯಾವ ಇಯರ್ದಾಗ ಬರ್ತೈತಿ? 2019 ಮೊದಲು CDS ಅಥವಾ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರತ್ತಂದ್ರೆ ಬಿಪಿನ್ ರಾವತ್. ಮೂರನೇದವ್ರು ನೋಡಿ, ಇದನ್ನು ಕೇಳ್ಬೋದು. ರಾಜಾ ಸುಬ್ರಹ್ಮಣ್ಯನ್ ಎಷ್ಟನೇ CDS ಅತ್ತು ಕೇಳ್ಬೋದು. ಎಷ್ಟನೇದ? ಮೂರನೇದವ್ರು. ಎರಡನೇದವ್ರು ಯಾರದು? ಅನಿಲ್ ಚೌಹಾಣ್. ನೆನಪೈತಲ್ಲ, ಬಿಪಿನ್ ರಾವತ್, ಅನಿಲ್ ಚೌಹಾಣ್. ನೆಕ್ಸ್ಟ್ ಈಗ ಬಂದವ್ರು ಯಾರಂದ್ರೆ ರಾಜಾ ಸುಬ್ರಹ್ಮಣ್ಯನ್. ಓಕೆ ನೆಕ್ಸ್ಟ್ ಇದು ಸಂತಾಲ ಹುಲ್ ಹೇಳ್ರಲ್ಲ. ಸಂತಾಲ್ ಹುಲ್ ಅಥವಾ ಹುಲ್ ರೆಬಿಲಿಯನ್ ಅಥವಾ ಹುಲ್ ದಿವಸ ಎಲ್ಲಿ ಆಚರಿಸ್ತಾರೆ ಅಂದ್ರೆ ಜಾರ್ಖಂಡ್ನಾಗ. ಹುಲ್ ದಿವಸ ಯಾವ ದಿನ ಆಚರಿಸ್ತಾರ? ಜೂನ್ 30. ನೆನಪಿಟ್ಕೋರು. ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಮೆನ್ಷನ್ ಆಗಲ್ದು ಯಾವ್ದಂದ್ರೆ ಇದು ಅಂತ ಕರೀತಾರೆ. ಯಾವ ಇಯರ್ದಾಗ ಆಗಿರ್ತೈತಿ? 55 to 56. 55 to 56ನೇ ಆಗಿರ್ತೈತಿ. ನಮ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಎದಕ್ಕೆ ಕರಿತೀವಿ ಅಂದ್ರೆ 1857 ಕರಿತೀವಲ್ಲ, ಅದಕ್ಕಿಂತ ಮುಂಚೆ ಆಗಿರ್ತದೆ. ಸಂತಾಲ ರೆಬಿಲಿಯನ್ ಯಾವ ಸ್ಟೇಟ್ನಾಗ ಆಗೈತೆ ಅಂದ್ರೆ ಜಾರ್ಖಂಡ್ನಾಗ. ನೆನಪೈತಲ್ಲ, ಸಂತಾಲಿ ಭಾಷೆ ಐತಲ್ಲ 22 ರೀಜನಲ್ ಸಂತಾಲಿ ಭಾಷೆದಾಗ. ರೀಸೆಂಟಾಗಿ ಅದ್ರ ರಿಲೇಟೆಡ್ ಏನು ಬೇಕಾಗಿ ಕೇಳ್ಬೋದು. ಮೊನ್ನೆ ಒಂದು ಕೇಳೇನಿ ಯಾವುದೋ ಎಕ್ಸಾಮ್ನಾಗ. ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಯಾವ ಭಾಷೆಗೆ ಸಂಬಂಧಿಸೈತೆ ಅಂತ ಕೇಳ್ರ ಸಂತಾಲಿ ಭಾಷೆದಾಗ. ಸಂತಾಲಿ ಭಾಷೆ ಐತಲ್ಲ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಒಳಗೆ ಆಯ್ತು. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ. ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ನೆಲ್ಲ. ಟೋಟಲ್ ಎಷ್ಟು ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಣಾ ತಾಣಗಳದ? 58. ಅದ್ರೊಳಗೆ ಸೈನ್ಸ್ ರಿಕವರಿದಾಗ ಎಷ್ಟು ಮೆನ್ಷನ್ ಮಾಡ್ರ? 25 ರಿಕವರ್ದಾಗ ಕರ್ನಾಟಕದ್ದು 2 ಕೇಳಿದ್ರಲ್ಲ. 2 ಕಾಳಿ ಮತ್ತು ಬಂಡೀಪುರ. ಕಾಳಿ ಟೈಗರ್ ರಿಸರ್ವ್ಗೆ ಏನಂತ ಕರಿತೀವಿ? ಇನ್ನೊಂದು ಹೆಸರು ಕಾಳಿ ಟೈಗರ್ ರಿಸರ್ವ್ಗೆ ಹಂಸಿ ನ್ಯಾಷನಲ್ ಪಾರ್ಕ್ ಆಗತ್ತೆ. ಕಾಳಿಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಇದನ್ನೆಲ್ಲ ಇಲ್ಲ, ಹಂಸಿಗೆ ಹತ್ತಾರಲ್ಲ. ಕಾಳಿ ಟೈಗರ್ ರಿಸರ್ವ್ ಅಂತ ಕರಿತೀವಿ. ಕರೆಕ್ಟ್. ಕಾಳಿ ಟೈಗರ್ ರಿಸರ್ವ್, ಬಂಡೀಪುರ ಎರಡು ನೆನಪಿಟ್ಕೋರೆ. ಯಾವ್ದ್ರೋಗ ಹೇಳತ್ನ ಗೊತ್ತಾತಲ್ಲ. ಟೋಟಲ್ ಟೈಗರ್ ರಿಸರ್ವ್ ಎಷ್ಟದ ಅಂದ್ರೆ 58 ಟೈಗರ್ ರಿಸರ್ವ್ ಅದ. ಅದ್ರೊಳಗೆ ಇದನ್ನ ಹೇಳ್ರಿ, ಟೈಗರ್ ರಿಸರ್ವ್ ಘೋಷಣೆ ಮಾಡೋರು ಯಾರಂದ್ರೆ NTC ಅದಾರ. ಇವನು ಎರಡು ಕನ್ಫ್ಯೂಸ್ ಮಾಡ್ತಾರ. ಈಗ 25 ರಿಕವರಿ, ಸೈನ್ಸ್ ರಿಕವರಿ ಅಂತ ಹೇಳ್ಯಾರಲ್ಲ, ಅದನ್ನ ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂತ ಬರ್ತೈತಲ್ಲ, ಅವ್ರು ಮಾಡಿರ್ತಾರೆ. ಇವು ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಇವ್ರು ಟೈಗರ್ ರಿಸರ್ವ್ ಘೋಷಣೆ ಮಾಡಿರ್ತಾರಲ್ಲ, ಅವ್ನು ಪ್ರೊಟೆಕ್ಟ್ ಮಾಡಕ್ಕೆ ಅಥವಾ ಅದನ್ನ ರಿಕವರಿ ಮಾಡಕ್ಕೆ ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟ್ದವ್ರು ಮಾಡ್ತಾರೆ. ಯಾವ್ದತ್ತ ಹೇಳಿ ಎಷ್ಟು ಟೈಗರ್ ರಿಸರ್ವ್ ಸೆಲೆಕ್ಟ್ ಮಾಡ್ರಂದ್ರೆ 25. ಈಗ ಹೇಳಿ ನೋಡು, ಈ ಟೈಗರ್ ರಿಸರ್ವ್ ಬಂದಾಗ NTCAದಿಂದ 52 ಇಂಡಿಯನ್ ಟೈಗರ್ ರಿಸರ್ವ್ ಅದು. ಅದ್ರೊಳಗೆ ಮತ್ತು ಸೈನ್ಸ್ ರಿಕವರಿ ಒಳಗೆ 25 ಅದು. ಇದಾದ್ಮೇಲೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಬರ್ತೈತೆ. ಅದಕ್ಕೆ ಏನಂತ ಕರೀತಾರೆ? ಎಸ್, CA ಮತ್ತು CS ಇದನ್ನು ಕನ್ಸರ್ವೇಷನ್ ಅಶ್ಯೂರ್ಡ್ ಮತ್ತು TA ಅಂತ ಬರೋಲ್ಲ. ಟೈಗರ್ ಸ್ಟ್ಯಾಂಡರ್ಡ್. TX2 ಇಲ್ಲ, CA ಮತ್ತು TA ಅಂತ ಬರ್ತಿರ್ಬೇಕು. ಟೈಗರ್ ಸ್ಟ್ಯಾಂಡರ್ಡ್ ಮತ್ತು ಕನ್ಸರ್ವೇಷನ್ ಅಶ್ಯೂರ್ಡ್ ಅಂತ ಬರ್ತಾರೆ ನೋಡಿ. ಎಷ್ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ. ಅದ್ರ TX2 ಅಂದ್ರೆ ಡಬಲ್ ಆಗಿರ್ತಾವ ಅಂತ ಹೇಳ್ತಾರೆ. ಇದಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ನಾ ಇಂಡಿಯಾದಾಗ ಬಂದಾಗ NTCAದವರು ಮಾಡ್ತಾರೆ 58 ಟೈಗರ್ ರಿಸರ್ವ್ ಅದಾವ. ಆಮೇಲೆ ಸೈನ್ಸ್ ರಿಕವರಿದಾಗ 25 ಬರ್ತಾವೆ. ಇಂಟರ್ನ್ಯಾಷನಲ್ ರಿಕಗ್ನೈಸ್ ಆಗಿದ್ದು ಎಷ್ಟು ಹೇಳ್ರ? 13, 14, 15, 16. 14 ಟೈಗರ್ ರಿಸರ್ವ್ ಮಾಡಿದ್ವಿ ನೋಡ್ರಿ. CATA ಅಂತ ಕರೀತಾರೆ. ಅದಕ್ಕೆ ಕನ್ಸರ್ವೇಷನ್ ಅಶ್ಯೂರ್ಡ್ ಮತ್ತು ಇನ್ನೊಂದು ಏನಂತಾರೆ ಅದಕ್ಕೆ ಟೈಗರ್ ಸ್ಟ್ಯಾಂಡರ್ಡ್ TS ಅನ್ನೋದ. CA ಮತ್ತು TS ಅಂತ ಕರೀತಾರೆ. ಟೈಗರ್ ಸ್ಟ್ಯಾಂಡರ್ಡ್ಸ್ ಮತ್ತು ಕನ್ಸರ್ವೇಷನ್ ಅಶ್ಯೂರ್ಡ್. ಇವು ಎದಕ್ಕೆ ಇಂಟರ್ನ್ಯಾಷನಲಿ ರಿಕಗ್ನೈಸ್ ಮಾಡ್ತಾರೆ ಅಂದ್ರೆ ಟೈಗರ್ ಬಗ್ಗೆ ಏನಂದ್ರೆ ಇಂಟರ್ನ್ಯಾಷನಲಿ ರಿಕಗ್ನೈಸ್ ಆಗಿದ್ದು. ಎಷ್ಟು ಟೋಟಲ್ 14 ಅದಾವಲ್ಲ, ಇನ್ನು 23 ಅಪ್ಡೇಟ್ ಆಗ ಮತ್ತು 14 ಇರ್ಬೇಕು. ಲಾಸ್ಟ್ ಟೈಮ್ 14 ಇದ್ದು. ನೆಕ್ಸ್ಟ್ ಇದು ಹೇಳ್ರಲ್ಲ ಟೈಗರ್ ರಿಸರ್ವ್ದ. ಈಗ ಹೇಳ್ರಿ, ಇಂಡಿಯಾ ಜಪಾನ್ ರೀಸೆಂಟಾಗಿ ಅಗ್ರಿಮೆಂಟ್ ಮಾಡ್ಕೊಂಡಾರ ಅಂತ ಹೇಳಿಲ್ಲ. ಇಂಡಿಯಾ ಜಪಾನ್ದವ್ರು ಏನು ಮಾಡ್ರಿ ಗೊತ್ತನ್ರಿ? ಫ್ಯೂಚರ್ ಶೇರ್ಡ್ ಹಾರಿಜಾನ್ ಅಂತ ಮಾಡ್ರಿ. ಶೇರ್ಡ್ ಹಾರಿಜಾನ್ ಅಂತ ಯಾವ ವರ್ಷ ಡಿಕ್ಲೇರ್ ಮಾಡ್ರಿ? ಇಂಡಿಯಾ ಜಪಾನ್ ಮೊದಲು ಮಹಿಳಾ ಪ್ರಧಾನಮಂತ್ರಿ ಯಾರ? ಸನೈ ತಕೇಚಿ. ಇವ್ರು ನೆನಪಿಟ್ಕೋರಿ. ಜಪಾನ್ ಮೇಲೆ ಅಂತೂ ಕ್ವಶನ್ ಹೆಂಗೆ ಕೇಳ್ತಾನೆ ಗೊತ್ತಿಲ್ಲ. ಈಗ ಜಪಾನ್ ರಿಲೇಟ್ ಆಗೈತಿಲ್ಲ, ರೀಸೆಂಟಾಗಿ ಕೇಳ್ಬೋದು. ಯಾವ ವರ್ಷನ ಜಪಾನ ಇಂಡಿಯಾ ಶೇರ್ಡ್ ಹಾರಿಜಾನ್ ಅಂತ ಕರೀತಾರೆ. ಶೇರ್ಡ್ ಹಾರಿಜಾನ್ ಅಂದ್ರೆ ನಮ್ಮಲ್ಲಿ ಇದ್ದ ತಂತ್ರಾಂಶಗಳನ್ನ ಅವ್ರಿಗೆ ಕೊಡೋದು, ಅವರಲ್ಲಿ ಇದ್ದು ತಂತ್ರಾಂಶಗಳು ನಾವು. ಯಾಕಂದ್ರೆ ಬುಲೆಟ್ ಟ್ರೈನಿಗೆ ಯಾರು ಹೆಲ್ಪ್ ಮಾಡತ್ತಾರೆ? ನಮ್ಗೆ ಜಪಾನ್ ಮಾಡತ್ತಲ್ಲ. ಇಂಥ ಟೆಕ್ನಾಲಜಿಗಳನ್ನ ಶೇರ್ ಮಾಡ್ಕೊಳತ್ತಿಲ್ಲ. ಅದ್ರ ಸಲ್ಮನ್ ಕೇಳ್ಯಾರ ಶೇರ್ಡ್ ಹಾರಿಜಾನ್ ಅಂತ ಯಾವ ಇಯರ್ನ ಘೋಷಣೆ ಮಾಡ್ರ? ಒಂದೇ ಆಪ್ಷನ್ 26, 27, 28, 29, 27. ಇದು ಕನ್ಫ್ಯೂಸ್ ಯಾಕಂದ್ರೆ ಈ ವರ್ಷನಾಗ ಬಂದಾರ. ರೀಸೆಂಟಾಗಿ ಇಂಡಿಯಾಕ್ಕೆ ಬಂದಾರ, ಬಟ್ 26ನೇ ವರ್ಷನಾಗ. ಬಟ್ 27ನ ಶೇರ್ಡ್ ಹಾರಿಜಾನ್ ಅಂತ ಡಿಕ್ಲೇರ್ ಮಾಡ್ರಿ. ಯಾವ ಕಂಟ್ರಿ ಜೋಡ ಅಂತ ಕೇಳ್ರ? ಇಂಡಿಯಾ ಮತ್ತು ಜಪಾನ್ ಜೋಡ. ನೆನಪಿಟ್ಕೋರಿ, ಇಂಡಿಯಾ ಜಪಾನ್ ಎರಡು ಕೂಡಿ ಮಾಡಿದ್ದು. ಜಪಾನ್ದವ್ರು ಯಾವ್ದಂದ್ರೆ ಬುಲೆಟ್ ಟ್ರೈನ್ಗೆ ಹೆಲ್ಪ್ ಮಾಡತ್ತಾರ. ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೊಂಟೈತೆ ಅಂತ ಕೇಳ್ರ? ಮುಂಬೈ ಟು ಅಹಮದಾಬಾದ್. ನೀನು ಎರಡು ಹೇಳಿದ್ರಲ್ಲ, ವಂದೇ ಭಾರತ್ ಸ್ಲೀಪರ ಮತ್ತು ವಂದೇ ಭಾರತ್ ಟ್ರೈನ್. ಅವ್ರ ಮೇಲೂ ಕೇಳ್ತಿರ್ತಾರೆ. ವಂದೇ ಭಾರತ್ ಎಲ್ಲಿಂದ ಎಲ್ಲಿಗೆ? ಮೊದಲು ವಾರಣಾಸಿ ಟು ಡೆಲ್ಲಿ. ವಂದೇ ಭಾರತ್ ಅಂತ ಅಷ್ಟ ಬಂದ್ರೆ ಮೊದಲು ವಂದೇ ಭಾರತ್ ಬಂದಿದ್ರು, ಓನ್ಲಿ ಸಿಟ್ಟಿಂಗ್ ಇರ್ತಾವೆ. ಆಮೇಲೆ ಸ್ಲೀಪರ್ ಟ್ರೈನ್ ಒಂದೇದು ಎಲ್ಲಿಂದ ಎಲ್ಲಿ? ಹೌರಾ ಟು
ಗುವಾಹಟಿ. ಹೌರಾ ಎಲ್ಲಿ ಬರ್ತೈತಿ? ಪಶ್ಚಿಮ ಬಂಗಾಳ. ಗುವಾಹಟಿ ಬಂದ್ರ ಓಕೆ. ನ್ಯಾಷನಲ್ ಸೀ ಫುಡ್ ಸ್ಕಿಲ್ ಆರ್ಗನೈಸೇಷನ್ ಅಂತ ಹೇಳಿಂದ ಎಲ್ಲಿ ಮಾಡ್ತಾರೆ? ಇಂಡಿಯಾದಾಗ. ಸೀ ಫುಡ್ ಸ್ಕಿಲ್ ಆರ್ಗನೈಸೇಷನ್ ಇಂಡಿಯಾದಾಗ 2ನೇ ಎಡಿಷನ್ ನಡೆದೈತಿ. ಎಲ್ಲಿ ಅಂದ್ರೆ ಕೇರಳದಾಗ. 1ನೇ ಎಡಿಷನ್ ತಮಿಳ್ನಾಡು. ನೆನಪಿರ್ತಾವಲ್ಲ ಇವು ಕೇಳಿರತ್ತ. ಯಾಕಂದ್ರೆ ಸೀ ಫುಡ್ ಅಂದಾಗ ಸೆಂಟ್ರಲ್ ಗೌರ್ಮೆಂಟ್ದಿಂದ ಮತ್ಸ್ಯ ಸಂಪದ ಯೋಜನಾ ಆತೈತ್ಲ, ಇವೆಲ್ಲ ಇದ್ರ ರಿಲೇಟೆಡ್ ಬರ್ತಾವ. ಅದ್ರ ಸಲ್ಬಂದ್ ನೆನಪಿರ್ತೈತಲ್ಲ. ಸೀ ಫುಡ್ ಎಲ್ಲಿ ಮಾಡತ್ತಾರ ಅಂದ್ರೆ ಕೇರಳದ ಕೊಚ್ಚಿನ್. ಈಗ ಹೇಳ್ರಿ ನೋಡು, ಕೇರಳದ ಬಂದಾಗ ಕೇರಳದಾಗ ಬ್ಲೂ ಫ್ಲಾಗ್ ಬೀಚಸ್ ಎಷ್ಟದ? ಕೇರಳದಾಗ ಬ್ಲೂ ಫ್ಲಾಗ್ ಬೀಚಸ್ ಅದು ಇನ್ನೊಂದು ಕನ್ಸಿಡರ್ ಮಾಡ್ರಿ. ಕೇರಳದ ಇನ್ನೂ ಇಲ್ಲ, ಕಪ್ಪಾಡು ಒಂದೈತಲ್ಲ ಅದು ಕೇರಳದ ಇನ್ನೂ ತಾತ್ಕಾಲಿಕದ ಟೆಂಟೇಟಿವ್. ಕಪ್ಪಾಡ ಅಂತ ಐತೆ. ಚಾಲ್ ಪಕ್ಕ ಆತದ. ಅದ ಚಾಲ್ ದಿನ ಡೌಟ್ ಐತಿ, ಯಾಕಂದ್ರೆ ಚಾಲ್ ದಿನ ಪಕ್ಕ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಚಾಲ್ನು ಐತೆ ಅಲ್ಲೇ. ಎರಡು ನೆನಪಿಟ್ಕೊಳಕ್ಕೆ ಏನಾಗೋದೈತಿ. ಬಟ್ ಅದು ಇನ್ನೂ ಅಫಿಷಿಯಲ್ ಆಗಿ ಸೇರಿದ್ದತ್ತ ರಿಕಗ್ನೈಸ್ ಮಾಡಿಲ್ಲ. ಬ್ಲೂ ಫ್ಲಾಗ್ ಬೀಚಸ್ ಅಂದ್ರೆ ಗೊತ್ತಾಗಲ್ಲ. ಎಷ್ಟು ಇಂಡಿಕೇಟರ್ ಬರ್ತಾವೆ? 18 ಆಯ್ತು. ಬ್ಲೂ ಫ್ಲಾಗ್ ಇಂಡಿಕೇಟರ್ದಾಗ ಎಷ್ಟು ಬರ್ತಾವೆ? ಆಪ್ಷನ್ ಕೊಡ್ತೀನಿ. 32, 33, 34, 35. 33 ಇಂಡಿಕೇಟರ್ಸ್ ಕನ್ಸಿಡರ್ ಮಾಡ್ತಾರೆ. ಯಾವ ಒಂದು ಕಂಟ್ರಿದಿಂದ ಬ್ಲೂ ಫ್ಲಾಗ್ ಬೀಚಸ್? ಡೆನ್ಮಾರ್ಕ್. ನೆನಪಿರ್ತೈತಲ್ಲ, ಡೆನ್ಮಾರ್ಕ್ ಕಂಟ್ರಿದವ್ರು ಕೊಡ್ತಿರ್ತಾರೆ. ಎಷ್ಟು? ಕರ್ನಾಟಕದಾಗ ಎಷ್ಟು ಅದಾವ? ಬೆಂಕಿ 2 ಯಾವ? ಕಾಸರಗೋಡು ಮತ್ತು ಪಡುಬಿದ್ರಿ. ಓಕೆ. ಇದು ಹೇಳ್ರಿ, ಆಲ್ ಇಂಡಿಯಾ ರೇಡಿಯೋ ಅಥವಾ ಆಕಾಶವಾಣಿ ಅಂತ ಕರ್ತಿದ್ದಿಲ್ಲ. ಆಕಾಶವಾಣಿ ಹೇಳ್ರಿ, ರೀಸೆಂಟಾಗಿ ಎಷ್ಟು ವರ್ಷ ಆಗೈತೆ ಅದಕ್ಕೆ? 90 ವರ್ಷ. ಹೊಸ ಇನಿಷಿಯೇಟಿವ್ ಏನು ಮಾಡತ್ತಾರೆ? ಸ್ವರ ಪ್ರೇರಣಾ ವಾಟಿಕ. ಸ್ವರ ಪ್ರೇರಣಾ ವಾಟಿಕ ಅಂದ್ರೆ ಒಂದು ಫೋಟೋ ಗ್ಯಾಲರಿ ಮಾಡಿರ್ತಾರೆ. ಯಾರು ಸಿಂಗರ್ ಇರ್ತಾರಲ್ಲ ಅವ್ರ ಫೋಟೋ ಹಚ್ಚಿರ್ತಾರೆ. ಆಲ್ ಇಂಡಿಯಾ ರೇಡಿಯೋ ಅಂದ್ರೆ ಒಂದು, ಆಕಾಶವಾಣಿ ಅಂದ್ರೆ ಒಂದು ಮೋಟೋ ಹೇಳಿದ್ನಿ ಅದ್ರ. ಸತ್ಯಂ ಶಿವಂ ಸುಂದರಮ ಮೋಟೋ. ಬಹುಜನ ಹಿತಾಯ ಬಹುಜನ ಸುಖಾಯ. ಬಹುಜನ ಹಿತಾಯ ಬಹುಜನ ಸುಖಾಯ. 90 ವರ್ಷ ಆಗೈತೆ ಅದು. ಒಮ್ಮೆ ಕೇಳ್ಯ ನಾನು, ಬಹುಜನ ಹಿತಾಯ ಬಹುಜನ ಸುಖಾಯ ಯಾವ್ದು? ಆಲ್ ಇಂಡಿಯಾ ರೇಡಿಯೋ ಅಂದ್ರು ಒಂದು, ಇನ್ನೊಂದು ಏನು ಹೇಳಿ? ಆಕಾಶವಾಣಿ ಅಂದ್ರು ಒಂದು. ಓಕೆ. ಇಂಡಿಯಾ ಕೇಳುವಲ್ದ ಅಲ್ಲಿ ಕೂತ್ AI ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಅದು AI ಇದಲ್ಲ. AI ಸಮ್ಮಿಟ್ ಕರೆಕ್ಟ್. AI ಸಮ್ಮಿಟ್ ನ್ಯಾಷನಲ್ AI ಸಮ್ಮಿಟ್ ಒಂದಾಗಿತ್ತ. ಆಮೇಲೆ ಇಂಟರ್ನ್ಯಾಷನಲ್ AI ಸಮ್ಮಿಟ್ ಆಗಿದ್ದು. ನ್ಯಾಷನಲ್ AI ಸಮ್ಮಿಟ್ ಎಲ್ಲಿ ನಡೆಸಿದ್ದು? ನ್ಯಾಷನಲ್ AI ಸಮ್ಮಿಟ್ ಅಥವಾ ಡಿಜಿಟಲ್ ವಾಟರ್ ಸಮ್ಮಿಟ್ ಅಂತ ಕರೀತಾರೆ. ಎಲ್ಲಿ? ಬೆಂಗಳೂರಾಗ. ಇನ್ನು AI ಸಮ್ಮಿಟ್ಗಳದ್ದು ಡಿಕ್ಲರೇಷನ್ ಯಾವ್ದು ಬರ್ತೈತಿ? ಯಾವ್ದ? ಬ್ರಿಚ್ಲೆ ಡಿಕ್ಲರೇಷನ್ ಅಂತ ಬರ್ತೈತಿಲ್ಲ. ಎಲ್ಲಿ ಆಗಿತ್ತು? 1ನೇದ ಲಂಡನ್. 2ನೇದ ಸೌತ್ ಕೊರಿಯಾ. 3ನೇದ ಪ್ಯಾರಿಸ್. 4ನೇದ ಪ್ಯಾರಿಸ್. ಬಂದಾಗಂತೂ ನೆನಪಿಟ್ಕೋ, ರೀಸೆಂಟಾಗಿ ಅದಕ್ಕೆ ನ್ಯೂಸ್ನಾಗ ಐತಿ. ಪ್ಯಾರಿಸ್ ಯಾವ್ದು ಸಮ್ಮಿಟ್ ಆಗತೈತಿ? G7 ಸಮ್ಮಿಟ್ ಎಲ್ಲಿ ನಡೆದೈತೆ? ಪ್ಯಾರಿಸ್ನ ಫ್ರಾನ್ಸ್ನ ಇವಿಯಾನಲ್ಲ. ಫ್ರಾನ್ಸ್ನ ಇವಿಯಾನ್ದಾಗ G7 ಸಮ್ಮಿಟ್ ರೀಸೆಂಟಾಗಿ ನಡೆದ. G7ದಾಗ ಎಷ್ಟು ಕಂಟ್ರಿ ಅದಾವ? 7 ಕಂಟ್ರಿ. ನೆನಪೈತಲ್ಲ. ಜ್ಯೂಸ್ ವಿತ್ ಗರ್ಲ್ ಫ್ರೆಂಡ್ ನೆನಪಿರ್ತೈತಲ್ಲ. ಓಕೆ. ಇದೆ ಇಂಡಿಯಾದಾಗ ಫಸ್ಟ್ ಟೈಮ್ ರಾಕೆಟ್ ಮಾಡ್ಯಾರ. ಪ್ರೈವೇಟ್ ರಾಕೆಟ್ ಅಂತ ಕರೀತಾರೆ. ಈಗ ನಮ್ಮಲ್ಲಿ ಏನು ಹೇಳಿದ್ವಿ? SSLV, PSLV, GSLV 3 ಅದಾವಲ್ಲ. ಇವೆಲ್ಲ ಗೌರ್ಮೆಂಟ್ ರಾಕೆಟ್ಗಳು. ಪ್ರೈವೇಟ್ ರಾಕೆಟ್ ಫಸ್ಟ್ ಯಾವ್ದು? ವಿಕ್ರಮ್ 1. ಈಗ ಒಂದು ಕ್ವಶನ್ ಕೇಳಿ, ವಿಕ್ರಮ್ 1 ಅಂತೈತಲ್ಲ, ಯಾವ್ದು ಇದ್ರೊಳಗೆ ಪ್ರೈವೇಟ್ ಬರೀ ಸಬ್ ಆರ್ಬಿಟಲ್ ರಾಕೆಟ್? ಇಂಡಿಯಾಸ್ ಫಸ್ಟ್ ಸಬ್ ಆರ್ಬಿಟಲ್ ಪ್ರೈವೇಟ್ ರಾಕೆಟ್ ಯಾವ್ದು? ವಿಕ್ರಮ್ 1, ವಿಕ್ರಮ್ S. ಎರಡರಾಗ ಒಂದು ಯಾವ್ದು ಹೇಳ್ರಿ? ಯಾವ್ದು ಇದ್ರೊಳಗ ಸಬ್ ಆರ್ಬಿಟಲ್, ಯಾವ್ದು ಆರ್ಬಿಟಲ್? ಸಬ್ ಆರ್ಬಿಟಲ್ ಯಾವ್ದು? ವಿಕ್ರಮ್. ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ. ಎರಡು ಕೇಳ್ತಾರೆ. ಎರಡಕ್ಕೂ ಫಸ್ಟ್ ಅಂತ ಕರೀತಾರ. ಎರಡೂ ಮಾಡಿದವ್ರು ಯಾರಂದ್ರೆ ಸ್ಕೈ ರೂಟ್. ಇದನ್ನ ಯಾವ್ದ? ಸ್ಕೈ ರೂಟ್ ಏರೋಸ್ಪೇಸ್. ಎಲ್ಲಿ ಬರ್ತೈತ್ರಿ? ಹೈದರಾಬಾದ್. ಸ್ಕೈ ರೂಟ್ ಏರೋಸ್ಪೇಸ್ದಾರ ಏನು ಮಾಡ್ತಾರೆ? ಇಂಡಿಯಾದಾಗ ಫಸ್ಟ್ ರಾಕೆಟ್ ಅಂದ್ರೆ ಗೊತ್ತಾಕವಲ್. ಇಂಡಿಯಾದು ಗೌರ್ಮೆಂಟ್ ಓನ್ಡ್ ರಾಕೆಟ್ ಎಷ್ಟದ ಅಂದ್ರೆ 3 ಅದಾವ. PSLV, GSLV, SSLV. PSLV ಹೊಸ ಹೆಸರೇನ? NGLV. ಇದನ್ನ GSLV ಹೊಸ ಹೆಸರೇನ? LVM ಅಂತ ಕರೀತಾರೆ. ಇವು ಹೊಸ ಹೆಸರು ಅವತರು. ಅವೆಲ್ಲರ ರಾಕೆಟ್ ಕೊಟ್ಟರು ಕನ್ಫ್ಯೂಸ್ ಆಗಬಾರ್ದು. ಇವು 3 ಗೌರ್ಮೆಂಟ್ ಅದಾವ. ಫಸ್ಟ್ ಟೈಮ್ ಏನು ಮಾಡ್ರ? ಪ್ರೈವೇಟ್ ರಾಕೆಟ್ ಮಾಡ್ರ. ಸ್ಕೈ ರೂಟ್ ಏರೋಸ್ಪೇಸ್ ಹೈದರಾಬಾದ್ದಾಗ ಬರ್ತದೆ. ಫಸ್ಟ್ ಟೈಮ್ ಸಬ್ ಆರ್ಬಿಟಲ್ ರಾಕೆಟ್ ಅಂದ್ರೆ ಓನ್ಲಿ ಏನಂದ್ರೆ ಟೆಸ್ಟ್ ಮಾಡಕತ್ ಮಾಡಿರ್ತಾರ. ಅದು ವಿಕ್ರಮ್ S. ಫಸ್ಟ್ ಆಗಿದ್ದು ಪ್ರೈವೇಟ್ ರಾಕೆಟ್. ಸಬ್ ಆರ್ಬಿಟ್ ರಾಕೆಟ್ ಪ್ರೈವೇಟ್ ಅಂತ ಹೇಳತ್ನ. ಖಾಸಗಿ ಆಗಿದ್ದು ಮೊದಲ ರಾಕೆಟ್ ಯಾವ್ದಂದ್ರೆ ವಿಕ್ರಮ್ S. ಬಟ್ ಈಗ ಆರ್ಬಿಟಲ್ ರಾಕೆಟ್ ಅಂದ್ರೆ ಇದ್ರೊಳಗೆ ಸ್ಯಾಟಲೈಟ್ಗಳು ಲಾಂಚ್ ಮಾಡ್ಬೋದು. ಬಟ್ ಒಂದೇದೇನು ವಿಕ್ರಮ್ S ಇತ್ತಲ್ಲ, ಅದ್ರ ಸ್ಯಾಟಲೈಟ್ ಲಾಂಚ್ ಮಾಡಕ್ ಬರ್ತಿದ್ದಿಲ್ಲ. ಅಂದ್ರೆ ಉಪಗ್ರಹ ಹೋಯ್ತಿದ್ದಿಲ್ಲ. ಓನ್ಲಿ ಟ್ರಯಲ್ ಬೇಸಿಸ್ ಮೇಲೆ. ಅದಕ್ಕೆ ಸಬ್ ಆರ್ಬಿಟಲ್ ರಾಕೆಟ್ ಅಂತ ಕರೀತಾರೆ. ಎರಡು ಕನ್ಫ್ಯೂಸ್ ಆಗಬಾರ್ದು. ಮೊದಲ ಖಾಸಗಿ ರಾಕೆಟ್ ಯಾವ್ದು? ಸಬ್ ಆರ್ಬಿಟಲ್ ಅಂತ ಕೇಳಿದ್ರೆ ವಿಕ್ರಮ್ S. ಪ್ರೆಸೆಂಟ್ ಯಾವ್ದಂದ್ರ ವಿಕ್ರಮ್ 1. ಯಾವ ಒಂದು ಇದನ್ನ ಕಂಪ್ನಿ ಮಾಡ್ತೈತೆ ಅಂದ್ರೆ ಸ್ಕೈ ರೂಟ್ ಏರೋಸ್ಪೇಸ್. ಸ್ಕೈ ರೂಟ್ ಏರೋಸ್ಪೇಸ್ ಹೆಡ್ ಕ್ವಾರ್ಟರ್ ಬಂದ್ರ ಹೈದರಾಬಾದ್. ಮೋಡ ಬಿತ್ತನೆದು ಹೇಳ್ರಲ್ಲ. ರೀಸೆಂಟ್ ಆಗಿ ಹೇಳ್ರಿ, USA ದವ್ರ ಇದನ್ನ ಮಾಡತ್ತಾರ. ಏನಂದ್ರೆ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾರೆ. 8ನೇ ವರ್ಷ. USA ಅಂದ್ರು ಏನ್ ನೋಡ್ರಿ, ಜಗತ್ನಾಗ ಮೊದಲು ಏನಂತಾರೆ ಅತಿ ಹೆಚ್ಚು ಅಥವಾ ಇದನ್ನ ಅತಿ ಹಳೆಯದಾಗಿ ಏನಂತ ಹಳೆಯದ ದೊಡ್ಡ ಡೆಮೋಕ್ರಸಿ ಅಂತ ಕರಿತೀವಲ್ಲ, ಅದೊಂದು ಕರೀತಾರೆ. ಇನ್ನೊಂದು ಏನಂದ್ರೆ ಅತಿ ಮೊದಲ ಸ್ವಾತಂತ್ರ್ಯ ಪಡೆದಿದ್ದ ದೇಶ ಅಂದ್ರೂ ಅಮೆರಿಕನ್ ಹಾಕದ್. 8ನೇ ವರ್ಷ ಆಚರಿಸತೈತಿ.
ಆಪ್ಷನ್ ಕೊಡ್ಲಿ ಎಷ್ಟನೇ ಇವು ಕೇಳಿರ್ತಾರೆ. ಅಮೆರಿಕ ಇತ್ತೀಚೆಗೆ ಅದರ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸತಿ ಎಷ್ಟ 250 ಇಯರ್ಸ್. ಇದು 250 ಇಯರ್ಸ್ ಯಾಕಂದ್ರೆ ನಾವು ಇನ್ನ 100 ವರ್ಷ ಆಚರಿಸ್ಬೇಕಾರೆ 2047 ತನಕ ವೇಟ್ ಮಾಡ್ಬೇಕು. ನಮ್ಗಿಂತ ಮುಂಚೆ ಅವ್ರು ಇವತ್ತ ಜುಲೈ 4 ಎದ್ದು ಯಾವಾಗ ಹೆಂಗ್ ಮೈನಸ್ ಮಾಡೋದು ಗೊತ್ತಾ, ನಾನು ಇಯರ್ ಎಲ್ಲರ ಕೇಳಂಗಿಲ್ಲ. ಆಲ್ಮೋಸ್ಟ್ 250 ಇಯರ್ಸ್ ನೆನಪಿಟ್ಕೊಂಡಿರ್ತೀರಿ. 2026 250 ಮೈನಸ್ ಮಾಡಿರ್ತೇನೆ 1776 ಏನ್ ಬರ್ತೈತಲ್ಲ ಅದ 1776 ಜುಲೈ 4 ಸ್ವಾತಂತ್ರ್ಯ ಆಗಿರ್ತೈತೆ. ಯಾವ್ದಂದ್ರೆ ಅಮೆರಿಕ. ಅದ ನ್ಯೂಸ್ನಾಗ ಐತಿ, ಅದ್ರ ರಿಲೇಟೆಡ್ ಕೇಳ್ಬೋದು. ಇತ್ತೀಚೆಗೆ ಅಮೆರಿಕ ಅದರದ್ದು ಎಷ್ಟನೇ ಸ್ವಾತಂತ್ರ್ಯ ಸಂಗ್ರಾಮನ ಆಚರಿಸತ್ತು ಕೇಳ್ಬೋದು, ಅಥವಾ ಎಷ್ಟನೇ ಸ್ವಾತಂತ್ರ್ಯ ದಿನ ಆಚರಿಸ್ತಂದ್ರೆ 250ನೇ ಸ್ವಾತಂತ್ರ್ಯ ದಿನಾಚರಣೆ ನೆನಪಿರ್ತೈತಲ್ಲ. ಅಮೆರಿಕಾದಾಗ ಸಂಸತ್ತಿಗೆ ಏನಂತ ಕರೀತಾರೆ? ಅಮೆರಿಕಾ ಬೈ ಕ್ಯಾಮೆರಲ್ ಐತೋ ಯುನಿ ಕ್ಯಾಮೆರಲ್ ಐತೆ? ಅಮೆರಿಕಾ ಬೈ ಕ್ಯಾಮೆರಲ್ ಯುನಿ ಕ್ಯಾಮೆರಲ್? ಬೈ ಕ್ಯಾಮೆರಲ್ ನೆನಪೈತಲ್ಲ, ಬೈ ಕ್ಯಾಮೆರಲ್ ಬರ್ತದೆ. ಅಮೆರಿಕಾ ಬರೋದು ಬೈ ಕ್ಯಾಮೆರಲ್. ಎರಡು ಅದಾವಲ್ಲಿ, ಒಂದು ಅಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಇರ್ತದೆ. ಅವಕ್ಕೆ ಹೆಸರು ಬೇರೆ ಇರ್ತಾವೆ. ನಮ್ಮಲ್ಲಿ ಸಂಸತ್ ಅಂತ ಕರಿತೀವಿ, ಅಲ್ಲಿ ಏನಂತ ಕರೀತಾರೆ? ಕಾಂಗ್ರೆಸ್ ಅಂತ ಕರೀತಾರೆ. ಅಲ್ಲಿ ಪೂರ್ತಿ ಪಾರ್ಲಿಮೆಂಟ್ಗೆ ಅಥವಾ ಸಂಸತ್ತಿಗೆ ಏನಂತ ಕರೀತಾರೆ ಅಂದ್ರೆ ಕಾಂಗ್ರೆಸ್. ಅದ್ರೊಳಗೆ ಎರಡು ಬರ್ತಾವೆ, ಲೋವರ್ ಹೌಸ್ ಮತ್ತು ಅಪ್ಪರ್ ಹೌಸ್. ಲೋವರ್ ಹೌಸ್ಗೆ ಏನಂತ ಕರೀತಾರೆ? ರಿಪ್ರೆಸೆಂಟೇಟಿವ್, ಪೀಪಲ್ ಆಫ್ ರಿಪ್ರೆಸೆಂಟೇಟಿವ್. ಅಂದ್ರೆ ರಿಪ್ರೆಸೆಂಟೇಟಿವ್ ಏನಿರ್ತಾರೆ ಅಥವಾ ಜನಪ್ರತಿನಿಧಿಗಳು ಏನಿರ್ತಲ್ಲ ಅದೇನಂದ್ರೆ ಲೋವರ್ ಹೌಸ್. ಹೈಯರ್ ಹೌಸ್ ಅಥವಾ ಅಪ್ಪರ್ ಹೌಸ್ ಅಂದ್ರೆ ಸೆನೆಟ್. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು. ನಾಳೆ ಒಂದೇದ ಕೊಟ್ಟಿರ್ತಾರೆ ಅಮೆರಿಕಾದ ಸಂಸತ್ತನ್ನು ಏನೆಂದು ಕರೀತಾರೆ ಅಥವಾ ಒಂದೇದ ಸೆನೆಟ್ ಅಂತ ಹಾಕಿರ್ತಾನೆ. ಮತ್ತೆ ಸೆನೆಟ್ ಹಾಕ್ಬಾರ್ದು. ಸೆನೆಟ್ ಅಂದ್ರೆ ಏನಂದ್ರೆ ಅಲ್ಲಿ ಅಪ್ಪರ್ ಹೌಸ್ ಅಥವಾ ಏನ್ ಮೇಲ್ಮನೆ ಅಂತ ಕರಿತೀವಲ್ಲ ಅದೇನಂದ್ರೆ ಸೆನೆಟ್. ಬಟ್ ಅದು ಪೂರ್ತಿ ಎರಡು ಕೂಡಿದ್ರೆ ಏನಂತ ಕರೀತಾರೆ ಅಂದ್ರೆ ಕಾಂಗ್ರೆಸ್. ನೆನಪಿಟ್ಕೋರಿ. ಅಮೆರಿಕಾದ ರೀಸೆಂಟ್ ಆಗಿ ಹೇಳಿದಿಲ್ಲ US ಕಮಾಂಡ್ ಅಂತ ಮಾಡಿದ್ರೆ, ಅದು ಇಂಡಿಯಾ US ಕಮಾಂಡ್ ಅಂತ ಇತ್ತಲ್ಲ, ಇಂಡೋ US ಕಮಾಂಡ್ ಅಂತ ತೆಗೆದು ಏನಂತ ಮಾಡ್ರದ್ನ US ಪೆಸಿಫಿಕ್ ಕಮಾಂಡ್ ಅಂತ ಮಾಡ್ತಾರೆ. ಅಮೆರಿಕಾದಾಗ ಇದನ್ನ ಡಿಫೆನ್ಸ್ ಇಲಾಖೆಗೆ ಏನಂತ ಕರೀತಾರೆ ಅಂದ್ರೆ ಯುದ್ಧ ಇಲಾಖೆ ಅಂತ ಕರೀತಾರೆ. ಅಮೆರಿಕಾದ H1B ವೀಸಾ ರೀಸೆಂಟ್ ಆಗಿ ನೀವು H1B ವೀಸಾ ಯಾರಿಗೆ ಕೊಡ್ತಾರ? ಅಮೆರಿಕಾದ ಕಾಯಂ ನಿವಾಸಿಗಳಿಗೆ ಕೊಡ್ತಾರ ಅಥವಾ ಅಮೆರಿಕಾದ ತಾತ್ಕಾಲಿಕ ನಿವಾಸಿಗಳಿಗೆ ಕೊಡ್ತಾರ ಅಂದ್ರೆ ತಾತ್ಕಾಲಿಕ ನಿವಾಸಿಗಳಿಗೆ ಕೊಡ್ತಾರೆ. ಕಾಟ್ಸಾ ಅನ್ನೋದು ಯಾವ ಕಂಟ್ರಿದ್ ಬರ್ತದ್ರಿ? ಇವು ಅಳಿಯೋದಾವ ಕರೆ ಅಮೆರಿಕಾ ರಿಲೇಟೆಡ್ ಬಂದಾಗ ಏನ್ ಬೇಕಾದ್ ಕೇಳ್ಬೋದು. ಈ ಮಾವಿನ್ ಅನ್ನೋದು ಇದನ್ನ ಮಾಡ್ತಾರೆ, ಈ ಮಾವಿನ್ ಪ್ರಾಜೆಕ್ಟ್ ಅಂತ ಬರ್ತದೆ ಅಥವಾ ಮಾವಿನ್ ಮಿಷನ್ ಅಂತ ಬರ್ತದೆ. ಯಾವ ಕಂಟ್ರಿ ಮಾಡ್ತದೆ? ಅಮೆರಿಕಾದ. ಕರೆಕ್ಟ್. ನಾಸಾದವ್ರು ಅಮೆರಿಕಾದ. ಮಾವಿನ್ ಎದ್ರ ಸಲ್ಮಾನ್ ಮಾಡ್ತಾರೆ? ಮಂಗಳ ಗ್ರಹದಾಗ. ನೆನಪಿಟ್ಕೋತೀರಿ? ಅಮೆರಿಕಾದ ನಾಸಾ. ಅಮೆರಿಕಾ ಗೌರ್ಮೆಂಟ್ ಅಂತ ಬಂದ್ರೆ ನಾಸಾ. ಯಾಕಂದ್ರೆ ಗೌರ್ಮೆಂಟ್ ನಮ್ಮಲ್ಲಿ ಹಂಗೆ ಇಂಡಿಯನ್ ಗೌರ್ಮೆಂಟ್ ಸ್ಪೇಸ್ ಬರ್ತತಿ, ಇಸ್ರೋನ ಬರ್ತತಿ. ಬೇರೆ ಪ್ರೈವೇಟ್ ಏನ್ ಬರ್ತಲ್ಲ ಅವಾಗ ಪ್ರೈವೇಟ್ ಏಜೆನ್ಸಿ. ಅಮೆರಿಕಾದ ಪ್ರೈವೇಟ್ ದಿಂದ ಮೆನ್ಷನ್ ಮಾಡ್ರೆ ಸ್ಪೇಸ್ ಎಕ್ಸ್. ಬಟ್ ಅಮೆರಿಕನ್ ಗೌರ್ಮೆಂಟ್ ದಿಂದ ಯಾವ್ದಾರ ಮಾಡಿರ್ತೀನಿ ಯಾವ್ದಂದ್ರೆ ನಾಸಾದವ್ರು. ಫಾಲ್ಕನ್ 9 ಜಗತ್ನಾಗ ಮೊದಲು ರೀಯೂಸೇಬಲ್ ರಾಕೆಟ್ ಯಾವ್ದು? ಫಾಲ್ಕನ್ 9. ನೆನಪಿಟ್ಟು ರೀಯೂಸೇಬಲ್ ರಾಕೆಟ್ ಅದಕ್ಕೆ ಹೇಳಿ ಅಂದ್ರೆ ನಮ್ಮಲ್ಲಿ ಹಂಗೆ SSLV PSLV GSLV ಅದಲ್ಲ, ಇವು ಮೂರು ರೀಯೂಸೇಬಲ್ ಅಲ್ರಿ. ಮ್ಯಾಲೆ ಏನು ಹೋಗಲ್ಲ ಅಲ್ಲೇ ಡಮ್ ಅತ್ತಾವ. ಬಟ್ ಕೆಳಗೆ ಏನ್ ಬರ್ತೈತಲ್ಲ ಅದು ಜಗತ್ನಾಗ ಒಂದೇದು ಯಾವ್ದಂದ್ರೆ ಫಾಲ್ಕನ್ 9 ಅಂತ ಬರ್ತದೆ. ಈಗ ಎರಡು ಫಾಲ್ಕನ್ 9 ದಿಂದ ಇಂಡಿಯಾದ ಒಂದು ಪ್ರೈವೇಟ್ ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ ನಾವು, ಅಥವಾ ಉಪಗ್ರಹ ಅಂತ ಕರೀತಾರೆ. ಯಾವ್ದು? ಎಸ್, ದೃಷ್ಟಿ. ಯಾವ ಕಂಪ್ನಿ ಮಾಡಿರ್ತೈತಿ? ಗೆಲಾಕ್ಸೈ. ಈ ಗೆಲಾಕ್ಸೈ ಅನ್ನೋದು ಕಂಪ್ನಿಯಲ್ಲಿ ಐತಿ. ಬೆಂಗಳೂರು, ಹೈದರಾಬಾದ್, ಡೆಲ್ಲಿ. ಬೆಂಗಳೂರು ನೆನಪಿರ್ತೈತಲ್ಲ. ಇವು ರಿಲೇಟೆಡ್ AI ಬಂದಾಗ ಅದನ್ನ ನೆನಪಿಟ್ಕೋರೆ. ಏನಂದ್ರೆ ಇನ್ನೊಂದು ಬೆಂಗಳೂರು ಬೇಸ್ಡ್ 2 ಕಂಪ್ನಿ ಬರ್ತಾವ. ಪಾತ್ ಫೈಂಡರ್ ಅಂತ ಮಾಡ್ಬೇಕಂತ ಯಾವ 2 ಕಂಪ್ನಿ? ಸರ್ವಮ್ AI ಮತ್ತು ಪಿಕ್ಸೆಲ್ ಮತ್ತು ಸರ್ವಮ್ AI ಎರಡು ಬೆಂಗಳೂರಾಗ ಬರ್ತಾವ. ಏನ್ ಮಾಡತ್ತಾರ ಅಂದ್ರೆ ಪಾತ್ ಫೈಂಡರ್. ಈ ಪಾತ್ ಫೈಂಡರ್ ಅನ್ನೋದು ಏನು? ಡೇಟಾ ಸೆಂಟರ್. ಎಲ್ಲಿ? ಡೇಟಾ ಸೆಂಟರ್. ಎಲ್ಲಿ? ಸ್ಪೇಸ್ದಾಗ ಡೇಟಾ ಸೆಂಟರ್ ಮಾಡ್ರಿ. ಯಾವ್ದು? ಸರ್ವಮ್ AI ಮತ್ತು ಪಿಕ್ಸೆಲ್. ಇದು ಇಂಡಿಯಾದಾಗ ಕತ್ರಿ. ಜಗತ್ನಾಗ ಮೊದಲು ಬೇರೆ ಕಂಪ್ನಿದವ್ರು ಮಾಡ್ಬೇಕಂದ್ರೆ ಯಾವ ಕಂಪ್ನಿ? ಗೂಗಲ್ದವ್. ಏನಂತ ಹೆಸರಿಟ್ರ? ಎಸ್, ಸನ್ ಕ್ಯಾಚರ್. ಇವು ಡಾಟಾ ಸೆಂಟರ್ ಅಂದ್ರೆ ಗೊತ್ತಾಕವಲ್ಲ, ಸನ್ ಕ್ಯಾಚರ್ ಅಂತ ಮಾಡ್ಬೇಕಂತ. ಸನ್ ಕ್ಯಾಚರ್ ಅಂತ ಬರ್ತೈತಿ. ಯಾರ್ದಂದ್ರೆ ಗೂಗಲ್. ಇದೆರಡು ನ್ಯಾನೋ ಬನಾನಾ. ಇತ್ತೀಚೆಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರ್ದ? ಜಮಿನಿ ಅಂತ ಬಂದ್ರ ಗೂಗಲ್. ಸಿರಿ ಅಂತ ಬಂದ್ರ ಆ್ಯಪಲ್. ಇವು ನೆನಪಿರ್ತಾವ. ಅಲೆಕ್ಸಾ ಅಂತ ಬಂದ್ರ ಅಮೆಝಾನ್ದ. ಅವು ಹಳಿ ಏನೇನು ಬಂದಿರ್ತಾವ ಹಳಿ ಹೋಗೋಣ. ಜಮಿನಿ. ಹಾಂ, ಜಮಿನಿ ಅವ್ರದ. ಬನ್ನಿ, ನಿನ್ನೆ ಎಲ್ಲಿಗೆ ಬಂದಿದ್ದು? ಮರ್ಯಾದೆಗೆ ಹೇಳು. ಇದನ್ನು ಬ್ಯಾಟ್ರಿದು ಮುಗ್ದಿತ್ತ ನೀನು? ಈ ಸಣ್ಣ ಕಾಯಿಕಿ ಮುಗಿಸಿದ್ವಲ್ಲ ಗಿಗ್ ವರ್ಕ್. ಹಾಂ ರಿವಿಷನ್. ಹಾಂ ಸಾರಿ ಹೇಳಿಲ್ಲ ನಿಂಗೆ. 3/35 ಹೇಳಿದ್ರಲ್ಲ. 3/35 ಹೇಳ್ರಿ. ಯಾವ ಬರ್ತಾವ? 3 ಯಾವ್ದ? ಶುಗರ್ ಡ್ರಿಂಕ್ಸ್. ನೆಕ್ಸ್ಟ್ ಆಲ್ಕೋಹಾಲ್. ನೆಕ್ಸ್ಟ್ ಟೊಬ್ಯಾಕೋ. ವೆರಿ ಗುಡ್. ನೆಕ್ಸ್ಟ್ ಇದೇ ರೀಸೆಂಟ್ ಆಗಿ ಒಂದು ಕಂಟ್ರಿದವ್ರು ಏನು ಮಾಡಿ, ನಂದಾದೇವಿ ಪರ್ವತ ಐತ್ಲ 1965 ಒಳಗೆ ಅವ್ರದ್ದು ಏನಾಗಿರ್ತೈತೆ ಅಂದ್ರೆ ಒಂದು ನ್ಯೂಕ್ಲಿಯರ್ ಅಥವಾ ಪ್ಲೂಟೇನಿಯಮ್ದ ಒಂದು ಇದನ್ನ ಕಳೆದಿರ್ತೈತ್ರಿ. ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕಿತ್ತಂದ್ರೆ ಸೈಂಟಿಸ್ಟ್ಗಳು ಡಿಸ್ಕವರ್ ಮಾಡತ್ತಿದ್ರು. ನ್ಯೂಸ್ನಾಗಿತ್ತ ಯಾವ ಒಂದು ಕಂಟ್ರಿದವ್ರು ಅದನ್ನ ರಿಸರ್ಚ್ ಮಾಡಕ್ಕೆ ಬಂದಿರ್ತಾವ, ಯಾವ ಒಂದು ಕಂಟ್ರಿದವ್ರು ತಂದಿರು. ಇನ್ನೊಮ್ಮೆ ನೋಡಿ ಹಿಂಟ್ ಕೊಡ್ಲಿ. ಚೀನಾದವ್ರ ಏನು ಮಾಡತ್ತೀರಿ ಅಂದ್ರೆ ನ್ಯೂಕ್ಲಿಯರ್ ಪವರ್ಡ್ ಆಗ್ಬೇಕಂತೇಳಿ ನ್ಯೂಕ್ಲಿಯರ್ ಬಗ್ಗೆ ಸ್ಟಡಿ ಮಾಡತ್ತಿದ್ರ. ಆ ಟೈಮ್ನಾಗ ಅಮೆರಿಕಾದವ್ರು ಇಂಡಿಯಾದ ಅಪ್ರೂವಲ್ ತಗೊಂಡ ಸಿಯಾಚಿನ್ ಅಂತ ಐತಲ್ಲ ನಮ್ಮ ಉತ್ತರಾಖಂಡ್ ನಂದಾದೇವಿ ಕಡೆ ಬಂದಿದ್ರು. ಅವ್ರು ನಾವು ಒಂದು CIA
ಹಿಮಾಲಯದವ್ರದಿಂದ ಬರ್ತೀವಿ, ಬಂದು ಏನು ಮಾಡ್ತೀವಿ ಅಂದ್ರೆ ಸ್ಟಡಿ ಮಾಡ್ತೀವಿ ಅಂತೇಳಿ. ಆ ಟೈಮ್ನಾಗ ಏನು ಕಳೆದಿತ್ತಂದ್ರೆ ಒಂದು ಹಿಮಾಲಯನ್ ರೀಸನ್ ಒಳಗೆ ಯಾವುದೋ ತರ್ತಡೆ ನ್ಯೂಕ್ಲಿಯರ್ ಡಿವೈಸ್ ಅಂತ ಕರೀತಾರೆ. ನ್ಯೂಕ್ಲಿಯರ್ ಡಿವೈಸ್ ಮಿಸ್ ಆಗಿತ್ತ, ರೀಸೆಂಟ್ ಆಗಿ ಅದ್ರದ ರಿಸರ್ಚ್ ಮಾಡತ್ತಿದ್ರ, ಅದ್ರ ಸಲ್ಮಂದ್ ರಿಲೇಟೆಡ್ ಬರ್ತದೆ. ಏನಂತ ಕೇಳ್ಬೋದು ಗೊತ್ತಾ, ಹಿಮಾಲಯದಾಗ ಯಾವ ಕಂಟ್ರಿದು ಒಂದು ನ್ಯೂಕ್ಲಿಯರ್ ಡಿವೈಸ್ ಲಾಸ್ಟ್ ಆಗೈತಿ 1965 ಆಗಿರ್ತದೆ, ಅದು ರೀಸೆಂಟಾಗಿ ಫೌಂಡ್ ಆಗತ್ತೈತೆ ಅಂತ ಹೇಳತ್ತಿದ್ರೆ ಅದು ಯಾವ ಕಂಟ್ರಿದ ಅಂದ್ರೆ ಅಮೆರಿಕ. ಪೂರ್ತಿ ಆನ್ಸರ್ ಹೇಳ್ಬಿಟ್ಟು ಅಮೆರಿಕಾದ. ಅದ್ರ ಮೇಲೆ ಯಾವುದೋ ಪಿಕ್ಚರ್ ಮಾಡ್ರ ನೋಡಿ, ಯಾವುದೋ ಮಾಡ್ರಲ್ಲ, ಯಾವುದೋ ಮಿಸ್ಟರ್ ಎಕ್ಸ್ ಕರೆಕ್ಟ್. ಕರ್ನಾಟಕದ ಬಿಡ್ರಿ ಮಿಸ್ಟರ್ ಎಕ್ಸ್ ಕರೆ ಪಿಕ್ಚರ್ ಅದ್ರ ಮೇಲೆ ಐತಿ. ಅಂದ್ರೆ ಹಿಮಾಲಯನ್ ರೀಸನ್ ಒಳಗೆ ನ್ಯೂಕ್ಲಿಯರ್ ಮಾಡ್ಬೇಕಾರೆ ಈಗ ಇರಾನ್ ಇವ್ ನ್ಯೂಸ್ನಾಗ ಯಾಕೆ ಕೇಳಿರ್ತಾರೆ ಗೊತ್ತಾ, ಇರಾನ್ದು ರೀಸೆಂಟ್ ಆಗಿ ನ್ಯೂಕ್ಲಿಯರ್ ವೆಪನ್ ಆಗತ್ತಿತ್ತಂದ ರಷ್ಯಾ ಯಾವ್ದು ಇಸ್ರೇಲ್ ಅಮೆರಿಕಾ ಕೂಡ ಏನು ಮಾಡಿದ್ರೆ ಇರಾನ್ದ ಏನು ನ್ಯೂಕ್ಲಿಯರ್ ಫೆಸಿಲಿಟಿ ಇರ್ತೈತಲ್ಲ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಂದಿದ್ರಲ್ಲ. ಸೇಮ್ ನಾವು ಇಂಡಿಯಾದವ್ರು ಮೊದಲು ನ್ಯೂಕ್ಲಿಯರ್ ವೆಪನ್ ಆಗ್ಬೇಕಾರೆ ಹೆಂಗೆ ಮಾಡಿದ್ವು, ಆ ಸ್ಯಾಟಲೈಟ್ ಹೋದ್ಮೇಲೆ ರಾತ್ರಿ ಹೋಗಿ ಕತ್ಲಾಗ ತೆಗ್ನ್ಯಾಗ ಅದು ಮಾಡಿದ್ರಲ್ಲ ಟೆಸ್ಟ್, ಸೇಮ್ ಹಂಗ ಇವ್ರು ಯಾರು ಚೀನಾದವ್ರು ಮಾಡತ್ತಿರ್ ಗೊತ್ತಾಗಲ್ದಂಗೆ ಅದ್ರ ಸಲ್ಮಂದ್ ಏನು ಮಾಡ್ಯಾರ ಅಮೆರಿಕಾದವ್ರು ಸ್ಟಡಿ ಮಾಡಕ್ಕೆ ಬಂದಿರು. ಬಟ್ ಅವ್ರು ಏನು ಹೇಳಿದ್ರು ಅಂದ್ರೆ ಇಂಡಿಯಾಕ್ಕೆ ನಾವು ನ್ಯೂಕ್ಲಿಯರ್ ವೆಪನ್ಸ್ ಯಾವ ತರಂಗಿಲ್ಲ, ಹಂಗೆ ಬರ್ತೀವಿ ಅಂತೇಳಿ ಒಂದು ನ್ಯೂಕ್ಲಿಯರ್ ವೆಪನ್ ತೊಗೊಂಬಂದಿರಿ, ಎಲ್ಲರ ಕಾಣಿಸ್ರ ಅದನ್ನ ಉಡಾಸ್ಬೇಕಂತೇಳಿ. ಅದು ಏನಾಗಿತ್ತು ಅಂದ್ರೆ ಬರಪ್ಪ ಏನು ಹೋಗಿರ್ತಾರಲ್ಲ ಸಿಯಾಚಿನ್, ಯಾಕಂದ್ರೆ ಇದು ಲಡಾಖ್ ರೀಸನ್ ಬರ್ತೇಳಿ ಯಾವಾಗ ಹೆಂಗೆ ಇರ್ತದೆ ಗೊತ್ತಿರಂಗಿಲ್ಲ ಪರಿಸ್ಥಿತಿ, ಅದನ್ನ ತೊಗೊಂಡು ಹೋಗ್ಬೇಕಾರೆ ಅದು ಏನು ಬರ್ಫ್ ಕೂಸೋದು ಏನು ಬಿದ್ದಿರ್ತಲ್ಲ ಅಲ್ಲೇ ಮಿಸ್ ಆಗಿರ್ತದೆ, ಸಿಕ್ಕಿರಂಗಿಲ್ಲ. ಅದ್ರ ಸಲ್ಮಂದ್ ರೀಸೆಂಟಾಗಿ ಐಡೆಂಟಿಫೈ ಮಾಡತ್ತೀರ. ಅದ್ರ ಮೇಲೂ ಕೇಳ್ಬೋದು ಯಾವ್ದಂದ್ರೆ ಅಮೆರಿಕಾದ ಬರ್ತದೆ. ನ್ಯೂಕ್ಲಿಯರ್ ವೆಪನ್ ಬಂದ್ರೆ ಗೊತ್ತಾತಲ್ಲ, ನ್ಯೂಕ್ಲಿಯರ್ ವೆಪನ್ ಕಂಟ್ರಿಗಳು ಎಷ್ಟು ಅದಾವ ಟೋಟಲ್ 9 ಕಂಟ್ರಿ ಅದಾವ. ನೆನಪದಾವಲ್ಲ 9, ಒಮ್ಮೆ ಹೇಳ್ತೀರೇನು ಬೇಡ? ಬೇಡ ಅಥವಾ ಹೇಳೋ ಒಮ್ಮೆ ಏನಾಗಲ್ಲ. ಪಾಕಿಸ್ತಾನ್, ಇಂಡಿಯಾ, ಚೀನಾ, ರಷ್ಯಾ 4 ಅದು. 5 ಆದ್ಮೇಲೆ ಇಲ್ಲೊಂದು ನಾರ್ತ್ ಕೊರಿಯಾ ಆದ್ಮೇಲೆ ಡೈರೆಕ್ಟ್ ಇಲ್ಲಿ ಎಷ್ಟು ಅದು 5 ಅದು, ಅಲ್ಲಿ 4, 5 ಅದು. 5 ಆದ್ಮೇಲೆ ಟೋಟಲ್ 9 ಅದಾವ. ಇನ್ನು 4 ಬೇಕು, ಇಲ್ಲಿ ನಡು 3 ಹೋಗ್ರಿ. ಯು ಕೆ ಫ್ರಾನ್ಸ ಇಸ್ರೇಲ್ ಎಷ್ಟು ಅದು ಈಗ 9, 8 ಅದು. ಇನ್ನೊಂದು ಯಾವ್ದು ಉಳಿತಾ ಅಮೆರಿಕ. ಕರೆಕ್ಟ್ ನೆನಪಿರ್ತಾವಲ್ಲ. ಈಗ ನೆನಪಿಟ್ಕೋರಿ ನ್ಯೂಕ್ಲಿಯರ್ ವೆಪನ್ ಯಾವ್ದ್ರ ಸಲ್ಮಂದ್ ಹೇಳಿಲ್ಲ, ಇರಾನ್ ಮೇಲೆ ವಾರ್ ಆಗಿದ್ದ ಮೇನ್ ಮೋಟೋನ ಇರೋದು ಅದಕ್ಕೆ ಯಾವ ಕಂಟ್ರಿನೂ ನ್ಯೂಕ್ಲಿಯರ್ ವೆಪನ್ ಹೊಂದಬಾರ್ದು ಅಂತೇಳಿ. ಯಾಕಂದ್ರೆ ಈಗ ಪಾಕಿಸ್ತಾನ ಜೋಡ ವಾರ್ ಆದಾಗ ಎದಕ್ಕೆ ಗಪ್ಪಿರ್ತಾರೆ ಅಂದ್ರೆ ಪಾಕಿಸ್ತಾನದವ್ರು ಹೇಳ್ತಾರೆ ಪೇಪರ್ನಾಗ ಎಲ್ಲರ ಫಾರ್ಮುಲಾ ಹಾಕಿರತ್ತೇಳಿ ನ್ಯೂಕ್ಲಿಯರ್ ಎಲ್ಲ ಕಂಟ್ರಿಗಳು ಮಾಡ್ಬಿಡ್ತಾವಲ್ಲ. ಸೇಮ್ ಹಂಗ ನ್ಯೂಕ್ಲಿಯರ್ ವೆಪನ್ ಸಲ್ಮಂದ್ ಕೇಳ್ಬೋದು ಎಷ್ಟು ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಅದಾವ ಅಂತೇಳಿ. ಎಷ್ಟು ಬರ್ತಾವ ಅಂದ್ರೆ 9 ಕಂಟ್ರಿ. ವೆರಿ ಗುಡ್. ಇದು ಹೇಳ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ಫಾರೆಸ್ಟ್ ಯೂನಿವರ್ಸಿಟಿ ಅಂತ ಮಾಡ್ಯಾರ. ಫಾರೆಸ್ಟ್ ಯೂನಿವರ್ಸಿಟಿ ಅಥವಾ ಅರಣ್ಯ ಯೂನಿವರ್ಸಿಟಿ. ಈ ಅರಣ್ಯ ಯೂನಿವರ್ಸಿಟಿ ಅನ್ನೋದು ಇಲ್ಲಿ ನೆನಪಿಟ್ಕೋರಿ. ಈಗ ಮತ್ತೆಲ್ಲರ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐತಂದಿರಿ, ಇದೇನಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಐತಲ್ಲ ಡೆಡಿಕೇಟೆಡ್ ಆಗಿ ಫಾರೆಸ್ಟ್ ಯೂನಿವರ್ಸಿಟಿ ಅಂತ ಮಾಡ್ತಾರೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೇರೆ, ಫಾರೆಸ್ಟ್ ಯೂನಿವರ್ಸಿಟಿ ಬೇರೆ. ಇದನ್ನ ಯಾವ್ದು ಅಗ್ರಿಕಲ್ಚರ್ ಅಂತೀವಲ್ಲ, ಯಾಕಂದ್ರೆ ಕೃಷಿಗೆ ಇದ್ದಿದ್ದು ಆದ್ಯತೆ ಕೊಟ್ಟಿರ್ತೈತೆ. ಫಾರೆಸ್ಟ್ ಅಂದ್ರೆ ಓನ್ಲಿ ಅರಣ್ಯ ರಿಲೇಟೆಡ್. ಮತ್ತು ಅರಣ್ಯದ ಕೋರ್ಸ್ ಇಲ್ಲ ಅಂತಲ್ಲ, ಆಲ್ರೆಡಿ ಅದಾವ. ನೀವು BSc ಗಿಗ್ರಿ ಮಾಡ್ತಾರಲ್ಲ ಅದ್ರೊಳಗೆ ಫಾರೆಸ್ಟ್ ಮಾಡಿರ್ತಾರೆ. ಬಟ್ ಡೆಡಿಕೇಟೆಡ್ ಆಗಿ ಇಂಡಿಯಾದಾಗ ಎಲ್ಲಿ ಏನಂತ ಫಾರೆಸ್ಟ್ ಯೂನಿವರ್ಸಿಟಿ ಅಂತ ಇದ್ದಿದ್ದಿಲ್ಲ. ಫಸ್ಟ್ ಟೈಮ್ ದೇಶದಾಗ ಮಾಡ್ರಿ. ಎಲ್ಲಿ ಮಾಡ್ರಿ? ಆಪ್ಷನ್ ಕೊಡ್ತನಾ? ಕರೆಕ್ಟ್, ಗೋರಖ್ಪುರ್ ನೆನಪೈತ. ಉತ್ತರ ಪ್ರದೇಶದಾಗ ಗೋರಖ್ಪುರ ಇಂಡಿಯಾಸ್ ಫಸ್ಟ್ ಯಾವ್ದಂದ್ರೆ ಫಾರೆಸ್ಟ್ ಯೂನಿವರ್ಸಿಟಿ. ಇವು ಹಳಿವು ಆಗ್ಯಾವ, ಕರೆ ನ್ಯೂಸ್ನಾಗ ಇರ್ತಾವೆ. ಸ್ಟ್ಯಾಟಿಕ್ ಜಿಕೆದಾಗೂ ಕೇಳ್ಬೋದು ಅಥವಾ ಕರೆಂಟ್ ನ್ಯೂಸ್ನಾಗ ಐತದ್ ಕೇಳ್ಬೋದು. ಜನವರಿ ಹೇಳತ್ನ. ಮತ್ತು ನೆಕ್ಸ್ಟ್ ಇದು ಹೇಳಿ, ರೀಸೆಂಟ್ ಕರ್ನಾಟಕದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಯಾರನ್ನ ಕರೀತಾರೆ? ಸಿದ್ದರಾಮಯ್ಯ. ಮೊದಲು ಯಾರಿದ್ರು? ಡಿ ದೇವರಾಜ ಅರಸ. ಅವ್ರದ್ದ ಮೇಲೆ ಓವರ್ಕಮ್ ಮಾಡ್ರಲ್ಲ ಮೊನ್ನೆ ಸಿದ್ದರಾಮಯ್ಯ. ಈಗ ಪ್ರೆಸೆಂಟ್ ಕರ್ನಾಟಕದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಸಿದ್ದರಾಮಯ್ಯ. ಈ ಸ್ವದೇಶ್ ಇನಿಷಿಯೇಟಿವ್ ಅಂತ ಮಾಡಿರ್ತಾರೆ. ಸ್ವದೇಶ ತರ್ತಾರ ಡಿಫೆನ್ಸ್ ಒಳಗೆ ಯಾರು ತರ್ತಾರೆ? ಆಪ್ಷನ್ ಕೊಡ್ತಾನೆ. ಇಸ್ರೋದವ್ರ, DRDO ಸ್ವದೇಶತ್ ಎದಕ್ಕೆ ತರ್ತಾರೆ? ಸಿ ವಾಟರ್ ಡಿಸ್ಯಾಲಿನೇಷನ್ ಅಂತ ಕರೀತಾರೆ. ಇದು ಎದ್ರ ಸಲ್ಮಂದ್ ಅಂತ ನೆನಪೈತಲ್ಲ, ಡೈರೆಕ್ಟ್ ಕೇಳಿರ್ತಾರೆ. ಇದು ಏನು ಹಾಕಿರ್ತಾರೆ ಗೊತ್ತಾ? ಸ್ವದೇಶತ ಆರ್ಮಿಗೆ ಹೆಲ್ಪ್ ಆಗ್ಲಿ ತಂದಾರತ್ತ ಒಂದೇದು ಆಪ್ಷನ್ ಕೊಟ್ಟಿರ್ತಾರ. ಆರ್ಮಿದವ್ರ ಅಥವಾ BSF ದವ್ರ, DRDO ದವ್ರ ಹಿಂಗೆ ಏನಾರ ಆಪ್ಷನ್ ಕೊಟ್ರೆ ಯಾರು ಡೆವಲಪ್ ಮಾಡ್ತಾರಂದ್ರೆ ಇದನ್ನ DRDO ದವ್ರು. ಸ್ವದೇಶ ಗೊತ್ತಾತಲ್ಲ. EB4 ವೀಸಾ ಅಂತ ಬರ್ತೈತಿ. ಯಾವ ಕಂಟ್ರಿದವ್ರದಿ? ಚೀನಾ. EB4 ವೀಸಾ ಎದಕ್ಕೆ ಬರ್ತೈತಿ? ಚೈನಾ. ಗೊತ್ತೈತಲ್ಲ EB4 ವೀಸಾ ಅಂತ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ EB4 ವೀಸಾ? ಚೀನಾದವ್ರಿಗೆ ಕೊಡತ್ತೀವಿ. ಚೀನಾದವ್ರಿಗೆ ಆ್ಯಕ್ಚುಲಿ ನಾವು ವೀಸಾನ ಕೊಡಂಗಿಲ್ಲ ರೀ, ಟೂರಿಸಮ್ಗೆ ಅದು ಬರ್ತಾರಂದ್ರೆ. ಯಾಕಂದ್ರೆ ಚೀನಾದ ನಮ್ಗೆ ಈಗ ಪಾಕಿಸ್ತಾನದವ್ರಿಗೆ ವೀಸಾ ಕೊಡಂಗಿಲ್ಲ, ನಮ್ಮಲ್ಲಿ ಏನೋ ಅಲೌ ಮಾಡ್ತಿರಂಗಿಲ್ಲ ವೀಸಾಗಳನ್ನ. ಬಟ್ ಚೀನಾದಿಂದ ಬರೋರಿಗೆ EB4 ವೀಸಾ ಅಂತ ಅಲೌ ಮಾಡತ್ತಾರೆ. EB4 ಎದ್ರ ಸಲ್ಮಂದ್ ಕೊಡ್ತಾರೆ? ಓನ್ಲಿ ಎಲೆಕ್ಟ್ರಿಕ್ ಸೆಕ್ಟರ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರ್ತಾರಂದ್ರೆ ಅವ್ರಿಗೆ ವೀಸಾ ಕೊಡ್ತಾರೆ. ಯಾಕಂದ್ರೆ ಒಂದು ಕಂಟ್ರಿಗೆ ಹೋಗ್ಬೇಕಾರೆ ಕಂಪಲ್ಸರಿ ವೀಸಾ ಇರಲ್ದ ಹೋಗಕ್ಕೆ ಬರಂಗಿಲ್ಲ. ಪಾಸ್ಪೋರ್ಟ್ ತೊಗೊಂಡು ಎಲ್ಲ ಕಡೆ ಹೋಗಕ್ಕೆ ಬರಂಗಿಲ್ಲ. ನಮ್ಮಲ್ಲಿ ಏನು ಪಾಸ್ಪೋರ್ಟ್ ರ್ಯಾಂಕಿಂಗ್ದಾಗ ಅಲೌ ಮಾಡಿರ್ತಾರಲ್ಲ ಆ ಕಂಟ್ರಿಗೆ ಅಟ್ಟ ಪಾಸ್ಪೋರ್ಟ್ ಇದ್ರೆ ಹೋಗ್ಬೋದು. ಉಳ್ಕಿದ ಕಂಟ್ರಿಗೆ ಹೋಗ್ಬೇಕಾರೆ ಕಂಪಲ್ಸರಿ ಏನು ಮಾಡ್ಬೇಕಾರೆ ವೀಸಾ ಅಪ್ರೂವಲ್ ತಗೋಬೇಕು. ಬಟ್ ಚೀನಾದಿಂದ ಬರ್ಬೇಕಾರೆ EB4 ವೀಸಾ ಯಾರಿಗೆ ಕೊಡ್ತಾರೆ ಅಂದ್ರೆ ನಾಳೆ ಕ್ವಶನ್ ಕೊಟ್ಟಿರ್ತಾರೆ. ಚೀನಾದಿಂದ ಬರೋರಿಗೆ EB4 ವೀಸಾ ಇಂಡಿಯಾದವ್ರು ಕೊಡತ್ತಾರೆ. ಯಾರಿಗೆ ಕೊಡತ್ತಾರೆ? ಟೂರಿಸಮ್ದವ್ರು ಕೊಡ್ತಾರೆ ಅಥವಾ ಎಜುಕೇಶನ್ದವ್ರು. EB4 ಅಂದಾಗ ಮತ್ತೆ ಎಲ್ಲರ ಅತ್ ಕೇಳಿ ಎಜುಕೇಶನ್ ಸೆಕ್ಟರ್ ಬರೋರತ್ತ ಎಲ್ಲರ ಹಾಕಿರಿ. ಇವು ಹೇಳಿಕೆ ಕನ್ಫ್ಯೂಸ್ ಇಲ್ಲೇ ಮಾಡ್ತಿರ್ತಾನೆ. ಅಂದಾಗ ಮತ್ತೆ ಒಂದೇದ ಕೊಟ್ಟಿರ್ತಾನೆ ಎಜುಕೇಶನ್ ಅಂತ. ಅವಾಗ ಎಜುಕೇಶನ್ ಇರ್ಬೋದು ಅಂದ್ರೆ ಎಜುಕೇಶನ್ ಸಲ್ಮಂದ್ ಬರೋರಿಗೆ ಕೊಡಂಗಿಲ್ಲ. ಇದನ್ನ ಯಾರಿಗೆ ಕೊಡ್ತಾರಂದ್ರೆ
ಎಲೆಕ್ಟ್ರಾನಿಕ್ದಾಗ ಬರ್ತಾರಲ್ಲ ಅವ್ರಿಗೆ ಸಲ್ಮಾನ್ ಎಲೆಕ್ಟ್ರಾನಿಕ್ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೇಕು ಅಂಥವ್ರು ಕೊಡ್ತಾರೆ. ಇದು ರೀಸೆಂಟಾಗಿ ಇದೊಂದು ನ್ಯೂಸ್ನಾಗಿತ್ತು. ಯಾವ ಸ್ಟೇಟ್ ಒಳಗೆ ತಿರುಪನ ಕುಂದ್ರಮತ್ ಬರ್ತೈತೆ, ತಿರುಪನ ಕುಂದ್ರಮತ್ ಎದ್ರ ಸಲ್ಮಾನ್ ಬರ್ತೈತೆ ಅಲ್ಲಿ ದೀಪ ಹತ್ತು ಸಲ್ಮಾನ್ ಜಗಳ ಆಗತ್ತೈತ್ರಿ, ಕೋಮುವಾದ ಸೃಷ್ಟತಿರ ಏನಂದ್ರೆ ಅಲ್ಲಿ ದೀಪ ಸಲ್ಮಾನ್ ಹತ್ತು ತಿರುಪನ ಕುಂದ್ರಮ್ ಕೇಳ್ತಿರ್ತಾರೆ ನ್ಯೂಸ್ನಾಗ. ತಿರುಪನ ಕುಂದ್ರ ಎಲ್ಲಿ ಬರ್ತೈತೆ ಆಪ್ಷನ್ ಕೊಡ್ಲಿ? ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್. ಕೇರಳ, ತಮಿಳ್ನಾಡು, ಆಂಧ್ರ ಪ್ರದೇಶ್. ಎಲ್ಲಿ ಹೇಳಿ? ತಮಿಳ್ನಾಡ್ದಾಗ. ಇದು ನೆನಪಿಟ್ಕೊ. ಇದು ಎದ್ರ ಸಲ್ಮಾನ್ ನ್ಯೂಸ್ನಾಗ ಬಂದಿತ್ತು ಹೇಳ. ಅಲ್ಲಿ ಏನು ಮಾಡತ್ತಾರ ಅಂದ್ರೆ ತಮಿಳ್ನಾಡ್ನಾಗ ತಿರುಪನ ಕುಂದ್ರ ಮತ್ತು ಒಂದು ಊರು ಬರ್ತೈತೆ. ಅಲ್ಲಿ ಏನಂತಾರೆ ಬೆಟ್ಟದಾಗ ಏನೋ ದೀಪ ಹಚ್ತಿದ್ರತ್ರಿ. ಆ ದೀಪ ಹಚ್ಚಾಗ ಇದು ನಮ್ಮ ಕಾಸ್ಟ್ನವ್ರದೈತಿ, ಇದು ನಿಮ್ಮ ಕಾಸ್ಟ್ನವ್ರತಿ ವೈಲೇಟ್ ಮಾಡತ್ತಿದ್ರು. ಬಟ್ ಅಲ್ಲಿ ಏನಂದ್ರೆ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಡ್ತೈತೆ. ನಮ್ಮಲ್ಲಿ ಒಂದು ಕಾಯ್ದೆ ಐತಿ. ಯಾವ್ದು ಕಾಯ್ದೆ ಐತಿ ಹೇಳ್ರಿ? ಪೂಜಾ ಸ್ಥಳಗಳ ಕಾಯ್ದೆ. ಯಾವ ಇಯರ್? 1991. 1991 ಪೂಜಾ ಸ್ಥಳಗಳ ಕಾಯ್ದೆ ಪ್ರಕಾರ. ಯಾಕಂದ್ರೆ ಜ್ಞಾನ ವ್ಯಾಪಿ ಮಸೀದಿಗೆ ಬಂದಾಗ ಈ ಕಾಯ್ದೆನ ಹೈಲೈಟ್ ಮಾಡ್ಯಾರ. ಈ ಕಾಯ್ದೆ ಪ್ರಕಾರ ಯಾವ ಇದರದಿಂದ ಇಯರ್ದಿಂದ ಇದ್ದಂಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳ್ತಾರೆ. ಈಗ 1947 ಮುಂದೆ ಆಗಸ್ಟ್ 15 1947 ಆದ್ಮೇಲೆ ಇದ್ದಂದು ಅದಕ್ಕಿಂತ ಮುಂಚೆ ಇದ್ದಂದು ಅದಕ್ಕಿಂತ ಮುಂಚೆ. ಯಾಕಂದ್ರೆ ಆಗಸ್ಟ್ 14 1947 ಏನಿರ್ತೈತಿ ಅದ ಪೊಸಿಷನ್ನಾಗ ಈಗ ಇರ್ಬೇಕು. ಅದು ಬಿಟ್ಟು ಎಲ್ಲರ ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಎಲ್ಲರ ಟೆಂಪಲ್ ಚೇಂಜ್ ಮಾಡಿದ್ರು ಅಂತೇಳಿ ಅವ್ರು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಡಿಸಿಷನ್ ಕೊಡಾಗ ಏನು ಮಾಡ್ತಾರೆ ಅಂದ್ರೆ ಅದೇ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮೊದಲು ಯಾವ ಸ್ಥಳದಾಗಿತ್ತು ಅಥವಾ ಯಾವ ಪೊಸಿಷನ್ದಾಗಿತ್ತು ಅಥವಾ ಯಾವ ದೇವ್ರಿಗಿತ್ತು ಅದ ದೇವ್ರಿಗೆ ಕೊಡತ್ತಾರೆ. ಅದನ್ನ ಮೆನ್ಷನ್ ಎಲ್ಲಿ ಮಾಡ್ರಿ ಅಂದ್ರೆ ತಿರುಪನ ಕುಂದ್ರಮ್ ಎಲ್ಲಿ ಕಂಡು ಬರ್ತೈತಿ? ತಮಿಳ್ನಾಡು. ವೆರಿ ಗುಡ್. ಅದೊಂದು ನೆನಪಿಟ್ಕೊಡಿ ತಮಿಳ್ನಾಡು. ಇದು ಹೇಳ್ರಿ. ಇದನ್ನು ಹೇಳಿದ್ವಿ ನಾವು. ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಹೇಳಿದ್ವಿ. ಯಾವ ಬ್ಯಾಂಕ್ ಬರ್ತಾವ್ರಿ? ಇವಂತರೂ ನೆನಪದಾವ. ಯಾವ ಹೇಳ್ರಿ? ICICI, HDFC, SBI. ಈಗ ಐತಲ್ಲ ಇವು ಏನಂದ್ರೆ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್. ಅದು ರೀಸೆಂಟಾಗಿ ಮೆನ್ಷನ್ ಏನು ಮಾಡಿದ್ರು ಅಂದ್ರೆ ಜನವರಿ ಟೈಮ್ನಾಗ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಕಂಪ್ನೀಸ್ ಅಂತ ಹೇಳಿದ್ರು. ಇನ್ಶೂರೆನ್ಸ್ ಕಂಪ್ನಿಗಳು ಕೇಳೋದು. ಬ್ಯಾಂಕ್ಗಳು ನೆನಪದಾವ. ಬ್ಯಾಂಕ್ಗಳು ರಿಪೀಟೆಡ್ ಆಗಿ ಕ್ವಶನ್ ಕೇಳ. ನೀವು 3 ನೆನಪಿಟ್ಕೋರಿ. ರಿಪೀಟೆಡ್ ಆಗಿ ಕೇಳ್ಬೋದು. ಬಟ್ ಹೊಸಾದ ಇನ್ಶೂರೆನ್ಸ್ ಕಂಪ್ನಿಗಳು ಇಂಪಾರ್ಟೆಂಟ್ ಅಂದ್ರೆ 3 ಕಂಪ್ನಿ. ಒಂದೇದು LIC, ಒಂದೇದು LIC, ಎರಡನೇದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಆಫ್ ಇಂಡಿಯಾ, ನೆಕ್ಸ್ಟ್ ಮೂರನೇದು ನ್ಯೂ ಅಶ್ಯೂರೆನ್ಸ್ ಅಲ್ಲ ದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿ. ಇವು 3 ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳಿ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಅಥವಾ DSIB ಅಂತ ಕರೆದ್ರೆ ಡೊಮೆಸ್ಟಿಕಲಿ ಸಿಸ್ಟಮೆಟಿಕ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಕರೀತಾರೆ. ಈ ಬ್ಯಾಂಕ್ಗಳು ಕೊಲ್ಯಾಪ್ಸ್ ಆದ್ರೆ ಇಂಡಿಯನ್ ಆರ್ಥಿಕತೆ ಹೋಗೈತೆ ಅಂದಂಗ ಇವು 3 ಬ್ಯಾಂಕ್ HDFC, SBI, ICIC ಬ್ಯಾಂಕ್. ಇವು 3 ಬ್ಯಾಂಕ್ ಹೆಂಗೆ ಮೆನ್ಷನ್ ಮಾಡ್ತಿಲ್ಲ ಸೇಮ್ ಹಂಗ ಹೆಲ್ತ್ ಸೆಕ್ಟರ್ ಒಳಗೆ ಅಥವಾ ಜನರು ಎಲ್ಲರ ರೋಗಗ್ರಸ್ತ ಆಗತ್ತಾರ ಅಥವಾ ಜನರಿಗೆ ಇನ್ಶೂರೆನ್ಸ್ ಸಿಗತ್ತಿಲ್ಲ ಅಂದ್ರೆ ಇವು 3 ಇನ್ಶೂರೆನ್ಸ್ ಕಂಪ್ನಿಗಳು ಬರ್ತಾವೆ. ಕಂಪಲ್ಸರಿ ಇಂಪಾರ್ಟೆಂಟ್ ಕಂಪ್ನೀಸ್ ಅಂತ ಕರೀತಾರೆ. ಯಾವ 3 ಅಂದ್ರೆ LIC ಆಫ್ ಇಂಡಿಯಾ. LIC ಫುಲ್ ಫಾರ್ಮ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ. ಎರಡನೇದ ಜನರಲ್ ಇನ್ಶೂರೆನ್ಸ್ ಕಂಪ್ನಿ. ಇನ್ನೊಂದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿ ಅಂತ ಬರ್ತದೆ. ಇವು 3 ಇನ್ಶೂರೆನ್ಸ್ ಕಂಪ್ನಿ ಬರ್ತಾವೆ. ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಅಂದ್ರೆ ಇವು 3 ಬ್ಯಾಂಕ್ನಾಗ ಎಲ್ಲರ ಕ್ರೈಸಿಸ್ ಆತಂತೇಳಿ ತಿಳ್ಕೊರಿ. ಇನ್ಶೂರೆನ್ಸ್ ಅಥವಾ ದೇಶದಾಗ ಭದ್ರತೆ ಕೊಡತ್ತಿಲ್ಲ ಹೆಲ್ತ್ ಸೆಕ್ಟರ್ ಅಥವಾ ಯಾವ್ದಾರ ಭದ್ರತೆ ಇಲ್ಲ ಅಂದಾಗ 3 ಬ್ಯಾಂಕ್ ನೆನಪಿರ್ತಾವಲ್ಲ. ಹಾಂ, ಇದು ಅಂಟಾರ್ಟಿಕಾ ಮಿಷನ್ ಮಾಡಿದ್ವಲ್ಲ ನಿನ್ನೆ ಡಿಸ್ಕಷನ್. ಅಂಟಾರ್ಟಿಕಾ ಮಾಡಿದ್ವಲ್ಲ. UA ಯಾವ್ದು ಮೈತ್ರಿ 2ಗೆ ಯಾರು ಹೆಲ್ಪ್ ಮಾಡತ್ತಾರ? ಯಾವ ಕಂಟ್ರಿ ಅಂತ ಕೇಳ್ರ? UA. ಓಕೆ. ಇದೆ ನ್ಯಾಷನಲ್ ಲೆವೆಲ್ ಆಫ್ ವರ್ಕ್ಶಾಪ್ ಆನ್ ಮಿಸ್ಟಿ ಸ್ಕೀಮ್ ಅಂತ ಬರ್ತದಲ್ಲ ಸೆಂಟ್ರಲ್ ಗೌರ್ಮೆಂಟ್ದ. ಅದರದ ನ್ಯಾಷನಲ್ ಲೆವೆಲ್ ವರ್ಕ್ಶಾಪ್ ಮಾಡಿದ್ರೆ ಎಲ್ಲಿ ಮಾಡಿರ್ತಾರೆ? ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳ, ಕರ್ನಾಟಕ. ಮಿಸ್ಟಿ ಎದಕ್ಕೆ ಬರ್ತೈತೆ ಅಂದ್ರೆ ಮ್ಯಾಂಗ್ರೋ ಅಭಿವೃದ್ಧಿ ಮಾಡಕ್ಕೆ ನ್ಯಾಷನಲ್ ಲೆವೆಲ್ ಫಸ್ಟ್ ಸ್ಕೀಮ್ ಏನು ಸ್ಕೀಮ್ ಬಂದಿರ್ತಲ್ಲ ಅದರ ಲೆವೆಲ್ ಏನು ಮಾಡಿರ್ತಾರೆ ಅಂದ್ರೆ ನ್ಯಾಷನಲ್ ಲೆವೆಲ್ ಒಂದು ಏನು ಮಾಡ್ತಾರೆ ಅಂದ್ರೆ ವರ್ಕ್ಶಾಪ್ ಅಂತ ಮಾಡಿರ್ತಾರೆ. ಅದು ಎದಕ್ಕೆ ಮಾಡ್ತಾರೆ ಅಂದ್ರೆ ಮಿಸ್ಟಿ ಯೋಜನೆ ಎದ್ರ ಸಂಬಂಧ ಐತಿ? ಮ್ಯಾಂಗ್ರೋ ಅಭಿವೃದ್ಧಿ ಮಾಡ್ಬೇಕಾ ಸೆಂಟ್ರಲ್ ಗೌರ್ಮೆಂಟ್. ನೆನಪಿಟ್ಕೋರು. ಮಿಸ್ಟಿ ಯೋಜನೆ ಬಂದ್ರೆ ಮ್ಯಾಂಗ್ರೋ ಅಭಿವೃದ್ಧಿ ಮಾಡೋ ಸಂಬಂಧ ಮಾಡ್ಯಾರ. ಇದನ್ನ ಮಾಡಿದಾಗ ಎಲ್ಲರ ನೀನು ಅಕಸ್ಮಾತ್ ಇದು ಎಲ್ಲರ ಅವ ಡೌಟ್ ಬಂದ್ರು ನೆನಪಿಟ್ಕೋರಿ. ತಳಕ್ ಕೋಸ್ಟಲ್ ಏರಿಯಾ ಏನಿರ್ತಾವಲ್ಲ ಅಲ್ಲೇ ಮಾಡ್ತಾರೆ ವರ್ಕ್ಶಾಪ್ ಮಾಡ್ರಿ. ಯಾಕಂದ್ರೆ ಮ್ಯಾಂಗ್ರೋ ಅಭಿವೃದ್ಧಿ ಮಾಡಕ್ಕೆ ಕೋಸ್ಟಲ್ ಏರಿಯಾದಾಗ. ಈ ಮ್ಯಾಂಗ್ರೋ ಅಭಿವೃದ್ಧಿ ಎದಕ್ಕೆ ಮಾಡ್ತಾರೆ ಅಂದ್ರೆ ಕಡಲ ಕೊರತೆ ಆಗಬಾರ್ದತ್ತ ಮಾಡಿರ್ತಾರೆ. ಹೌದಾ? ಈ ಏರಿಯಾದಾಗ ಮಾಡ್ಬೇಕಾ ಎಲ್ಲರ ಆಪ್ಷನ್ ಎಲ್ಲರ ತಳಗಿನ ಕೊಟ್ಟರೆ ಕನ್ಫ್ಯೂಸ್ ಆಕತಿ. ಈಗ ನೆನಪಿಟ್ಕೋರಿ. ಹೇಳ್ತಾನೆ ಯಾವ್ದಂದ್ರೆ ಆಂಧ್ರ ಪ್ರದೇಶ್. ಇನ್ ಕೇಸ್ ಆಪ್ಷನ್ದಾಗ ಇವು ತಳಗಿನ ಕೋಸ್ಟಲ್ ಏರಿಯಾ ಬಿಟ್ಟು ಮೇಲೆ ಯಾವ ಕೊಟ್ಟರೆ ಎಲಿಮಿನೇಟ್ ಮಾಡ್ಬೋದು. ನೆನಪಿಟ್ಟಿರ್ತಿಲ್ಲ. ಯಾವ್ದು ಹೇಳಿ? ಮಿಸ್ಟಿ ಎದ್ರ ಸಲ್ಮಾನ್ ಸಂಬಂಧಿಸಿ ಐತಿ? ಓಕೆ. ಇದು ಹೇಳ್ರಿ. ಬೆಂಗಳೂರಿನಿಂದ ಯಾರು ಬರ್ತಾರ? ಸ್ವಾತಿ ಶಾಂತಕುಮಾರ್. ಮೇಜರ್ ಸ್ವಾತಿ ಶಾಂತಕುಮಾರ್ ಅಂತ ಬರ್ತಾರೆ. ಇವ್ರಿಗೆ ಜಗತ್ತಿನಿಂದ ಯಾವ ಅವಾರ್ಡ್ ಕೊಟ್ಟಿರ್ತಾರೆ? ಸ್ವಾತಿ ಶಾಂತಕುಮಾರ್ ಬೆಂಗಳೂರು. ಯಾವ್ದ? ಯುನೆಸ್ಕೋದಲ್ಲಿ ಯುನೈಟೆಡ್ ನೇಷನ್ ಸೆಕ್ರೆಟರಿ. ಜನರಲ್ ಸೆಕ್ರೆಟರಿ ಅವಾರ್ಡ್ ಅಂತ ಕರೀತಾರೆ ಅಥವಾ ಜೆಂಡರ್ ಈಕ್ವಾಲಿಟಿ ಅವಾರ್ಡ್ ಅಂತ ಕರೀತಾರೆ. ನೆನಪಿಟ್ಕೋ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದತ್. ಇನ್ನೊಮ್ಮೆ ಯುನೈಟೆಡ್ ನೇಷನ್ ಜೆಂಡರ್ ಇದನ್ನ ಅಡ್ವೊಕೇಟ್ ಜೆಂಡರ್ ಅವಾರ್ಡ್ ಅಂತ ಕೊಡ್ತಾರಲ್ಲ ಅದು ಬೇರೆ, ಮತ್ತು ಸೆಕ್ರೆಟರಿ ಜನರಲ್ ಅವಾರ್ಡ್ ಬೇರೆ. ಸೆಕ್ರೆಟರಿ ಜನರಲ್ ಅಂದ್ರೆ ಈ ವಿಶ್ವಸಂಸ್ಥೆ ಸೆಕ್ರೆಟರಿ ಜನರಲ್ ಯಾರ್ದಾರ? ಆಂಟೋನಿಯೋ ಗುಟೆರೆಸ್ ಅದಾರಲ್ಲ. ವಿಶ್ವಸಂಸ್ಥೆ ಸೆಕ್ರೆಟರಿ ಜನರಲ್ ಅಂತಿರ್ತಾರೆ. ನೆನಪೈತಲ್ಲ. ವಿಶ್ವಸಂಸ್ಥೆದೊಳಗೆ 5 ಅಂಗಗಳು ಬರ್ತಾವೆ ಗೊತ್ತೈತಿ. ಒಂದು ಧರ್ಮದರ್ಶಿ ಬಿಟ್ಟರೆ 5 ಅಂಗಗಳು ಬರ್ತಾವೆ. ಅದ್ರ ಸೆಕ್ರೆಟರಿ ಜನರಲ್ದ ಒಂದು ಅಂಗ ಬರ್ತೈತಲ್ಲ ಅವ್ರು ಸಬ್ಮಿಟ್ ಮಾಡ್ತಿರ್ತಾರಲ್ಲ ಆ ಸೆಕ್ರೆಟರಿ ಜನರಲ್ ಯಾರಂದ್ರೆ ಆಂಟೋನಿಯೋ ಗುಟೆರೆಸ್ ಅದಾರಲ್ಲ ಅವ್ರದ್ದು ಅವಾರ್ಡ್ ಕೊಡ್ತಾರೆ. ಜೆಂಡರ್ ಈಕ್ವಾಲಿಟಿ ಸಂಬಂಧ ಇಂಡಿಯಾದಾಗ ನಮ್ದು ಯಾರು ಕೊಟ್ರಂದ್ರೆ ಬೆಂಗಳೂರ್ದು ಯಾರು ಅಂತ ಹೇಳಿ ಸ್ವಾತಿ ಶಾಂತಕುಮಾರ್. ಇನ್ನೊಂದು ಏನು ಕೊಡ್ತಾರೆ ಗೊತ್ತಾ? ಯುನೈಟೆಡ್ ನೇಷನ್ ಜೆಂಡರ್ ಈಕ್ವಾಲಿಟಿ ಅಡ್ವೊಕೇಟ್ ಅವಾರ್ಡ್ ಅಂತ ಕೊಡ್ತಾರೆ. ಅಡ್ವೊಕೇಟ್ ಅವಾರ್ಡ್ ಬೇರೆ, ಇದು ಅವಾರ್ಡ್ ಬೇರೆ. ಎರಡು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಇದು ಜೆಂಡರ್ ಈಕ್ವಾಲಿಟಿ ಸಂಬಂಧ ಕೊಟ್ಟಿರ್ತಾರೆ. ಇದಕ್ಕೆ ಏನಂತಾರೆ
ಮಾಡ್ತಾರೆ ಅಂದ್ರೆ ಜನರಲ್ ಸೆಕ್ರೆಟರಿ ಅವಾರ್ಡ್ ಅಂತೂ ಕೊಡಿತಾರೆ, ನೆನಪಿಟ್ಕೋರು. ವಿಶ್ವಸಂಸ್ಥೆದ ಮೇಜರ್ ಯಾರಂದಿ ಸ್ವಾತಿ ಶಾಂತಕುಮಾರ್ ಯಾವ ಸ್ಟೇಟ್ದವ್ರ? ಬೆಂಗಳೂರು, ಕರ್ನಾಟಕ ಸ್ಟೇಟ್ ಬಂದ್ರೆ ಕರ್ನಾಟಕ. ಆಮೇಲೆ ಇನ್ ಯಾರು ಅಡ್ವೊಕೇಟ್ ಜೆಂಡರ್ ಅವಾರ್ಡ್ 3 ಮಂದಿ ಕೊಡ್ತಾರ. ರೀಸೆಂಟ್ ಆಗಿ ಯಾರು ತಗೋತಾರ? ಅಭಿಲಾಷಾ ಬಾರಕ್. ಫಸ್ಟ್ ಯಾರು ತಗೋತಾರ? ಫಸ್ಟ್ ಸುಮನ್ ಗವಾನಿ. ಎರಡನೇದವ್ರು ರಾಧಿಕಾ. ಇವು 3 ಮಂದಿ ಮಹಿಳೆಯರು ತಗೊಂಡಾರ. ನೆನಪು, ಇದು ಮಹಿಳೆಯರಿಗೆ ಕೊಡ್ತಾರ. 3 ಮಂದಿ ಹೆಸರು ಕೇಳ್ಬೋದು, ಅಥವಾ ಯಾವ ಕಂಟ್ರಿ ಒಳಗೆ ಇವ್ರು ಅಡ್ವೊಕೇಟ್ ಆಗ್ಯಾರ, ಅಥವಾ ಯಾವ ಕಂಟ್ರಿ ಒಳಗೆ ಮೇಜರ್ ಜನರಲ್ ಹೆಲ್ಪ್ ಮಾಡತ್ತಾರ ಅಂದ್ರೆ. ಒಂದೇ ಸುಮನ್ ಗವಾನಿ ಯಾವ ಕಂಟ್ರಿ? ಸೌತ್ ಸುಡಾನ್. ಸುಮನ್ ಗವಾನಿ ಬಂದಾಗ ಸೌತ್ ಸುಡಾನ್. ಎರಡನೇದು ಯಾವ್ದು? ರಾಧಿಕಾ ಸೇನ್ ಯಾವ ಕಂಟ್ರಿ? ಯಾವ್ದ? DRC, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಬರ್ತದಲ್ಲ, ಕಾಂಗೋದಾಗ ಯಾರಂದ್ರೆ ರಾಧಿಕಾ ಸೇನ್. ನೆಕ್ಸ್ಟ್ 3ನೇದವ್ರು ರೀಸೆಂಟ್ ಆಗಿ ಅಭಿಲಾಷ್ ಬಾರಕ್ ಯಾವ ಕಂಟ್ರಿ? ಲೆಬನಾನ್. ನೆನಪಿರ್ತಾವೆ, ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಈಗ ಸೆಕ್ರೆಟರಿ ಜನರಲ್ ಯಾರಿಗೆ ಕೊಡ್ತಾರ ಹೇಳ್ರಿ ಅವಾರ್ಡ್? ಸ್ವಾತಿ ಶಾಂತಕುಮಾರ್ ಯಾವ ಸ್ಟೇಟ್ನವ್ರ? ಕರ್ನಾಟಕ. ವೆರಿ ಗುಡ್. ಇದು ಗೋಧನಾ ಯೋಜನೆ ಅಂತ ಬರ್ತದೆ, ಇದು ಇಂಪಾರ್ಟೆಂಟ್. ಇವು ಎಲ್ಲ ಹಳಿ ಅದಾವನಂತೆ ರಿವಿಷನ್ ಮಾಡತ್ನ. ಮತ್ತೆ ಕಿಟೆಕ್ ಸ್ಪೀಡ್ ಹೊಂಟ್ರ ಅಂದಿರಿ, ಮತ್ತೆ ಯಾಕಂದ್ರೆ ಜನವರಿ ಬಂದವ. ಗೋಧನಾ ಯೋಜನೆ ಅಂತ ಬರ್ತೈತಿ. ಕರ್ನಾಟಕ ಏನ್ ಮಾಡತ್ತೆ ಗೊತ್ತಾ? ಕರ್ನಾಟಕದ ಮೊದಲ ಔಟ್ಸೈಡ್ ಯಾವ್ದಾರ ಸ್ಟೇಟ್ ಒಳಗ ಏನ್ ಮಾಡತೈತಿ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡತೈತಿ. ಇಂಡಿಯಾದಾಗ ಅದಾವ, ಲಿಂಗನಮಕ್ಕಿ, ಶರಾವತಿಯಲ್ಲಿ. ವೆರಿ ಗುಡ್. ಹಾ, ಹೈಡ್ರೋಲ್ ಇದೆ. ಅದು ಬೇರೆ, ಗೋಧನಾ ಅಲ್ಲದ, ಛತ್ತೀಸ್ಗಢ. ಶಾಖೋತ್ಪನ್ನ. ಕರೆಕ್ಟ್. ಸಾಮರ್ಥ್ಯದ ಶಾಖೋತ್ಪನ್ನ ಅಲ್ಲ, ಕರೆಕ್ಟ್. ನಾ ಏನು ಹೇಳಿ? ಹೈಡ್ರೋ ಹೈಡ್ರೋ ಅಲ್ಲ, ಕರೆಕ್ಟ್. ಹಾಂ, ಥರ್ಮಲ್ ಎನರ್ಜಿ. ಇದು ಕರೆಕ್ಟ್. ಗೋಧನಾ ಹೈಡ್ರೋನ ಬರ್ತದೆ. ಥರ್ಮಲ್ ಪ್ರಾಜೆಕ್ಟ್ ಅದ, ಉಷ್ಣ ಅಥವಾ ಶಾಖ ವಿದ್ಯುತ್ ಯೋಜನೆ ಅಂತ ಕರೀತಾರಲ್ಲ, ಟ್ರಾನ್ಸ್ಮಿಷನ್ ತರ್ತಿರ್ತಾರೆ. ಗೋಧನಾ ಯೋಜನೆ ಯಾವ ಕಂಟ್ರಿ, ಯಾವ ಸ್ಟೇಟ್ ಒಳಗ ಇದು ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ? ಇದು ಕರ್ನಾಟಕ ಮೇಲೆ ಹೈಲೈಟ್ ಮಾಡಿ ಯಾಕೆ ಕೇಳುವ? ಕರ್ನಾಟಕ ಔಟ್ ಆಫ್ ಸ್ಟೇಟ್ನಾಗ ಮೊದಲು ಮಾಡೋದು. ಕರ್ನಾಟಕ ನಮ್ಮಲ್ಲಿ ಮಾಡಿದ್, ಔಟ್ ಆಫ್ ಸ್ಟೇಟ್ದಾಗ ಮೊದಲು ಇನ್ವೆಸ್ಟ್ಮೆಂಟ್ ಮಾಡತೈತಿ. ಯಾವ್ದು? ಜಿಂದಾಲ್ ಅಲ್ಲ, ಜಿಂದಾಲ್ ಸ್ಟೀಲ್ದವ್ರು. ಜಿಂದಾಲ್ದವ್ರು ಇನ್ವೆಸ್ಟ್ಮೆಂಟ್ ಮಾಡತ್ತಾರೆ. ನೆನಪಿಟ್ಕೋರಿ, ಎಲ್ಲಿ ಅಂದ್ರೆ ಛತ್ತೀಸ್ಗಢದಿಂದ ಬರ್ತದೆ. ಕರೆಕ್ಟ್. ಗೋಧನಾ ಶಾಖೋತ್ಪನ್ನ. ಗೋಧನಾ ಶಾಖೋತ್ಪನ್ನ ಥರ್ಮೋಲ್ ಅಂತ ಬರ್ತದೆ. ಪಕ್ಕ ಅಲ್ಲ ಗೋಧನಾ. ಕರೆಕ್ಟ್. ಶಾಖೋತ್ಪನ್ನ ಬರ್ತದೆ. ಹಾಂ, ಕರೆಕ್ಟ್. ಶಾಖೋತ್ಪನ್ನ. ಕರೆಕ್ಟ್. ಥರ್ಮಲ್ ಕಲ್ಲಿದ್. ಹಾಂ, ಕರೆಕ್ಟ್. ಆ ಕಲ್ಲಿ ಅಲ್ಲೇ ಯಾಕೆ ಮಾಡತ್ತಾರೆ ಇನ್ವೆಸ್ಟ್ಮೆಂಟ್ ಅಂದ್ರೆ, ಕಲ್ಲಿದ್ನ ಅಲ್ಲಿ ತಂದು ನಮ್ಮಲ್ಲಿ ಉಷ್ಣ ವಿದ್ಯುತ್ ಮಾಡ್ಬೇಕಲ್ಲ, ಅದನ್ನ ಅಲ್ಲೇ ಜನರೇಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋರದ. ಅದಕ್ಕೆ ಕರ್ನಾಟಕದಿಂದ ಮೊದಲು. ಕರೆಕ್ಟ್. ಗೋಧನಾ ಗೊತ್ತಾಗತ್ತಲ್ಲ, ಎಲ್ಲಿ ಬರ್ತೈತಿ? ಛತ್ತೀಸ್ಗಢ. ವೆರಿ ಗುಡ್. ನೆಕ್ಸ್ಟ್, ಇದು ವೀಮರ್ ಟ್ರ್ಯಾಂಗಲ್ ಒಂದು ರೀಸೆಂಟ್ ಆಗಿ ನ್ಯೂಸ್ನಾಗ ಬಂದಿತ್ತಲ್ರಿ. ವೀಮರ್ ಟ್ರ್ಯಾಂಗಲ್ ಅಂತ ಬರ್ತದೆ. ಎಲ್ಲಿ ಬರ್ತೈತೆ ಹೇಳ್ರಿ ವೀಮರ್ ಟ್ರ್ಯಾಂಗಲ್? 3 ಕಂಟ್ರಿ ಬರ್ತಾವ. ಟ್ರ್ಯಾಂಗಲ್ ಅಂದ್ರೆ ಒಟ್ಟು ಎಲ್ಲಿ ಬಂದ್ರು 3 ಕಂಟ್ರಿ ಇರ್ತಾವೆ. ಇದು ರೀಸೆಂಟ್ ಆಗಿ ನ್ಯೂಸ್ನಾಗ ಬಂದಿದೆ. ಯಾಕೆ ಹೇಳಿ ಅಂದ್ರೆ, ವೀಮರ್ ಟ್ರ್ಯಾಂಗಲ್ ಬಂದಾಗ ಬ್ಲ್ಯಾಕ್ ಟ್ರ್ಯಾಂಗಲ್ ನ್ಯೂಸ್ನಾಗ ಬಂದೈತೆ ಅಂತೇಳಿ. ವೀಮರ್ ಟ್ರ್ಯಾಂಗಲ್ದಾಗ 3, ಬ್ಲ್ಯಾಕ್ ಟ್ರ್ಯಾಂಗಲ್ದಾಗ ಅದ್ರ 3. ನೆಕ್ಸ್ಟ್ ಹೇಳಿ, ವೀಮರ್ ಟ್ರ್ಯಾಂಗಲ್ದಾಗ ಯಾವ? ಜರ್ಮನಿ, ಫ್ರಾನ್ಸ, ಪೋಲ್ಯಾಂಡ್. ಜರ್ಮನಿ, ಫ್ರಾನ್ಸ, ಪೋಲ್ಯಾಂಡ್ ಬರ್ತವೆ. ಏನ್ರ ಕೋಡ್ ಮಾಡ್ರಿ? ಬರಂಗಿಲ್ಲ. ಜರ್ಮನಿ, ಫ್ರಾನ್ಸ್, ಪೋಲ್ಯಾಂಡ್. ರಿವಿಷನ್ ಮಾಡಿ ನೆನಪಿಟ್ಕೋರಿ. ವೀಮರ್ ಟ್ರ್ಯಾಂಗಲ್ ಅಂತ ಕರಿತೀವಿ. ಇದ್ರ ಮುಂದೆ ಬರ್ತೈತಿ ಬ್ಲ್ಯಾಕ್ ಟ್ರ್ಯಾಂಗಲ್. ಇವು ನ್ಯೂಸ್ನಾಗ ಯಾಕೆ ಬರ್ತದೆ? ಬ್ಲ್ಯಾಕ್ ಟ್ರ್ಯಾಂಗಲ್ ಇದ್ರೋಗಿಂದ ಒಂದು ಕಂಟ್ರಿ ಬಿಡೋದು. ಯಾವ್ದು ಬಿಡ್ತೀರಿ? ಫ್ರಾನ್ಸ್ ತೆಗಿದು ಯಾವ್ದು ಆ್ಯಡ್ ಮಾಡೋದು? ಜಕ್ ರಿಪಬ್ಲಿಕ್. ಗೊತ್ತಾ? ಇನ್ನೊಮ್ಮೆ ಆಯ್ತು ನೋಡ್ರಿ, ವೀಮರ್ ಟ್ರ್ಯಾಂಗಲ್ ಬರ್ತೇಳಿ. ಇಲ್ಲಿ ಆಲ್ಫಾಬೆಟ್ ಮೇಲೆ ಕೋಡ್ ನೆನಪಿಟ್ಕೋತೀರ, ಮಾಡಿಡ್ರಿ. ಯಾವ್ದಂದ್ರೆ ಜರ್ಮನಿ, ಫ್ರಾನ್ಸ್ ಮತ್ತು ಪೋಲ್ಯಾಂಡ್ ಅಲ್ಲ, ಜರ್ಮನಿ. ಏನಾಕತಿ ಕೋಡ? ಏನು ಕೋಡ್ ಆಕತ್ತೇನ ಅದಕ್ಕೆ? ಜರ್ಮನಿ, ಪೋಲ್ಯಾಂಡ್, ಫ್ರಾನ್ಸ್. ಏನಾಗಲ್ಲ ಒಟ್ಟು ಗರ್ಲ್ ಫ್ರೆಂಡ್ ಹೋಗ್ಕ ನೋಡ. ಅದನ್ನೇ ಹಂಗೆ ನೆನ್ಪಿಟ್ಕೊರ್ಬಿಡು. ಫ್ರಾನ್ಸ, ಜರ್ಮನಿ, ಪೋಲ್ಯಾಂಡ್ ಇದೇನಂದ್ರೆ ವೀಮರ್ ಟ್ರ್ಯಾಂಗಲ್. ವೀಮರ್ ಟ್ರ್ಯಾಂಗಲ್ ಎದಕ್ಕೆ ಮಾಡಿರ್ತಾರೆ ಅಂದ್ರೆ, ಈಗ ಫ್ರಾನ್ಸ್ನಾಗ ಐತಲ್ರಿ, ಕೇಳ್ಬೋದು. ಯಾಕಂದ್ರೆ ವೀಮರ್ ಟ್ರ್ಯಾಂಗಲ್ ಅಂದ್ರೆ ಇವು 3 ಕಂಟ್ರಿ ನಡು ಕೋಆಪರೇಷನ್ ಸಂಬಂಧ ಮಾಡಿರ್ತಾರೆ. ಬಟ್ ಬ್ಲ್ಯಾಕ್ ಟ್ರ್ಯಾಂಗಲ್ ಮಾಡಿರ್ತಾರೆ. ಬ್ಲ್ಯಾಕ್ ಟ್ರ್ಯಾಂಗಲ್ ಕೋಆಪರೇಷನ್ ಸಂಬಂಧ ಅಲ್ಲ. ಬ್ಲ್ಯಾಕ್ ಟ್ರ್ಯಾಂಗಲ್ ಅಂತ ಯಾವ ಕರೀತಾರೆ ಅಂದ್ರೆ 3 ಕಂಟ್ರಿಗೆ ಪೊಲ್ಯೂಷನ್ ಆಗೋದು. ಯಾವ 3 ಕಂಟ್ರಿ? ಫ್ರಾನ್ಸ್ ತೆಗೆದು ಬಿಡ್ರಿ. ಯಾವ ಉಳಿದು ಅಲ್ಲಿ? ಜರ್ಮನಿ, ಪೋಲ್ಯಾಂಡ್ ಉಳಿತಾ. ಅದಕ್ಕೆ ಇನ್ನೊಂದು ಯಾವ್ದು ಆ್ಯಡ್ ಮಾಡಿದ್ರೆ ಜಕ್ ರಿಪಬ್ಲಿಕ್. ಇದು ಆ್ಯಡ್ ಮಾಡ್ರೆ ಯಾಕೆ ಬ್ಲ್ಯಾಕ್ ಟ್ರ್ಯಾಂಗಲ್ ಹತ್ತಾರ ಅಂದ್ರೆ, ಜಗತ್ನಾಗ ಹೈಯೆಸ್ಟ್ ಏನಂದ್ರೆ ಅಲ್ಲಿ ಏನು ಮಾಡ್ತಾರಲ್ಲ, ಯುರೋಪ್ ಕಂಟ್ರಿ ಒಳಗೆ ಹೈಯೆಸ್ಟ್ ಪೊಲ್ಯೂಷನ್ ಮಾಡೋ ಕಂಟ್ರಿಗಳಂದ್ರೆ ಅವ 3 ಕಂಟ್ರಿ. ಅದಕ್ಕೆ ಬ್ಲ್ಯಾಕ್ ಟ್ರ್ಯಾಂಗಲ್ ಅಂತ ಕರಿತಾರೆ. ಅವು ನ್ಯೂಸ್ನಾಗ ಬಂದಿದ್ದು. ಇನ್ನೊಂದು ಕೇಳ್ಯಾರ ನೋಡಿ, ರೀಸೆಂಟ್ ಆಗಿ ಏನು ಕೇಳ್ಯಾರ ಅಂದ್ರೆ, ಡೈರೆಕ್ಟ್ ಆರ್ಟಿಕಲ್ ಕೇಳ್ಬೋದು. ಆರ್ಟಿಕಲ್ 345 ಎದಕ್ಕೆ ನ್ಯೂಸ್ನಾಗ ಐತೆ ಅಂತ ಕೇಳ್ಬೋದು. ಅದ್ರ ಸಂಬಂಧ ಹೇಳಿ. ಇವು ಯಾಕೆ ಹೇಳತ್ನ ಹೇಳ? ಲಾಸ್ಟ್ ಟೈಮ್ ಕ್ವಶನ್ ಕೇಳಿದಾಗ ಆರ್ಟಿಕಲ್ 200 ಫೋಕಸ್ ಮಾಡಿದ್ದೆ. ಅದಕ್ಕಂದ್ರೆ ಅದು ನ್ಯೂಸ್ನಾಗ ಐತಿ. ಈಗ ಆರ್ಟಿಕಲ್ 345 ನ್ಯೂಸ್ನಾಗ ಐತಿ. ಅದ್ರ ಸಲುವಾಗಿ 345, 46, 47 3 ಹೇಳಿದ್ನಿ. ಯಾಕೆ ನ್ಯೂಸ್ನಾಗ ಐತೆ ಹಿಂಟ್ ಕೊಡ್ಲಿ? ಕರ್ನಾಟಕದಾಗ ಏನು ಮಾಡತ್ತೀರ ಅಂತ, ತುಳುನ ಪ್ರಾದೇಶಿಕ ಭಾಷೆ ಅಂತ ಡಿಕ್ಲೇರ್, ಆಡಳಿತ ಭಾಷೆಯಾಗಿ ತುಳುನ ಅಡಾಪ್ಟ್ ಮಾಡ್ಕೋತ ಅನ್ನತ್ತಿದ್ರಲ್ಲ. KA ಬಂದಾಗ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಫೋಕಸ್ ಅಂತೂ ಕಂಪಲ್ಸರಿ ಮಾಡಿರ್ತಾನೆ. ಈ ತುಳು ಭಾಷೆನ ರೀಸೆಂಟ್ ಆಗಿ ಏನು ಮಾಡತ್ತಾರ ಅಂದ್ರೆ, ನಮ್ಮಲ್ಲಿ ಕರ್ನಾಟಕದಾಗ ಆಡಳಿತ ಭಾಷೆ ಯಾವ್ದೈತಿ? ಕನ್ನಡ ಐತಿ. ಯಾಕೆ ಆಡಳಿತ ಭಾಷೆ ಐತಿ ಅಂದ್ರೆ, ಎಲ್ಲ ಏನು ರಾಜ್ಯ ಪತ್ರ
ಶಬ್ದ ಹೊರಡಿಸ್ತಾರಲ್ಲ ಅವೆಲ್ಲ ಎದುರು ಬರ್ತಾವ ಅಂದ್ರೆ ಕನ್ನಡ ಭಾಷೆ ಒಳಗೆ ಬರ್ತಾವ. ಈ ತುಳುನ ಏನ್ ಮಾಡತ್ತಾರ ಅಂದ್ರೆ ಪ್ರಾದೇಶಿಕ ಅಥವಾ ಆಡಳಿತ ಭಾಷೆ ಯೂಸ್ ಮಾಡ್ಕೊಂಡಾರಲ್ಲ, ಇದನ್ನ ಯಾವ ಒಂದು ಆರ್ಟಿಕಲ್ಗಳು ಹೇಳ್ತಾವ ಸಂವಿಧಾನದಾಗ ಹಕ್ಕ ಐತೆ ಅದ ಯಾಕಂದ್ರೆ ಕೇಳೋದು. ಅಕಸ್ಮಾತ್ ಎಲ್ಲರ ಸಂವಿಧಾನದ ಆರ್ಟಿಕಲ್ನಾಗ ಇರ್ಲಿಕ್ಕೆ ಅವಾಗ ಕೇಳಕ್ ಹಾಕಿದ್ದಿಲ್ಲ. ಈಗ ಹೇಳ್ರಿ ಸಿರೀಸ್ ಹೇಳಿದ್ನಲ್ಲ 345 46 47 45 ಎದಕ್ಕೆ ಬರ್ತೈತೆ ಅಂದ್ರೆ ಒಂದು ರಾಜ್ಯ ಒಂದು ಯಾವ್ದು ಬೇಕಾದ ಅದು ಆಡಳಿತ ಭಾಷೆನ ಘೋಷಣೆ ಮಾಡ್ಕೋ ಅಧಿಕಾರ ಐತಿ. ಕರ್ನಾಟಕ ಐತಂದ್ರೆ ಕನ್ನಡ ಘೋಷಣೆ ಮಾಡ್ಕೋಬಹುದು, ಮಹಾರಾಷ್ಟ್ರ ಐತಂದ್ರೆ ಮಹಾರಾಷ್ಟ್ರ ಆಡಳಿತ ಭಾಷೆ ಮಾಡ್ಕೋಬಹುದು. ಇದ ಯಾವ್ದಂದ್ರೆ 345ನೇ ಆರ್ಟಿಕಲ್ ರೀ. ಇದ ಒಂದು ರಾಜ್ಯ ಒಂದು ಭಾಷೆ ಹೊಂದ್ಕೋಬೇಕಂತ ಹೇಳೋದು ಯಾವ್ದಂದ್ರೆ 345. 45 ಆದ್ಮೇಲೆ 46 ಬರ್ತೈತಲ್ಲ ಅದು ಏನ್ ಹೇಳ್ತೈತೆ ಆರ್ಟಿಕಲ್ ಅಂದ್ರೆ ಒಂದು ರಾಜ್ಯ ಇನ್ನೊಂದು ರಾಜ್ಯ ಅಥವಾ ಇನ್ನೊಂದು ಸೆಂಟ್ರಲ್ ಜೋಡ ಏನ್ರ ನಾವು ಕಮ್ಯುನಿಕೇಶನ್ ಮಾಡ್ಬೇಕು. ಈಗ ಅಕಸ್ಮಾತ್ ನೋಡ್ರಿ ನಮ್ಮ ಕರ್ನಾಟಕ ಕನ್ನಡ ಆಡಳಿತ ಭಾಷೆ ಎತ್ ಮಾಡ್ಕೊಂಡ್ವಿ, ಕನ್ನಡ ಆಡಳಿತ ಭಾಷೆ ಮಾಡ್ಕೊಂಡ ನಾವು ರಾಜ್ಯ ಪಾತ್ರಗಳು ಎಲ್ಲ ಇಂಗ್ಲೀಷ್ನಾಗ ಹೊಡಿಸ್ಲಿಕ್ಕತ್ತೇಳಿ ಸೆಂಟ್ರಲ್ದವ್ರು ಕನ್ವೆ ಹೆಂಗ್ ಮಾಡೋರು ಅಥವಾ ಸೆಂಟ್ರಲ್ ಬಜೆಟ್ ಅದು ಡಿಕ್ಲೇರ್ ಮಾಡಿದಾಗ ಸೆಂಟ್ರಲ್ ಸ್ಟೇಟ್ ಕೋಆಪರೇಷನ್ ಆಗ್ಬೇಕಲ್ಲ. ಈಗ ನಮ್ಮ ಹಣಕಾಸು ಆಯೋಗ ಐತೆ 16ನೇ ಹಣಕಾಸು ರೊಕ್ಕ ಬರ್ಬೇಕಾದ್ರೆ ಅವ್ರ ಜೋಡ ಕಮ್ಯುನಿಕೇಶನ್ ಮಾಡ್ಬೇಕಲ್ಲ, ಅದಕ್ಕೆ ಒಂದು ಭಾಷೆನ ಯಾವ್ದಾರ ಮಾಡ್ಕೋತ ಹೇಳಕ್ ಯಾವ್ದು ಆರ್ಟಿಕಲ್ ಅಂದ್ರೆ 346 ಗೊತ್ತಾಗತ್ತವಲ್ಲ ಹೇಳೋದು. 45 ಅಂದ್ರೆ ಡೆಡಿಕೇಟೆಡ್ ಆಗಿ ಒಂದು ರಾಜ್ಯ ಒಂದು ಭಾಷೆನ ಹೊಂದ್ಕೋಬೇಕು, ಒಂದು ಆಡಳಿತ ಭಾಷೆ ಯಾವ್ದು ಬೇಕಾ ಡಿಕ್ಲೇರ್ ಮಾಡಲಿ. ಅದು ಡಿಕ್ಲೇರ್ ಮಾಡ್ಕೊಂಡೈತೆ ಅಂತೇಳಿ ಸಂವಿಧಾನದಾಗ ನಾವು ಕೊಟ್ಟು ಬೇರೆ ಭಾಷೆ ಅಡಾಪ್ಟ್ ಮಾಡ್ಕೊಳಂಗಿಲ್ಲ, ತನಕ ಬರಂಗಿಲ್ಲ. ಯಾಕಂದ್ರೆ 46ನೇದ್ರಾಗ ಏನೈತೆ ಸಂವಹನ ಸಲ್ಮಂದ್ ಯಾವ್ದಾರ ಒಂದು ಭಾಷೆನ ಮಾಡ್ಕೋಬಹುದು. ಈಗ ಪ್ರೆಸೆಂಟ್ ಇಂಗ್ಲೀಷ ಮತ್ತು ಹಿಂದಿನ ಯೂಸ್ ಮಾಡ್ಕೋತಾರೆ ಸಂವಹನ ಸಲ್ಮಂದ್. ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಯಾವ್ದಂದ್ರೆ 45 ಆತ 46 47 47 ಎದಕ್ಕೆ ಬರ್ತೈತಿ ಹೇಳ್ರಿ 47 ಕರೆಕ್ಟ್ 47 ಹೇಳ್ರಿ ಅದ್ರ ಸಲ್ಮಂದ್. ಈಗ 47 ನಾ ಹೇಳಿದ್ದು ತುಳು ಭಾಷೆ ಅಂತ ಬರ್ತೈತಿಲ್ಲ, ಈ ತುಳು ಭಾಷೆನ ಈಗ ಡಿಮ್ಯಾಂಡ್ ಮಾಡತ್ತಾರ ಅಂತ ಹೇಳಿಲ್ಲ. ಎಸ್, ಒಂದಕ್ಕಿಂತ ಹೆಚ್ಚು ಭಾಷೆ ಅನ್ನೋಕ್ಕಿಂತ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಭಾಷೆ ಅನ್ಬೋದು. ಅಥವಾ ಒಂದು ರಾಜ್ಯದಾಗ ನಾವು ಆದೇಶ ಒಳಗೆ ಬರ್ರಿ ಈ ಕಡೆ ಆದ್ರ ಈ ಕಡೆ ಹಾಕತ್ತೆ ಬರ್ರಿ ಮಳಿ ಬರ್ತೀರೇನು ಈ ಕಡೆ ಸೈಡ್ ಜಾಗ ಒಂದಿಲ್ಲ ಈಚೆ ಕಡೆ. ಹಾ, ಈಗ ಒಂದು ರಾಜ್ಯ ನೋಡ್ರಿ, ಒಂದು ರಾಜ್ಯ ಒಂದಕ್ಕಿಂತ ಭಾಷೆ ಅನ್ನೋಕ್ಕಿಂತ ಈಗ ತುಳು ಅಂತ ಹೇಳಿದ್ವಿ. ತುಳು ಎಲ್ಲಿ ಜಾಸ್ತಿ ಮಾತಾಡ್ತಾರೆ? ಈ ಕಡೆ ಪುತ್ತೂರು, ಎಲ್ಲಿ ದಕ್ಷಿಣ ಕನ್ನಡ ಅಲ್ಲ, ದಕ್ಷಿಣ ಕನ್ನಡ ಉಡುಪಿ ಕಡೆ ಹೈಯೆಸ್ಟ್ ತುಳು ಭಾಷೆ ಮಾತಾಡ್ತಿರ್ತಾರೆ. ಯಾವ ಒಂದು ಪ್ರದೇಶ ಒಳಗ ಜಾಸ್ತಿ ಬಹುಸಂಖ್ಯಾತರು ಒಂದ ಭಾಷೆ ಮಾತಾಡ್ತಿರ್ತಾರೆ ಅಥವಾ ಅತಿ ಹೈಯೆಸ್ಟ್ ಭಾಷಾಡು ಅಥವಾ ಭಾಷಾ ಅಲ್ಪಸಂಖ್ಯಾತರ ಅಂತ ಕರಿತಾರಲ್ಲ ಅವ್ರಿಗೆ ಕನ್ನಡ ಬರ್ತಿರಂಗಿಲ್ಲ, ಜಾಸ್ತಿ ತುಳುನ ಬರ್ತಿರ್ತೇಳಿ. ಆ ರೀಸನ್ ಒಳಗೆ ಅಷ್ಟೇ ಏನಂದ್ರೆ ಪ್ರಾದೇಶಿಕ ಭಾಷೆಯಾಗಿ ಆ ಭಾಷೆನ ಅಳವಡಿಸ್ಕೊಳ್ಬಹುದು. ನೆನಪಿಟ್ಕೋರಿ, ಇದನ್ನ ರಾಷ್ಟ್ರಪತಿಯವರು ಡೈರೆಕ್ಟ್ ಹೇಳ್ಬಿಡ್ತಾರೆ, ಹೌದು ಇಲ್ಲಿ ಅಳವಡಿಸ್ಕೊಂಡ್ಬಿಡ್ರಿ, ಅಪ್ಲೈ ಮಾಡ್ರಿ ಅಂತೇಳಿ. ಯಾವ ಆರ್ಟಿಕಲ್ ಪ್ರಕಾರ ಅಂದ್ರೆ 346. ಇವು 3 ಆರ್ಟಿಕಲ್ ಯಾಕೆ ಹೇಳಿ ಅಂದ್ರೆ ನಾಳೆ ನಿಮ್ಗೆ ಹೆಂಗ್ ಬೇಕಾದ್ ಕನ್ಫ್ಯೂಸ್ ಮಾಡ್ರು ತಿಳ್ಕೊಂಡ್ಬಿಡ್ರಿ. ಒಂದು ಭಾಷೆ ಒಳಗೆ ಅಥವಾ ಭಾಷಾ ಅಲ್ಪಸಂಖ್ಯಾತರು ಯಾವ ಪ್ರದೇಶದಾಗ ಇರ್ತಾರಲ್ಲ ಆ ಪ್ರದೇಶದಾಗ ಅವ್ರದಾದ ಪ್ರಾದೇಶಿಕ ಭಾಷೆನ ಯೂಸ್ ಮಾಡ್ಕೋಬೇಕಂದ್ರೆ ಆರ್ಟಿಕಲ್ ಯಾವ್ದಂದ್ರೆ 47 ಸಂವಹನ ಸಲ್ಮಂದ್ ಬಂದಾಗ 46 ಒಂದು ರಾಜ್ಯ ಒಂದು ಆ ಪ್ರಾದೇಶಿಕ ಭಾಷೆ ಹೊಂದ್ಬೇಕಾರ. ಈಗ ಇನ್ನೊಂದು ಕ್ವಶನ್ ಕೇಳಿ, ನಮ್ಮ ಮೂಲಭೂತ ಹಕ್ಕು ಒಳಗೆ 2 ಆರ್ಟಿಕಲ್ ಬರ್ತಾವೆ. 2 ಆರ್ಟಿಕಲ್ ಏನು ಗೊತ್ತಾವ? ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಅವ್ರದಾದ ಭಾಷೆಗಳನ್ನ ಹೊಂದ್ಕೋಬಹುದು, ಅವ್ರದಾದ ಸಂಘ ಸಂಸ್ಥೆಗಳು ಮಾಡಬಹುದು. 29 ಮತ್ತು 30 ಇದು ನಮ್ಮಲ್ಲಿ ಮೂಲಭೂತ ಹಕ್ಕು ಐತಲ್ಲ, ಆ ಮೂಲಭೂತ ಹಕ್ಕಾಗ ಆರ್ಟಿಕಲ್ ಯಾವ್ದು ಮ್ಯಾನೇಜ್ ಮಾಡ್ತೈತೆ ಅಂದ್ರೆ 347. ಅದರ ಭಾಷಾ ಅಲ್ಪಸಂಖ್ಯಾತರ ನಾವು ಅದೀವಿ 347 ಪ್ರಕಾರ. ನಮ್ಮ ಈ ಪ್ರಾದೇಶಿಕ ಭಾಷೆಗಳು ಕರ್ನಾಟಕ ರಾಜ್ಯ ಪತ್ರ ಹೊಡಿಸೈತೆ ಅಥವಾ DR ದಾಗ ಪೊಲೀಸ್ ಏನು ರಿಕ್ರೂಟ್ಮೆಂಟ್ ಮಾಡಿರ್ತಾರ ಅವ್ರು ಕನ್ನಡದಾಗ ಹೊಡಿಸಿದ್ರ ಅಂತೇಳಿ 47 ಭಾಷೆ ಪ್ರಕಾರ 47 ಆರ್ಟಿಕಲ್ ಪ್ರಕಾರ ಏನ್ ಮಾಡ್ಬೇಕಾರ ಆ ತುಳು ಭಾಷೆ ಮಾತಾಡೋ ಪ್ಲೇಸ್ನಾಗ ಏನ್ ಮಾಡ್ಬೇಕು, ತುಳು ಲ್ಯಾಂಗ್ವೇಜ್ ಒಳಗೆ ರಾಜ್ಯ ಪತ್ರ ಕೊಡ್ಬೇಕು. ಇದ ಇಂಪಾರ್ಟೆಂಟ್. ಅದ್ರ ಸಲ್ಮಂದಿ ಹೇಳಿ ಅವ್ನು ನಾಳೆ ಏನ್ ಬೇಕಾದ ಹೇಳಿಕೆ 3 ಆರ್ಟಿಕಲ್ ನೆನಪಿರ್ತಾವ. ಅದಾದ್ಮೇಲೆ ಇವು ಅಂತೂ ಮೂಲಭೂತ ಹಕ್ಕುಳದಾಗ ನೆನಪಿರ್ತಾವ. ಇನ್ನೊಂದು ಕ್ವಶನ್ ನೆಕ್ಸ್ಟ್ ಇದ್ರ ಮೇಲೆ ರಿಪೀಟೆಡ್ ಕ್ವಶನ್ ಏನ್ ಕೇಳ ಗೊತ್ತಾ, ಭಾಷಾ ಅಲ್ಪಸಂಖ್ಯಾತರ ಅಥವಾ ಅಲ್ಲಿ ಭಾಷೆಗಳು ಇರ್ತಾವಲ್ಲ ಆ ಭಾಷೆದವ್ರ ಅಲ್ಲಿ ಹುಟ್ಟಿದ ಮಕ್ಕಳ ಏನ್ ಮಾಡ್ಬೇಕಂದ್ರೆ ಪ್ರಾಥಮಿಕ ಎಜುಕೇಶನ್ ಅಥವಾ ಶಿಕ್ಷಣ ಇರ್ತೈತಲ್ಲ ಆ ಸ್ವಂತ ಮದರ್ ಟಂಗ್ ಒಳಗೆ ತಗೋಬೇಕಂತ ಇರ್ತೈತಿ. ಯಾವ ಆರ್ಟಿಕಲ್ 350A 350 ಏನು ನ್ಯೂಸ್ನಾಗ ಐತೆ ನೆನಪಿಡಿ. ಈಗ ಗೊತ್ತಾಗತ್ತವಲ್ಲ, ಏನು ಕನ್ಫ್ಯೂಸ್ ಆಗತ್ತಿಲ್ಲ, ಆರ್ಟಿಕಲ್ಗಳು ಬಂದಾಗ ಗೊತ್ತಾಗವಲ್ಲ. ಈಗ 350A ಬರ್ತತೀನಿ. ಇದೇನಂದ್ರ ಪ್ರಾಥಮಿಕ ಶಿಕ್ಷಣ ಏನೈತಿಲ್ಲ ನಿಮ್ಮ ಮದರ್ ಟಂಗ್ ಒಳಗೆ ಇದು ಏನು ಡಿಕ್ಲೇರ್ ಮಾಡ್ಲಿ ಬಿಡ್ಲಿ ನೆನಪಿಟ್ಕೋರಿ, ಇದ್ರ ಸಂಬಂಧ ಬರಂಗಿಲ್ಲ. ಇನ್ನೊಂದು ಏನಂದ್ರೆ ಕಂಪಲ್ಸರಿ ಎದ್ರ ಸಂಬಂಧ ಹೇಳಿ ಅಂದ್ರೆ ಈಗ ಇದು ನ್ಯೂಸ್ ಇವು 2 ಕನ್ಫ್ಯೂಸ್ ಆಗಬಾರ್ದ. ಮತ್ತು 347 ಪ್ರಕಾರ ಎಲ್ಲರ ಆರ್ಟಿಕಲ್ ಕನ್ಫ್ಯೂಸ್ ಮಾಡಕ್ಕೆ ಕೇಳ್ತೀನಿ. ರಾಷ್ಟ್ರಪತಿಯವರ ಭಾಷಾ ಅಲ್ಪಸಂಖ್ಯಾತರ ತುಳು ಅಂತ ಘೋಷಣೆ ಮಾಡಿದ ಮೇಲೆ ಪ್ರಾಥಮಿಕ ಶಿಕ್ಷಣ ತುಳು ಲ್ಯಾಂಗ್ವೇಜ್ನಾಗ ಕೊಡ್ತಾರತ್ತಲ್ಲ ನೆನಪಿಟ್ಕೋರಿ. ಇದು ಯಾಕಂದ್ರೆ ಕಾಸರಗೋಡು ಅಂತ ಎಕ್ಸಾಂಪಲ್ ತೊಗೊಂಡಿರ್ತೀನಿ. ಕಾಸರಗೋಡದಾಗ ಮದರ್ ಟಂಗ್ನಾಗ ಯಾವ್ದು ಕೊಡ್ತಾರೆ ಅಂದ್ರೆ ಕನ್ನಡದಾಗ. ಕೇರಳದಾಗ ಕಾಸರಗೋಡು ಐತಲ್ಲ ಅದು ಇದ್ರೂ ಕನ್ನಡದಾಗ ಯಾಕೆ ಕೊಡ್ತಾರೆ ಅಂದ್ರೆ ಅದು 350A ಅಂತ ಬರ್ತದೆ. ಇನ್ನೊಂದು ಯಾವ್ದು ಆರ್ಟಿಕಲ್ ಬಿಟ್ಟು 350B ಒಂದು ಬರ್ತದೆ. 350B ಆರ್ಟಿಕಲ್ ಪ್ರಕಾರ ಏನು ಅಧಿಕಾರಿ ನೇಮಕ ಮಾಡ್ತಾರೆ. ಈ ಅಧಿಕಾರಿ ನೇಮಕ ಅಂದ್ರೆ ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ಸ್ಟಡಿ ಮಾಡಕ ಒಬ್ರು ಅಧಿಕಾರಿ ನೇಮಕ ಮಾಡ್ತಾರೆ. ಅಧಿಕಾರಿ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಐತೋ ರಾಜ್ಯಪಾಲಗೆ ಐತೋ? ಯಾರಿಗೆ? ರಾಜ್ಯಪಾಲ ಅಲ್ಲ, ರಾಷ್ಟ್ರಪತಿ. ಇವು ಕನ್ಫ್ಯೂಸ್ ಮಾಡ್ತಿರ್ತಾರೆ. ಒಂದು ಲೈನರ್ದಾಗ ಕೊಡ್ಬೋದು 350B 350A ಅಂತೂ ರಿಪೀಟೆಡ್ ಆಗಿ ಕೇಳೋಣ. 350B ಮೇಲೂ ಕೇಳ್ಬೋದು. ಇದನ್ನ ಯಾರು ನೇಮಕ ಮಾಡ್ತಾರ ಅಥವಾ ಭಾಷಾ ಅಲ್ಪಸಂಖ್ಯಾತನ ಡಿಟೆಕ್ಟ್ ಮಾಡಕ ಒಬ್ಬ ಅಧಿಕಾರಿ ನೇಮಕ ಮಾಡ್ತಾರೆ. ಅದನ್ನ ರಾಷ್ಟ್ರಪತಿ ಮಾಡ್ತಾರೋ ರಾಜ್ಯಪಾಲ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ. ಗೊತ್ತಾದ್ವಲ್ಲ ಎಲ್ಲ. ಈಗ ಹೇಳಿ ನೋಡು, ಇದನ್ನ ಯಾವ ವಿಧಿ ಸಂವಿಧಾನದ ಇರ್ತೈತಿ? 2
ರಾಜ್ಯಗಳ ನಡುವೆ ಸಂವಹನ ಲ್ಯಾಂಗ್ವೇಜ್ ಯಾವ್ದಾರ ಕಾಮನ್ ಆಗಿ ಯೂಸ್ ಮಾಡ್ಕೋಬೇಕಂತ 346 ವೆರಿ ಗುಡ್. ಆಮೇಲೆ ಯಾವ ಒಂದು ಭಾಷಾ ಅಲ್ಪಸಂಖ್ಯಾತರಿದ್ರೆ ಆ ಪ್ರಾದೇಶಿಕ ಭಾಷೆ ಒಳಗೆ ಅದನ್ನ ರೀಜನಲ್ ಲ್ಯಾಂಗ್ವೇಜ್ ಮಾಡ್ಕೋಬಹುದು 347. ಒಂದು ರಾಜ್ಯ ಒಂದು ಯಾವ್ದಾರ ಆಡಳಿತ ಭಾಷೆನ ಡಿಕ್ಲೇರ್ ಮಾಡೋದ 345 ನೆನಪದ 45 46 47. ಆಮೇಲೆ 350A ಮತ್ತು 350B. 350A ಬಂದ್ರ ಮಾತೃಭಾಷೆ ಒಳಗೆ. ಈ 350A ಬಂದಾಗ ನೆನಪಿಟ್ಕೋರಿ ಮಾತೃಭಾಷೆ ಅಂದಾಗ ನಮ್ಮ ಕರ್ನಾಟಕದಾಗ ಎಲ್ಲರ ಮರಾಠಿ ಜಾಸ್ತಿ ಮಾತಾಡಿದಿರ್ತೀನಿ ಯಾವ ಪ್ಲೇಸ್ನಾಗ ಆ ಪ್ರದೇಶದಾಗ ಇರೋರಿಗೆ ಅಲ್ಲಿ ಮರಾಠಿ ಎಜುಕೇಶನ್ ಕೊಡ್ಬೇಕು. ಅಲ್ಲಿ ಡಿಕ್ಲೇರ್ ಆಡಳಿತ ಭಾಷೆ ಮಾಡ್ಲಿ ಬಿಡ್ಲಿ ಕಂಪಲ್ಸರಿ ಕೊಡ್ಬೇಕು. ಯಾವ ಆರ್ಟಿಕಲ್ ಹೇಳ್ತದೆ ಅಂದ್ರೆ 350 ಅದು ನ್ಯೂಸ್ನಾಗ ಬಂದಾವು. ಯಾಕಂದ್ರೆ ತುಳು ಭಾಷೆ ಬಂದಿತ್ತಲ್ಲ ಆ ಟೈಮ್ನಾಗ. ಇನ್ನೊಂದು ಯಾವುದೋ ಯಾವ ಭಾಷೆ ಬಂಜಾರ ಸೇರ್ಸನತ್ತಿದ್ರೆ ಇದ್ರೊಳಗೆ 8ನೇ ಇದ್ರ ಬಂಜಾರ 22 ಭಾಷೆದಾಗ ಸೇರ್ಸನತ್ತಿರಲ್ಲ ಪ್ರಾದೇಶ ಒಳಗೆ. ನೆಕ್ಸ್ಟ್ ಪೇ ಹಾಂ ರೀ ಯಾವ್ದು 350 ಅಲ್ಲ ಕರೆಕ್ಟ್ 350 ಆರ್ಟಿಕಲ್ ಕೇಳ್ಬೋದು. ಯಾಕಂದ್ರೆ ಹಿಂದಿ ಈಗ ನೋಡ್ರಿ ಹಿಂದಿ ಏರಿಕೆ ಅನ್ನತ್ತೀವಿ ನೆನಪೈತ್ರಿ. ಹಿಂದಿ ಏರಿಕೆ ಎಲ್ಲ ಆಗತ್ತೈತೆ ಅನ್ನತ್ತಾರ. ಈ ಹಿಂದಿ ಏರಿಕೆ ಅಂದ್ರೆ ರೀಸೆಂಟ್ ಆಗಿ ಹೇಳ್ಯಾರ ನಮ್ಮಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಬೇಕಾದ್ ಯೂಸ್ ಮಾಡ್ರಿ. ಅವ್ರು ಯಾಕಂದ್ರೆ ಹಿಂದಿ ಏರಿಕೆ ಅಂದ್ರೆ ಥರ್ಡ್ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಕರೀತಾರಲ್ಲ. ನಮ್ಮ ಕರ್ನಾಟಕ ಸ್ಟೇಟ್ನು 3 ಲ್ಯಾಂಗ್ವೇಜ್ ಫಾರ್ಮುಲಾನ ಒಲ್ಲ ಅನ್ನತೈತಿ. ಬಟ್ ನಾವೆಲ್ಲ ಕಲ್ತಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಪ್ರಕಾರ ಕಲ್ತೀವಿ. ಯಾಕಂದ್ರೆ ಕನ್ನಡ ಅನ್ನೋದು ಒಂದು ಭಾಷೆನ, ಹಿಂದಿ ಅನ್ನೋದು ಒಂದು ಭಾಷೆನ, ಆಮೇಲೆ ಇಂಗ್ಲೀಷ್ ಅನ್ನೋದು ಒಂದು ಕಮ್ಯುನಿಕೇಶನ್ ಭಾಷೆ. ನೀವು ಇಂಗ್ಲೀಷ್ ಕಲಿಬಹುದು, ಕನ್ನಡ ಕಲಿಬಹುದು. ಯಾಕಂದ್ರೆ ಇಂಗ್ಲೀಷ ಸುಪ್ರೀಂ ಕೋರ್ಟ್ನಾಗ ಇಂಗ್ಲೀಷ ಮತ್ತು ಹಿಂದಿ ಎರಡು ಅಲೋ ಐತೆ. ಇಂಗ್ಲೀಷ್ ಒಂದು ಕಲಿದ್ರೆ ಮ್ಯಾನೇಜ್ ಮಾಡ್ಬೋದು. ಬಟ್ ಈಗ ಹಿಂದಿ ಕಲಿಯೋದು ನೀಡ್ ಏನಿತ್ತು ಅದ್ರ ಸಂಬಂಧ ತಮಿಳ್ನಾಡು ಇವು ಏನದಾವಲ್ರಿ ಅವೆಲ್ಲ ಏನು ಮಾಡೋದು ತಮಿಳ್ನಾಡು ರಾಜ್ಯ ಆಗಲಿ ಎಲ್ಲಾಗಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಏನಂತಾರೆ ಅದಕ್ಕೆ ಟೂ ಲ್ಯಾಂಗ್ವೇಜ್ ಫಾರ್ಮುಲಾ ಅಡಾಪ್ಟ್ ಮಾಡ್ಕೊಂಡು. ಬಟ್ ನಮ್ಮಲ್ಲಿ ಒಂದು ಆರ್ಟಿಕಲ್ ಬರ್ತದೆ 350 ಅಂತ ಅದು ಹಿಂದಿ ಅಭಿವೃದ್ಧಿ ಸಂಬಂಧ ಹೇಳ್ತೈತಿ. ಹಿಂದಿ ಭಾಷೆನ ಇದು ಎದ್ರ ಸಂಬಂಧ ಬರ್ತದೆ ಗೊತ್ತಾ ಯಾವುದಲ್ಲ 351 ಬರ್ತಿರ್ಬೇಕಾದ್ರೆ 351 ಬರ್ತೈತಿ 350 ಬರ್ತೈತದ 351 ಅಲ್ಲ ಹಿಂದಿ ಅಭಿವೃದ್ಧಿ ಮಾಡಿರೋದು ಅದ್ರ ಬಗ್ಗೆ ಹೇಳಿರತ್ತ 350 ಬರುತ್ತೆ ಅದಕ್ಕೆ ಬರೀ ಅದ ಏನ್ರ ಕುಂದು ಕೊರತೆ ಬಂದಂಗ ಆ 351 ಅಲ್ಲ 351 ಹಿಂದಿ ಇದನ್ನ ಹಿಂದಿ ಅಭಿವೃದ್ಧಿ ಮಾಡಲಿ ಹಿಂದಿ ಅಥವಾ ನ್ಯಾಷನಲ್ ಲೆವೆಲ್ಗೆ ಡೆವಲಪ್ ಮಾಡಲಿ ಅಂತ ಹೇಳ್ತಾರೆ. ಕರೆಕ್ಟ್ 351 ಇರ್ಬೇಕಲ್ರಿ ಅದು 351 ಅದು 351 ಹಿಂದಿ ಅದು ನ್ಯೂಸ್ನಾಗ ಅದನ್ನು ಎದಕ್ಕೆ ಹೇಳ್ತಾರೆ ಅಂದ್ರೆ ಹೇಳಲ್ಲ ಹಿಂದಿ ಏರಿಕೆ ಆಗತ್ತೆ ಗೊತ್ತಾಗ್ತಲ್ಲ ಹಿಂದಿ ಏರಿಕೆ. ಯಾಕಂದ್ರೆ ನಾವೆಲ್ಲ ಎಜುಕೇಶನ್ ಮಾಡಿದ್ದೆ ಹಂಗಂದ್ರೆ 3 ಲ್ಯಾಂಗ್ವೇಜ್ ಫಾರ್ಮುಲಾ ಮೇಲೆ ಮಾಡಿವಿ. ಕರ್ನಾಟಕದಾಗ ಈಗೂ 3 ಲ್ಯಾಂಗ್ವೇಜ್ ಫಾರ್ಮುಲಾ ಐತಿ ಅದನ್ನ ತೆಗಿಬೇಕನ್ನತ್ತಾರೆ. ಕರ್ನಾಟಕದಾಗ ನಾವು 3 ಲ್ಯಾಂಗ್ವೇಜ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಲ್ಲ 2 ಲ್ಯಾಂಗ್ವೇಜ್ ಮಾಡ್ತೀವಿ. ಹಿಂದಿಗೆ ಗ್ರೇಡ್ ಕೊಡ್ತಂದ್ರ ಹಿಂದಿ ಭಾಷೆಗೆ ಗ್ರೇಡ್ ಕೊಟ್ರಲ್ಲ ಕೊಟ್ಟಿಲ್ಲ ಅನಿಸ್ತದೆ 10th ಇದ್ರೊಳಗೆ ಕೊಡ್ಲಿಲ್ಲಲ್ಲ ಕೊಟ್ಟಿಲ್ಲ ಕೊಡ್ಬೇಕನ್ನತ್ತಾರ ಗ್ರೇಡ್ ಸಿಸ್ಟಮ್ ಗ್ರೇಡ್ ಕೊಟ್ಟಾರತ್ ನಾವು ಎಲ್ಲಿ ರಿಸಲ್ಟ್ 10th ಕೊಟ್ರ ಕೊಡ್ಲಿಲ್ಲಲ್ಲ ಮೊನ್ನೆ 10th ಒಳಗೆ ಕೊಟ್ಟಿಲ್ಲ ಅದು ಹೇಳ್ತೇನೆ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ. ಇನ್ನೊಮ್ಮೆ ಹೇಳ್ತೇನೆ ನೋಡಿ ಹಿಂದಿ ಮತ್ತು ಕನ್ನಡ ಯಾಕೆ ಕನ್ಫ್ಯೂಸ್ ಇದನ್ನ ಮಾಡ್ತಾರಂದ್ರೆ ಹಿಂದಿ ಏರಿಕೆ ಅಂದ್ರೆ ಹಿಂದಿನ ಅನ್ನೋದು ಒಂದು ರೀಜನಲ್ ಲ್ಯಾಂಗ್ವೇಜ್ ಹಿಂದಿ ಒಂದು ಭಾಷೆ. ಆ ಹಿಂದಿ ಭಾಷೆ ಎದಕ್ಕೆ ಕಲಿತೀವಿ ನಾವು ಅಥವಾ 10th ಒಳಗೆ 100 ಮಾರ್ಕ್ಸಿಗೆ ಎದಕ್ಕೆ ಎಕ್ಸಾಮ್ ಬರಿತೀವಿ ಅಂದ್ರೆ ಅದನ್ನ ಮಾತಾಡಕ್ಕೆ ಕಲಿಬೇಕು ಅಥವಾ ಅದ್ರ ಗ್ರಾಮರ್ ಬಗ್ಗೆ ಗೊತ್ತಾಗ ಆ ಗ್ರಾಮರ್ ತೊಗೊಂಡು ಹಿಂದಿ ಮಾತಾಡಕ್ಕೆ ಕಲಿಬೇಕಲ್ಲ. ನಿನ್ನ ಕನ್ನಡ ಇಂಗ್ಲೀಷ್ ಎರಡು ಬರ್ತಿದ್ರೆ ನೀ ನ್ಯಾಷನಲ್ ಲೆವೆಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ರಿಕಗ್ನೈಸ್ ಮಾಡ್ಬೋದು. ಅದ್ರ ಸಂಬಂಧ ತಳಗಿನ ಸೌತ್ದಾಗ ಕೇರಳ ಆಗಲಿ ತಮಿಳ್ನಾಡು ಆಗಲಿ ಅಡಾಪ್ಟ್ ಮಾಡ್ಕೊಂಡಿದ್ದಿಲ್ಲ. ಬಟ್ ಇಂಡಿಯಾ ಮಾಡ್ಕೊಂಡಿತ್ತು ಕರ್ನಾಟಕ ಮಾಡಿತ್ತ ರೀಸೆಂಟಾಗಿ ಕರ್ನಾಟಕದವ್ರು ಏನು ಮಾಡಿದ್ರೆ 10th ರಿಸಲ್ಟ್ನಾಗ ಹಿಂದಿ ಗ್ರೇಡಿಂಗ್ ಕೊಡ್ತಂದಿದ್ರು. ಬಟ್ ಆಲ್ರೆಡಿ ಎಕ್ಸಾಮ್ ಮುಗಿದಿದ್ದು ಅದಾದ್ಮೇಲೆ ಡಿಸ್ಕಷನ್ ಆಗತ್ತಿತ್ತು ಅಂದ್ರೆ ಗ್ರೇಡಿಂಗ್ ಕೊಡ್ಲಿಲ್ಲ ಯಾಕಂದ್ರೆ ಬರ್ದಿರ್ತಾರ ಅಂತೇಳಿ. ಬಟ್ ನೆಕ್ಸ್ಟ್ ಕೊಡ್ತಾನ ಅಂತೇಳಿ ಅದು ನೆಕ್ಸ್ಟ್ ಅಪ್ಲೈ ಆದ್ಮೇಲೆ ನೋಡ್ಬೇಕು. ರೀಸೆಂಟಾಗಿ ಇದೊಂದು ನ್ಯೂಸ್ನಾಗ ಇತ್ತು ಕರ್ನಾಟಕದಾಗ ಕರೇಜ್ ಸಿಸ್ಟಮ್ ಅಂತ ಬರ್ತೈತಿ. ಹಳಿ ಕಾಲದಾಗ ಕರೇಜ್ ಅತ್ತಿತ್ತು ಯಾವ ಒಂದು ಸಿಟಿ ಒಳಗ ಕರೇಜ್ ಸಿಸ್ಟಮ್ ಅಂತ ಕರೀತಾರೆ ನ್ಯೂಸ್ನಾಗ ಇತ್ತು ಅಂತ ಹೇಳಿ. ಆಪ್ಷನ್ ಕೊಡ್ಲಿ ಬೀದರ ಯಾದಗಿರಿ ಕಲಬುರ್ಗಿ. ಬೀದರ್ನಾಗ ಈ ಕರೇಜ್ ಸಿಸ್ಟಮ್ ಅನ್ನೋದು ಏನು ಎಸ್ ಯಾವ್ದ ಎಂತ ಇರಿಗೇಷನ್ ಕೆನಾಲ್ ಮುಖಾಂತರ ಇರಿಗೇಷನ್ ಅಂಡರ್ ವಾಟರ್ ಯಾರ ಕಾಲದಾಗಿತ್ತು ಹೇಳ್ರಿ ಬಹಮನಿ ಸುಲ್ತಾನ್ರ ಕಾಲ. ಈ ಕರೇಜ್ ಮೇಲೂ ಕೇಳ್ಬೋದು KA ಇಂಥವ್ ಫೋಕಸ್ ಮಾಡಿರ್ತಾನ. ಕರೇಜ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತಾರಂದ್ರೆ ಬೀದರ್ದಾಗ ಬಹಮನಿ ಕಾಲದಾಗ ಏನ್ ಮಾಡ್ತಿದ್ರ ಅಂದ್ರೆ ಭೂಮಿ ಕೆಳಗೆ ಕೆನಾಲ್ಗಳು ಮಾಡ್ತಿದ್ರು ಭೂಮಿ ಕೆಳಗೆ ಅಥವಾ ಅಂಡರ್ ವಾಟರ್ ಟನಲ್ ಅತ್ ಏನು ಕೆನಾಲ್ಸ್ ಅಂತ ಕರೀತಾರಲ್ಲ ಅಂತದ್ ಮಾಡ್ತಿದ್ರು. ಈ ರೀಸೆಂಟ್ ಆಗಿ ನ್ಯೂಸ್ನಾಗ ಎಲ್ಲಿ ಬಂದಿತ್ತಂದ್ರೆ ಬೀದರ್ ಅದು ನ್ಯೂಸ್ನಾಗ ಯಾಕೆ ಬಂದಿರ ಬೀದರ್ದಾಗ ಅಲ್ಲಿ ಏನೋ ಇದನ್ನ JCB ಕೆಲಸ ಮಾಡೋ ಟೈಮ್ನಾಗ ಅವೆಲ್ಲ ಹಳಿವಿದ್ದು ಸಿಗಾತಿದ್ದು ಅದ್ರ ಸಲ್ಮಂದ್ ನ್ಯೂಸ್ನಾಗ ಬಂದಿದ್ದು. ಕರೇಜ್ ಸಿಸ್ಟಮ್ ನೆನಪಿಟ್ಕೋರಿ ಎಲ್ಲಿ ಬರ್ತೈತೆ ಅಂದ್ರೆ ಬೀದರ್ದಾಗ. ವೆರಿ ಗುಡ್. ಒನ್ನೆ ಅಹಮದ್ ಶಾಲಾ ಏನಂತ ದ್ವಿಭಾಷಾ ಸೂತ್ರ ಅದು ನಂಗೆ ಗೊತ್ತಿಲ್ಲ ಅಷ್ಟು. ತಮಿಳ್ನಾಡು ಒಂದೈತೆ ಅಂತ ಕೇಳಿಲ್ಲ ಅದು ಯಾಕಂದ್ರೆ ತಮಿಳ್ನಾಡು ಅಪೋಸ್ ಮಾಡೈತಿ ದ್ವಿಭಾಷಾ ಸೂತ್ರ ಅಂತ. ಕೇರಳನೂ ಅಪೋಸ್ ಮಾಡೈತಿ ಅದು
ನಾ ಕೇಳಿಲ್ಲ ಮತ್ತೆ ಸೌತ್ದಾಗ ಆಲ್ಮೋಸ್ಟ್ ಅದಾವ ಬಟ್ ಅವ್ನು ಎಲಿಮಿನೇಟ್ ಮಾಡಕ್ಕೂ ಹೇಳ್ತಾನೆ ನೋಡ್ರಿ ಯಾಕಂದ್ರೆ ಕ್ವಶನ್ ಹೆಂಗಾಗಿರ್ತಾವ ಅಂದ್ರೆ ಒಂದೊಂದು ಸ್ಟೇಟ್ಗಳು ಅಡಾಪ್ಟ್ ಮಾಡ್ಕೋತಾವ ಒಂದೊಂದು ಇರಂಗಿಲ್ಲ ಯಾವ ಡಿಬೇಟ್ನಾಗ ಇರ್ತಾವಲ್ಲ ಅವು ಕ್ವಶನ್ ಹೈಲೈಟ್ ಮಾಡೋದಕ್ಕಿಂತ ಏನಂದ್ರೆ ಅವ್ನು ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡಿ ಈಗ ನೋಡ್ರಿ RSSಗೆ ಎಷ್ಟು ವರ್ಷ ಆಗೈತೆ ಹೇಳ್ರಿ 100 ವರ್ಷ ಆತ 1925 ಮೇಲೆ ಇದ್ರ ಮೇಲೆ ಇದುವರೆಗೂ ಒಂದರ ಕ್ವಶನ್ ಕೇಳಂಗಿಲ್ಲ ಯಾಕೆ ಕೇಳಂಗಿಲ್ಲ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಐತಿ BJP ರಿಲೇಟೆಡ್ ಇರ್ತಾವ ಇಂಥವು ಯಾವಾರ ಹೈಲೈಟ್ ಅದು ಈಗ ನೋಡ್ರಿ ಇಲ್ಲ ಹಂಗಲ್ಲ ಹೈಲೈಟ್ ಆಗಂಗಿಲ್ಲ ಯಾಕಂದ್ರೆ ಕ್ವಶನ್ ಕೇಳಿಲ್ಲ RSS ಮೇಲೆ ಕೇಳ್ಬೋದಿತ್ತು ಯಾಕಂದ್ರೆ RSS ಏನ್ ಮಾಡತ್ತಾರ ಅಂದ್ರೆ ರಿಜಿಸ್ಟರ್ಡ್ ಮಾಡ್ರು ಅನ್ನತ್ತಾರ ಅಥವಾ ಡಿಬೇಟ್ನಾಗ ಕಾನ್ಫ್ಲಿಕ್ಟ್ ಇದ್ದಿದ್ದು ಯಾವಾಗೂ ಕ್ವಶನ್ ಪೇಪರ್ನಾಗ ಎಕ್ಸಾಮ್ ಆಗೋದು ರಿಲೇಟೆಡ್ ಈಗ ನಾ ಹೇಳಿ ದ್ವಿಭಾಷಾ ಸೂತ್ರ ಅಂತ ಕೇಳಿದತ್ತೀನಿ ಅವಾಗ ಇಂಡಿಯಾದವ್ರು ರಿಕಗ್ನೈಸ್ ಆದಂಗಾಕತಿ ಇವು ಅದಾವ ಅಂದ್ರೆ BJPಯಾಗ ಅಪೋಸ್ ಮಾಡತ್ತಾರ ಅಂದಂಗಾಕತ್ತಿಲ್ಲ ಅಂಥವ್ರು ರಿಕಗ್ನೈಸ್ ಮಾಡಕ್ಕೆ ಆಲ್ಮೋಸ್ಟ್ ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ರಿ ಯಾಕಂದ್ರೆ ಕಡಿಮೆ ಅದಕ್ಕೆ ಕ್ವಶನ್ ಕೇಳೋದು ಮತ್ತೆ ಕೇಳಂಗಿಲ್ಲತ್ತಲ್ಲ ಮತ್ತೆ ಎಲ್ಲರ ಇವು ಕೇಳಂಗಿಲ್ಲ ಅನ್ನಲತ್ತಲ್ಲ ಅದು ನೆನಪಿಟ್ಕೋರು ಬೇಡ ಅನ್ನಂಗಿಲ್ಲ ಬಟ್ ಅವ್ನು ಇಲ್ಲಿ ಎಲಿಮಿನೇಟ್ ಆಗಿ ಮಾಡೋ ಕ್ವಶನ್ ಬಂದಾಗ ಗೊತ್ತಾತ ಇದು BJP ರಿಲೇಟೆಡ್ ಇರ್ಲಿಕ್ಕೆ ಯಾವ್ದಾರ ಗೌರ್ಮೆಂಟ್ ಸ್ಕೀಮ್ ಕೇಳಿರ್ತಾರಲ್ಲ ಅವು BJP ಸೆಂಟ್ರಲ್ ಇತ್ತಂತೇಳಿ ಯಾವ ಕಾಂಗ್ರೆಸ್ ಪಾರ್ಟಿ ಇರ್ತಾವಲ್ಲ ಅವ್ನು ಎಲಿಮಿನೇಟ್ ಮಾಡಕ್ಕೆ ನೋಡೋದು ಹಿಂಗೆ ಎಲಿಮಿನೇಟ್ ಮಾಡಕ್ಕೆ ಪಿಕ್ಸ್ ಕರೆಕ್ಟ್ CBSE ಅಪ್ಲೈ ಮಾಡ್ಕೊಂಡಾರಲ್ಲ ಬಟ್ ಅದ್ರೊಳಗೆ ಹಿಂದಿ ಕಂಪಲ್ಸರಿ ಅಂತ ಏನು ಮಾಡಿಲ್ಲ ಅವ್ರು ಇಲ್ಲ ಕರೆಕ್ಟ್ ಹೇಳಿದ್ರಿ CBSE ಹಿಂದಿ ಯಾಕೆ ಅದನ್ನು ಹೇಳ್ತಾ ನೋಡ್ರಿ ಇವು ಮಾಡ್ತಾರ ಹೇಳಿಗೆ ಇನ್ನೊಂದು ನೆನಪು ಅವು ಹೇಳತ್ನೆಲ್ಲ ಎಲಿಮಿನೇಟ್ ಮಾಡಿರ್ತಾ ಕರೆಂಟ್ ಅಫೇರ್ಸ್ನಾಗ ಹೇಳಿರ್ತಾರೆ ಈಗ CBSE ಆಗಲಿ NCERT ಆಗಲಿ ಡಿಕ್ಲೇರ್ ಮಾಡಿರ್ತಾರೆ ಅಕಸ್ಮಾತ್ ಆ ಸ್ಟೇಟ್ಗಳು ಅಪೋಸ್ ಮಾಡ್ಬೋದು ಯಾಕಂದ್ರೆ ನಮ್ಮಲ್ಲಿ ಜುಡಿಷಿಯಲ್ ನ್ಯಾಯಾಂಗ ವಿಮರ್ಶೆ ಐತಿ ಈಗ ಅಕಸ್ಮಾತ್ CBSE ಅಥವಾ NCERT ಬತ್ರಿ ಕಂಪಲ್ಸರಿ 3 ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಂಡ್ರತ್ತೇಳಿ ಈ ಕರ್ನಾಟಕ ಯಾವ್ದಾದ್ರು ರಕ್ಷಣಾ ವೇದಿಕೆ ಐತಿ ಅವ್ರು ಹೋಗ್ತಾರೆ ಯಾಕೆ ನಾವು ಹೇರ್ಕೋಬೇಕು ಅದ್ ಮೂರು ಲ್ಯಾಂಗ್ವೇಜ್ ನಾವು ಅಪೋಸ್ ಮಾಡ್ಬೋದು ಅದ್ರ ಸಂಬಂಧ ಹೈಲೈಟ್ ಏನು ಯಾಕೆ ಡಿಬೇಟ್ದು ಇದ್ದಿದ್ದು ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ರೆ ಅಷ್ಟ ನೆಕ್ಸ್ಟ್ ಇದು ಪಾಕ್ ಸಿಲಿಕಾ ಅಂತ ಹೇಳಿದ್ವಿ ಇನಿಷಿಯೇಟಿವ್ ಪಾಕ್ ಸಿಲಿಕಾ ಯಾವ್ದು ಅಮೆರಿಕಾ ಗೊತ್ತಾಗತ್ತಲ್ಲ ಅದು ಜನವರಿಯಾಗ ಆಗಿತ್ತು ಈಗ ರೀಸೆಂಟ್ ಆಗಿ ಇಂಡಿಯಾ ಅದಕ್ಕೆ ಜಾಯ್ನ್ ಆಗೈತೆ ಅಂತ ಹೇಳ್ಯಾರ ವೆರಿ ಗುಡ್ ವಿಲ್ ಫಾರ್ ಪೀಸ್ 2026 ಎಕ್ಸರ್ಸೈಸ್ ಇದು ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಅದಕ್ಕೆ ಹೇಳ್ಯಾರ ವಿಲ್ ಫಾರ್ ಪೀಸ್ ಅಂದ್ರೆ ಶಾಂತಿನ ತಡೆಗಟ್ಟಬೇಕಾದ್ರೆ ಈ ಕಂಟ್ರಿಗಳಿಗೆ ಶಕ್ತಿ ಬೇಕಂತ ಹೇಳ್ಯಾರ ಇವು ಕಂಟ್ರಿ ಅದಾವಲ್ಲ ವಾರ್ನಾಗ ಇದ್ದಿದ್ದು ಕಂಟ್ರಿಗಳು ಅದಾವ ಬಡ ಹೇಳ್ರಿ ಯಾವ 5 ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾವ ವಿಲ್ ಫಾರ್ ಪೀಸ್ ಬ್ರಿಕ್ಸ್ ಇಲ್ಲ ಅನ್ನಿಸ್ತದೆ ಬ್ರಿಕ್ಸ್ ಪ್ಲಸ್ ಇರ್ಬೇಕು ವಿಲ್ ಫಾರ್ ಇದನ್ನ 5 ಕಂಟ್ರಿ ಬರ್ತಾವೆ ಯಾವ್ಯಾವ ಹೇಳ್ತಾರೆ ನೋಡ್ರಿ ರಷ್ಯಾ ಇರಾನ್ ರಷ್ಯಾ ಚೀನಾ 3 ಕಂಟ್ರಿ ಇರಾನ್ ರಷ್ಯಾ ಚೀನಾ ಅದರ ಜೋಡ ಇನ್ನೊಂದು ಎರಡು ಅಂದ್ರೆ UAE ಮತ್ತು ಸೌತ್ ಆಫ್ರಿಕಾ ಇದು ಸೌತ್ ಆಫ್ರಿಕಾದಾಗ ಮಾಡ್ತಾರೆ ವಿಲ್ ಫಾರ್ 2026 ಎಕ್ಸರ್ಸೈಸ್ ಅಂತ ಮಾಡ್ತಾರೆ ಇದು ನೇವಲ್ ಎಕ್ಸರ್ಸೈಸ್ ಇದು ಎದರ ಸಲ್ಮಾನ್ ಮಾಡ್ರ ಅಂತ ಹೇಳಿ ವಿಲ್ ಫಾರ್ ವಿಲ್ ಅಂದ್ರೆ ಏನ ಶಕ್ತಿ ಬೇಕಾ ಯಾವ ಅಂದ್ರೆ ಶಾಂತಿನ ತಡೆಗಟ್ಟಬೇಕಂತ ವಿಲ್ ಶಾಂತಿ ಎಲ್ಲ ಯುದ್ಧ ತಡೆಗಟ್ಟಬೇಕಂತ ಕರೆಕ್ಟ್ ವಿಲ್ ಫಾರ್ ಪೀಸ್ ಅಂದ್ರೆ ಶಾಂತಿ ಮಾಡ್ಬೇಕಂತೇಳಿ ಶಕ್ತಿ ಬೇಕಂತಾರಲ್ಲ 5 ಕಂಟ್ರಿಗಳು ಬರ್ತಾವೆ ಯಾವೇಳಿ ಇರಾನ್ ರಷ್ಯಾ ಅಂತೂ ವಾರ್ನ್ಯಾಗ ಅದಾವ ಚೀನಾ ಅಂತೂ ಯಾರ ಜೋಡ ವಾರ್ನ್ಯಾಗ ಐತೆ ಅಂದ್ರೆ ತೈವಾನ್ದಾಗ ಅದಾದ್ಮೇಲೆ ಇನ್ನು 2 ಕಂಟ್ರಿ ಬರ್ತಾವೆ UAE ಮತ್ತು ಸೌತ್ ಆಫ್ರಿಕಾ ಇವೆರಡು ಪೀಸ್ದಾಗ ಅದಾವ ಕರೆಕ್ಟ್ ಏನಂದ್ರೆ ವಿಲ್ ಫಾರ್ 2026 ಎಕ್ಸರ್ಸೈಸ್ ಮಾಡ್ತಾರೆ ಇವು 5 ಕಂಟ್ರಿಗಳು ಕೂಡಿ ಎಲ್ಲಿ ಮಾಡ್ರಿ ಅಂದ್ರೆ ಸೌತ್ ಆಫ್ರಿಕಾದ ನೆನಪಿರ್ತಾವಲ್ಲ 5 ಕಂಟ್ರಿ ಯಾವ ಹೇಳ್ರಿ ರಷ್ಯಾ ಇರಾನ್ ಉಕ್ರೇನ್ ಅಂದಿರಿ ಮತ್ತು ರಷ್ಯಾ ಇರಾನ್ ಉಕ್ರೇನ್ ಅಲ್ಲ ರಷ್ಯಾ ಇರಾನ್ ಚೀನಾ ನೆಕ್ಸ್ಟ್ ಇನ್ನೊಂದು ಓಕೆ ಇದೊಂದು ಬರ್ತದೆ ನಾವು ಕೆಂಜುತ್ಸು ಅಂತ ಬರ್ತದೆ ಕೆಂಜುತ್ಸು ಅನ್ನೋದ ಇಂಡಿಯಾದಿಂದ ಮೊದಲು ಮಾರ್ಷಲ್ ಆರ್ಟ್ಸ್ಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಯಾವ ದೇಶದ್ದು ಯಾಸ್ ಜಪಾನ್ದ ನೋಡ್ರಿ ಯಾರು ಹೈಲೈಟ್ ಪವನ್ ಕಲ್ಯಾಣ್ ಯಾವ ಇದ್ರದ ಆಂಧ್ರ ಪ್ರದೇಶ ಡೆಪ್ಯೂಟಿ ಉಪಮುಖ್ಯಮಂತ್ರಿ ಅದಾರಲ್ಲ ಇದು ಎದ್ರ ಸಲ್ಮಾನ್ ಅಂದ್ರೆ ಭಾರತದಿಂದ ಮೊದಲ ಜಪಾನ್ ಮಾರ್ಷಲ್ ಆರ್ಟ್ಸ್ದಾಗ ಇದನ್ನ ಏನಂತಾರ ಪಾರ್ಟಿಸಿಪೇಟ್ ಅಂದ್ರೆ ಭಾಗವಹಿಸಿದವ್ರು ಯಾರಂದ್ರೆ ಪವನ್ ಕಲ್ಯಾಣ್ ನೆನಪಿಟ್ಕೋರಿ ಯಾವ್ದಂದ್ರೆ ಕ್ವಶನ್ ಹೆಂಗೆ ಕೇಳಿರ್ತಾರ ಕೆಂಜತ್ಸು ಅನ್ನೋದ ಯಾವ ಕಂಟ್ರಿದ ಮಾರ್ಷಲ್ ಆರ್ಟ್ಸ್ ಇವು ಮಾರ್ಷಲ್ ಆರ್ಟ್ಸ್ ಕೇಳಿರ್ತಾರ ನೋಡಿ ಮಣಿಪುರ್ ಮಾರ್ಷಲ್ ಆರ್ಟ್ಸ್ ಅದು ಯಾವ ನ್ಯೂಸ್ನಾಗ ಮಾರ್ಷಲ್ ಆರ್ಟ್ಸ್ ಇರ್ತಾವಲ್ಲ ಅವಂತರೂ ಪಕ್ಕ ನ್ಯೂಸ್ನಾಗ ಮಾಡಿರ್ತಾನ ಕೆಂಜತ್ಸು ಕೇಳ್ಬೋದು ಯಾವ ಕಂಟ್ರಿ ಜೋಡ ಅಂದ್ರೆ ಜಪಾನ್ ಈಗ ಅದ್ರ ರಿಲೇಟೆಡ್ ಹೆಂಗೆ ಕೇಳ್ಬೋದು ಅಂತ ಜಪಾನ್ದವ್ರು ರೀಸೆಂಟಾಗಿ ಬಂದೋಗಿರಿ ಯಾರು ಅಂದ್ರೆ ಸನೈ ತಕೈಚಿ ಅವ್ರು ಇದನ್ನ ನ್ಯೂಸ್ನಾಗ ಓದಿರ್ತೀವತ್ತು ಕೆಂಜತ್ಸು ಅನ್ನೋದು ಯಾವ ಕಂಟ್ರಿದತ್ತು ಕೇಳ್ಬೋದು ಜಪಾನ ಇಂಡಿಯಾ ಯಾವ ಕಂಟ್ರಿದ ಇದನ್ನ ಮಾಡೋದು ಸಾರಿ ಯಾವ ವರ್ಷನ ಸೇರ್ಡ್ ಪಾರ್ಟ್ನರ್ಶಿಪ್ ಅಂತ ಮಾಡ್ಕೊಂಡ್ರೆ 2027 2026 ಏನಂತ ಘೋಷಣೆ ಮಾಡ್ತಾರೆ ವಿಶ್ವಸಂಸ್ಥೆಗಳ ಮೂರು ಮಾಡ್ತಾರ ಅದು ಇಂಪಾರ್ಟೆಂಟ್ ಹುಲ್ಲುಗಾವಲು ಮತ್ತು ಮೇವುಗಾವಲು ಅಂತ ಬರ್ತದೆ ನೆಕ್ಸ್ಟ್ ಒಂದು ಆತದ ಸುಸ್ಥಿರ ಅಭಿವೃದ್ಧಿ ವಾಲಂಟಿಯರ್ಸ್ ಫಾರ್ ಏನಂತಾರ ಅದಕ್ಕೆ ಸುಸ್ಥಿರ ಸ್ವಸಹಾಯಕರು ಫಾರ್ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಸ್ಟೈನೇಬಲ್ ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎರಡನೇದು ಇನ್ನೊಂದ ರೈತ ಮಹಿಳೆಯರ ರೈತ ಮಹಿಳೆಯರದು ನ್ಯೂಸ್ನಾಗ ಐತೆ ಬಜೆಟ್ನಾಗ ಘೋಷಣೆ ಮಾಡ್ತಾರೆ ಗೊತ್ತೈತಲ್ಲ ಎಷ್ಟು ರೈತ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ರ ರೈತ ಮಹಿಳೆಯರಿಗೆ ಟ್ರೈನಿಂಗ್ ಮಾಡ್ಬೇಕಂದ್ರೆ ರೈತ ಮಹಿಳೆಯರನ್ನ 2026 ಬಜೆಟ್ನಾಗ ಸಿದ್ದರಾಮಯ್ಯ ಅವ್ರು ಘೋಷಣೆ ಮಾಡ್ರ ಎಷ್ಟು ರೈತ ಮಹಿಳೆಯರಿಗೆ 5,000 ವೆರಿ ಗುಡ್
ಹಾಂ ಕರೆಕ್ಟ್. ಇದೊಂದು ನೋಡ್ರಿ 2026 ಆರ್ಮಿದವರ ಒಂದು ವರ್ಷದ ಘೋಷಣೆ ಇಂಡಿಯಾದಾಗ ಬರೀ ಇದು ಇಂಡಿಯನ್ ಆರ್ಮಿದವರ ಒಂದು ವರ್ಷದ ಘೋಷಣೆ ಮಾಡ್ತಾರೆ. ಯಾವ ವರ್ಷ? ಎಸ್, ಡಾಟಾ ಸೆಂಟರ್ ಅಂಡ್ ನೆಟ್ವರ್ಕಿಂಗ್. ಈ ಡಾಟಾ ಸೆಂಟರ್ ಅಂಡ್ ನೆಟ್ವರ್ಕಿಂಗ್ ಯಾಕೆ ಮಾಡಿದ್ರೆ ಆರ್ಮಿದ ಏನು ಸೀಕ್ರೆಟ್ ಇರ್ತೈತಲ್ಲ ಆ ಡಾಟಾ ಸೆಂಟ್ರಿಂಗ್ ಮಾಡಕ ಡಾಟಾ ಸೆಂಟರ್. ಈಗ ಹೆಂಗೆ ಕೇಳಿರ್ತಾರೆ ಗೊತ್ತಾ, ಈಗ 26 ಏನು ತಿಳಿದ್ವಿ ಇವು 3 ಅದಾವಲ್ಲ ಇವ್ನ ಡಿಕ್ಲೇರ್ ಮಾಡಿದಾರೆ ಅಂದ್ರೆ ವಿಶ್ವಸಂಸ್ಥೆದವ್ರು. ಆರ್ಮಿದವ್ರ ಡೆಡಿಕೇಟೆಡ್ ಆಗಿ ಮಾಡ್ರಿ ಇದು ಆರ್ಮಿ ರಿಲೇಟೆಡ್ ಡಾಟಾ. ಆರ್ಮಿದವ್ರು ಹೇಳ್ಯಾರ ಡಾಟಾ ಸೆಂಟರ್ ಅಂಡ್ ನೆಟ್ವರ್ಕಿಂಗ್ ಅಂತ ಕರೀತಾರ. ಇದ್ರ ರಿಲೇಟೆಡ್ ಬಂದಾಗ ಏನೇನು ಹೇಳಿದ್ವಿ ನೆನಪೈತಿ? ಆಪರೇಷನ್ ಸಿಂಧೂರ್ದಾಗ 3 ಟೆಕ್ನಾಲಜಿ ಹೇಳಿದ್ವಿ. ಹೇಳ್ರಿ ನೋಡು. ಕಮ್ಯುನಿಕೇಶನ್ ಸಲ್ಮಂದ್ ಯಾವ್ದ? ಸಂಭವ್. ಇವು ಟೆಕ್ನಾಲಜಿ ಯಾಕೆ ನೆನಪಿಟ್ಕೊಂಡು ಗೊತ್ತೈತೆ? ಆಪರೇಷನ್ ಸಿಂಧೂರ್ ಅಂತ ನಡೀತಲ್ಲ ಆರ್ಮಿದವ್ರು ಏನಾರ ಕಮ್ಯುನಿಕೇಶನ್ ಮಾಡ್ಲಿ ಏನ ಮಾಡ್ಲಿ ಎಲ್ಲ ಏನಿರ್ತಾವ ಅಂದ್ರೆ ಆಂತರಿಕ ಭದ್ರತೆ ಒಳಗೆ ಇರ್ತಾವ್ರಿ. ಅವು ಎಲ್ಲಿ ಹೊರಗೆ ಕೇಳಂಗಿಲ್ಲ. ಈಗ ನೋಡ್ರಿ ನಮ್ಗೆ ಕಾಲ್ ಟ್ರೇಸ್ ಮಾಡಿ ನಾವು ಏನು ಮಾತಾಡಿವತ್ತು ಟ್ರೇಸ್ ಮಾಡ್ಬೋದು. ಬಟ್ ಆರ್ಮಿದವ್ರು ಏನೇನು ಮಾತಾಡ್ರ ಅಥವಾ ಏನೇನು ಮೆಸೇಜ್ ಕಳ್ಸ್ಯಾರ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಈಗ ನೋಡ್ರಿ CM ಆಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಹೋಗ್ಬೇಕಾರೆ ಹಿಂದೊಂದು ಛತ್ರಿ ಹಿಡ್ಕೊಂಡು ಗಾಡಿ ಹೋಗ್ತಿರ್ತೈತಿಲ್ಲ ಅವ್ರಿಗೆ ಏನಂದ್ರೆ ಇಂಟರ್ನೆಟ್ ಏನೋ ಕನೆಕ್ಷನ್ ಬಂದ್ರು ಅಲ್ಲಿಂದ ಬರ್ತದೆ. ಅದಕ್ಕೆ ಪ್ರೈವೇಟ್ ಸೆಕ್ಯೂರ್ಡ್ ಆಗಿರ್ತದೆ. ಸೇಮ್ ಆರ್ಮಿದವ್ರು 2 ಬರ್ತಾವೆ. ಆಪರೇಷನ್ ಸಿಂಧೂರ್ ಟೈಮ್ನಾಗ ಒಂದು ಮೆಸೇಜಿಂಗ್ ಆ್ಯಪ್ ಯೂಸ್ ಮಾಡಿರ್ತಾರೆ ಪ್ರೊಜೆಕ್ಟ್ ಅದು ಕಳ್ಸಕ್ಕೆ. ಯಾವ್ದಂದ್ರೆ ಎಂ ಸಿಗ್ಮಾ. ಇದು ಎಂ ಸಿಗ್ಮಾ ಆ್ಯಪ್ ಅನ್ನೋದು ಏನದಕ್ಕೆ ಸಂಬಂಧ ಐತಂದ್ರೆ ಆರ್ಮಿದಾಗ ಏನೇ ಆಗಲಿ ಅವ್ರು ಏನು ಮಾಡ್ತಾರಲ್ಲ ಅವರಲ್ಲಿ ಕಮ್ಯುನಿಕೇಶನ್ ಮಾಡ್ಬೇಕಾರೆ ಎಂ ಸಿಗ್ಮಾ. ಯಾಕಂದ್ರೆ ಆರ್ಮಿದಾಗ ನೋಡ್ರಿ ಎಲ್ಲಾರ ಯಾವ್ದಾರ ಡಿಫೆನ್ಸ್ ಒಳಗೆ ಅಥವಾ ಯಾವ್ದಾರ ವಾರ್ಕ್ ನಡೆಸುತ್ತೇಳಿ ಯಾರ ಕಡೆನೂ ಮೊಬೈಲ್ ಇಟ್ಟಿರಂಗಿಲ್ಲ. ಯಾಕಂದ್ರೆ ಟ್ರೇಸ್ ಮಾಡ್ಬೋದು ಅಂತೇಳಿ ಅವ್ರಿಗೆ ಏನಿರ್ತಾವ ಅಂದ್ರೆ ಇದೇ ಎಂ ಸಿಗ್ಮಾದಿಂದ ಕನೆಕ್ಷನ್ ಮಾಡ್ತಾರೆ. ಅವ್ನು ಯಾರು ಹ್ಯಾಕ್ ಮಾಡಕ್ ಬರಂಗಿಲ್ಲ ಅಥವಾ ಔಟ್ ಆಫ್ ಕಂಟ್ರಿ ಕೇಳ್ಕೊಳಕ್ ಬರಂಗಿಲ್ಲ. ಎಂ ಸಿಗ್ಮಾ. ಅದಾದ್ಮೇಲೆ ಇನ್ನೊಂದು ಯಾವ್ದು ಹೇಳಿದ್ದು ಕಮ್ಯುನಿಕೇಶನ್ ಸಂಬಂಧ ಯಾವ್ದಂದ್ರೆ ಸಂಭವ್. ಇನ್ನೊಂದು ಏರ್ ಡಿಫೆನ್ಸ್ ಆಕಾಶ ತೀರ ಆಪರೇಷನ್ ಸಿಂಧೂರ್ ಅಂತ ಮತ್ತೆ ಇನ್ನೊಂದು ಏನು ಹೇಳಿದ್ದು ಅದ್ರ ರಿಲೇಟೆಡ್ ಬುಕ್ ಆಪರೇಷನ್ ಸಿಂಧೂರ್ ಬುಕ್ ಅಂತ ಬರೀತಾರೆ. ದಿಲ್ಲಿವಾನ್ ಅಲ್ಲ. ನೆಕ್ಸ್ಟ್ ಮತ್ತೇನು ಉಳಿದಿದ್ದು ಆಪರೇಷನ್ ಸಿಂಧು ಅಂತ ಮಾಡ್ತಾರೆ. ಅದಿಲ್ಲಿ ಇರಾನ್ದಿಂದ ನಿರಾಶ್ರಿತರನ್ನ ತರಬೇಕು. ಇವು ಯಾಕೆ ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾ? ಡೈರೆಕ್ಟ್ ಒಂದೇ ಆಪ್ಷನ್ ಹೋಗಿರ್ತಾನ. ಆಪರೇಷನ್ ಸಿಂಧು ಅಂತ ಭಾರತದವ್ರು ಇತ್ತೀಚೆಗೆ ಮಾಡ್ಯಾರ. ಯಾವ ಕಂಟ್ರಿ ಮೇಲೆ ಮಾಡ್ಯಾರ ಕ್ವಶನ್ ಹಿಂಗೆ ಹಾಕಿರ್ತಾನ. ಯಾವ ದೇಶ ಮೇಲೆ ರೀಸೆಂಟ್ ಆಗಿ ಆಪರೇಷನ್ ಸಿಂಧು ಅಂತ ಮಾಡ್ಯಾರ ಅಂತ ಕೇಳಿರ್ತೀನಿ. ಪಟ್ನ ಒಂದೇ ಆಪ್ಷನ್ ಪಾಕಿಸ್ತಾನ ಅಂತ ಕೊಟ್ಟಿರ್ತಾನೆ. ಬಟ್ ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧು ಮಾಡಂಗಿಲ್ಲ. ಆಪರೇಷನ್ ಸಿಂಧೂರ್ ಅಂತ ಬಂದ್ರೆ ಅಟ್ಟ ಪಾಕಿಸ್ತಾನ. ಆಪರೇಷನ್ ಸಿಂಧು ಮಾಡಿದ್ದೆಲ್ಲಿ ಅಂದ್ರೆ ಮಳಿ ಬತ್ತು. ಇರಾನ್ದಿಂದ ಏನಂದ್ರೆ ನಿರಾಶ್ರಿತರನ್ನ ತರಬೇಕಂತ ಮಾಡಿದ್ದಾರೆ. ಯಾವ್ದಂದ್ರೆ ಆಪರೇಷನ್ ಸಿಂಧು. ಅದ್ರ ರಿಲೇಟೆಡ್ ಅಟ್ಟ ಮಾಡಿದ್ದು. ಇದೆ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ರೋಮಿಯೋ ಜೂಲಿಯಟ್ ಕ್ಲಾಸ್ ಅಂತ ಆ್ಯಡ್ ಮಾಡ್ರೆ. ಯಾವುದೊಂದು ಕಾಯ್ದೆ ಸಂಬಂಧ? ಪೋಕ್ಸೋ ಕಾಯ್ದೆ. ಯಾವ ಇಯರ್ದಾಗ? 2012. ಈ ಟೇಲರ್ ಪ್ರೈಸ್ ಟೇಲರ್ ಪ್ರೈಸ್ ಅಂತ ಕೊಡ್ತಾರೆ. ಟೇಲರ್ ಪ್ರೈಸ್ ಯಾವ್ದ್ರೊಳಗೆ ಅತ್ಯುನ್ನತವಾದ ಸಾಧನೆ ಮಾಡ್ರೆ ಟೇಲರ್ ಪ್ರೈಸ್ ಕೊಡ್ತಾರೆ. ಯಾವ್ದ? ಪರಿಸರ ಅಥವಾ ಏನಂತಾರೆ ಅದಕ್ಕೆ ನೋಬೆಲ್ ಪರಿಸರ ನೋಬೆಲ್ ಅಂತ ಕರೀತಾರೆ. ಯಾವ್ದಕ್ಕಂದ್ರೆ ಟೇಲರ್ ಪ್ರೈಸ್. 2026 ಟೇಲರ್ ಪ್ರೈಸ್ ಯಾರು ತಗೊಂಡ್ರು? ಎಸ್, ಟೋಬಿ ಕಿರ್ಸ್. ಇದು ಹೆಸರು ಕಂಪಲ್ಸರಿ ನೆನ್ಬಿಡೋರು. 1 ಲೈನರ್ದಾಗ ಕೇಳ್ತೇನೆ. ಟೋಬಿ ಕಿರ್ಸ್ ಅನ್ನೋರ ಯಾವ್ದು ಅವಾರ್ಡ್ ತಗೊಂಡಾರಂದ್ರ ಯಾವ್ದ? ಟೇಲರ್ ಪ್ರೈಸ್. ಹಿಂಗೂ ಕೇಳ್ಬೋದು. ಏನ್ ಕೇಳ್ತಾ ಗೊತ್ತಾನೆ? ಪರಿಸರದ ನೋಬೆಲ್ ಅನ್ನೋದ ಯಾವ ಪ್ರೈಸ್ ಐತೆ ಅಂದ್ರೆ ಟೇಲರ್ ಪ್ರೈಸ್. ಅದನ್ನ ಯಾರು ತಗೊಂಡಾರ? ಟೋಬಿ ಕಿಯರ್ಸ್. ವೆರಿ ಗುಡ್. ಕೊಡೋದು ಯಾರಂದ್ರೆ ನೋಬೆಲ್ ಎನ್ವಿರಾನ್ಮೆಂಟ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತ ಬರ್ತದೆ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಬರ್ತೈತಿ. ಅದಕ್ಕೆ ನೋಬೆಲ್ ಫಾರ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿದವ್ರ ಕೊಡ್ತಾರೆ. ಯಾವ್ದಂದ್ರೆ ಟೇಲರ್ ಪ್ರೈಸ್ ಯಾರಿಗೆ ಕೊಟ್ರಂದ್ರ ಟೋಬಿ. ಟೋಬಿ ಹೊಳಮಳ ಹೇಳ್ಕೊತ ಹೋಗೋದು ಯಾರ ಅಂದ್ರೆ ಟೋಬಿ ಅಂತ. ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಅಥವಾ ಮದರ್ ಆಫ್ ಆಲ್ ಟ್ರೀಟಿ ಅಂತ ಕರೀತಾರಲ್ಲ. ಯಾವ್ದಕ್ಕೆ? ಯುರೋಪಿಯನ್ ಫಾದರ್ ಆಫ್ ಆಲ್ ಟ್ರೀಟಿ ಅಂತ ಬಂದ್ರೆ ಈಗ ಅದು ಇನ್ನ ಮದರ್ ಆಫ್ ಆಲ್ ಟ್ರೀಟಿ ಐತಲ್ಲ ಇನ್ ಇಂಪ್ಲಿಮೆಂಟ್ ಆಗೋದೈತೆ ಜುಲೈ 26 25. ಅದು ನ್ಯೂಸ್ನ ಬಂದೈತಿ ಕೇಳ್ಬೋದು. ಮದರ್ ಆಫ್ ಆಲ್ ಟ್ರೀಟಿ ಅಂದ್ರೆ ಯುರೋಪಿಯನ್ ಕಂಟ್ರೀಸ್ ಏನಿರ್ತಾವಲ್ಲ ಅವ್ರ ಜೋಡ ಮಾಡ್ಕೊಂಡೈತಿ. ಏನಂತಾರ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರೀತಾರೆ. ವೆರಿ ಗುಡ್. ನೆಕ್ಸ್ಟ್ ಇದೆ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅಂತ ತರ್ತಾರಲ್ಲ. ಯಾವ ಕಂಟ್ರಿ ಓಡಿಸ್ತಾರೆ? ಇದು ಇಂಡಿಯಾ. ಎಷ್ಟು ಇಂಡಿಕೇಟರ್ ಕೊಡ್ತಾರೆ? 3. 1ನೇದು ಇಂಟರ್ನಲ್ ಎಕ್ಸ್ಟರ್ನಲ್. ಯಾವ್ದ? ಪರಿಸರ. ಏನು ಇಂಟರ್ನಲ್ ಎಕ್ಸ್ಟರ್ನಲ್ ಏನು? ಎಸ್, ಇವೇನು ಅದಕ್ಕೆ ಗೊತ್ತಾದ್ವಲ್ಲ. ಇಂಟರ್ನಲ್ ರೆಸ್ಪಾನ್ಸಿಬಿಲಿಟಿ, ಎಕ್ಸ್ಟರ್ನಲ್ ರೆಸ್ಪಾನ್ಸಿಬಿಲಿಟಿ. ಇನ್ನೊಂದೇನಂದ್ರೆ ಎನ್ವಿರಾನ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿಯ ರೆಸ್ಪಾನ್ಸಿಬಲ್ ಇಂಡೆಕ್ಸ್. ಹಿಂಗೂ ಕೇಳ್ಬೋದು. ಭಾರತ ಮೊಟ್ಟ ಮೊದಲ ಬಾರಿಗೆ ವಿದೇಶಗಳಿಗೆ ಕೊಡುವುದು ಯಾವ್ದಾರ ಒಂದು ರ್ಯಾಂಕಿಂಗ್ ಅಥವಾ ಇಂಡೆಕ್ಸ್ ಇದ್ರೆ ಅದ ರೆಸ್ಪಾನ್ಸಿಬಲ್ ಇಂಡೆಕ್ಸ್. ಅದರೊಳಗೆ 3 ಇಂಡಿಕೇಟರ್ ಕನ್ಸಿಡರ್ ಮಾಡ್ತಾರೆ. ಬಾಹ್ಯವಾಗಿ ಜವಾಬ್ದಾರಿ ಹೆಂಗೆ ತೊಗೊಂಡಿರ್ತೀವಿ ಅಂದ್ರೆ ಬೇರೆ ಕಂಟ್ರಿ ಜೋಡ ಟ್ರೀಟಿ ಮಾಡಾಗ ಏನಾರ ಮಾಡಕ್ಕೆ ಜವಾಬ್ದಾರಿ ಹೆಂಗೆ ತೊಗೋತೀವಿ ಅಥವಾ ಬೇರೆ ಕಂಟ್ರಿ ಮೇಲೆ ಏನಾರ ಜಗಳ ನಡೆದಿರ್ತಾವ ವಾರ್ ನಡೆದಿರ್ತಲ್ಲ ಆ ಟೈಮ್ನಾಗ ಇಂಡಿಯಾ ಹೆಂಗೆ ಜವಾಬ್ದಾರಿ ತೊಗೊಂಡೈತಿ. 1ನೇದು ಅದ್ರ ಮೇಲೆ. 2ನೇದು ಏನಂದ್ರೆ ಆಂತರಿಕವಾಗಿ ಹೆಂಗೆ ಇದನ್ನ ಜವಾಬ್ದಾರಿ ತೊಗೋತೀವಿ. ಇನ್ನೊಂದು ಏನಂದ್ರೆ ಎನ್ವಿರಾನ್ಮೆಂಟ್ ಮೇಲೆ. ಇದ್ರೊಳಗೆ ಹೇಳ್ರಿ ಕಂಟ್ರಿದ ರ್ಯಾಂಕಿಂಗ್ ಕೊಟ್ಟಾರ. 1ನೇದು ಯಾವ್ದು ಕೊಟ್ರ? ಆಪ್ಷನ್ ಕೊಡ್ತಾನೆ. 1ನೇದು ಯಾವ್ದು ಹೇಳ್ರಿ? ಸಿಂಗಾಪುರ, ಸ್ವಿಟ್ಜರ್ಲೆಂಡ್. 1ನೇದ ಸಿಂಗಾಪುರ್. ನೆನಪಿಟ್ಕೋರಿ. ಟಾಪ್ ರ್ಯಾಂಕಿಂಗ್ ರೆಸ್ಪಾನ್ಸಿಬಲ್ ಇಂಡೆಕ್ಸ್ ಒಳಗೆ ಯಾರು ಕೊಟ್ರಂದ್ರೆ ಇಂಡಿಯಾದಾರ ಸಿಂಗಾಪುರ್. ಇಂಡಿಯಾದ ರ್ಯಾಂಕಿಂಗ್ ಅದನ್ನ 2 ನೆನಪಿಟ್ಕೋರಿ. ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತೆ ಅಂದ್ರೆ 16. ಈ 2 ನೆನಪಿಟ್ಕೊಂಡ್ಬಿಡ್ರಿ ಸಾಕು.
ಯಾವ್ದು 66 ಅಮೇರಿಕಾ. ಅಮೇರಿಕಾ 66. ಈ ನೆನಪಿಟ್ಕೋರಿ, ಅದನ್ನು ಬೇಡ ಅನ್ನಂಗಿಲ್ಲ. ಬಟ್ ಟಾಪ್ ನೆನಪಿಟ್ಕೋತೀರಿ, ರೆಸ್ಪಾನ್ಸಿಬಲ್ ಇಂಡೆಕ್ಸ್ ಹೊಡಿಸಿದವ್ರು ಯಾರಂದ್ರೆ ಇಂಡಿಯಾದವ್ರು. ಇದು ಹೆಂಗಾಗಿರ್ತೈತೆ ಅಂದ್ರೆ ಕ್ವಶನ್ ಕೇಳಾಗ ಅವ್ನು ಕನ್ಫ್ಯೂಸ್ ಏನು ಮಾಡ್ತಾನೆ ಗೊತ್ತಾನ. ರೆಸ್ಪಾನ್ಸಿಬಲ್ ಇಂಡೆಕ್ಸ್ ಅನ್ನೋದ ಇತ್ತೀಚೆಗೆ ಇಂಡಿಯಾ ಹೊಡಿಸಿದ ಒಂದು ಸೂಚ್ಯಂಕ ಐತಿ. ಇದ್ರೊಳಗೆ ಇದನ್ನ ಇಂಡಿಯಾದ ಸ್ಥಾನ ಯಾವ್ದೈತೆ ಅಂದಾಗ 1ನೇ ಆಪ್ಷನ್ ಅದ ಕೊಟ್ಟಿರ್ತಾನೆ. ಯಾಕಂದ್ರೆ ಇಂಡಿಯಾ ಮೊದಲು ಇರ್ಬೋದು ಅಂತೇಳಿ. ಇಂಡಿಯಾ ಹೊಡಿಸೈತೆ ಅಂದ್ರೆ ಇಂಡಿಯಾ ಕೊಟ್ಟಿಲ್ಲ, ಯಾರು ಕೊಟ್ರಂದ್ರೆ ಸಿಂಗಾಪುರ್ 1ನೇದ. ಇಂಡಿಯಾ ಸ್ಥಾನ ಎಷ್ಟೈತೆ ಅಂದ್ರೆ 16. 3 ಎಷ್ಟು ಇಂಡಿಕೇಟರ್ ಬರ್ತಾವತ್ ಕೇಳ್ರ? 3. ವೆರಿ ಗುಡ್. ಇದು ಹೇಳಿದ್ರಲ್ಲ, ಈ ರೀಸೆಂಟಾಗಿ ಜಗತ್ನಾಗ ಅತಿ ಹಳೆಯದಾದ ಹರಿಯುವ ನದಿ ಅಂತ ಕೇಳ್ತಾರೆ. ಯಾವ ರಿವರ್ ಐತಿ ರೀಸೆಂಟಾಗಿ? ಅದು ನ್ಯೂಸ್ನಾಗ 1 ಲೈನರ್ ಹಾಕಿರ್ತಾನೆ ಇವನ್ನೆಲ್ಲ. ಯಾವ್ದಂದ್ರೆ ಪಿಂಕೆ ರಿವರ್ ಎಲ್ಲಿ ಕಂಡು ಬರ್ತದೆ ಸರ್? ಒಳ ಬರ್ರಿ ತೋರ್ಸ್ಕೋತೀರ. ಪಿಂಕೆ ರಿವರ್ ಎಲ್ಲಿ ಕಂಡು ಬರ್ತೈತಿ? ಆಸ್ಟ್ರೇಲಿಯಾ. ಇದ್ರ ಮೇಲೆ ಏನು ಕ್ವಶನ್ ಕೇಳ್ತಿರ್ತಾನೆ ಗೊತ್ತಾನೆ, ಎಲ್ಲಿ ಬರ್ತೈತೆ ಅಂದ್ರೆ ಪಿಂಕೆ ರಿವರ್ ಆಸ್ಟ್ರೇಲಿಯಾದಾಗ. ಜಗತ್ನಾಗ ಅತಿ ಹಳೆಯದಾದ ಇನ್ನೂ ಹರಿಯತೈತಿ ನೆನಿ. ನಮ್ಮಲ್ಲಿ ಒಂದೊಂದು ನದಿಗಳ ಬತ್ತಿ ಹೋಗ್ಬಿಟ್ಟಾವ್ರಿ. ಬಟ್ ಜಗತ್ನಾಗ ಹಳೆಯದಾದ ನದಿ ಇನ್ನೂ ಹರಿಯುವುದು ಯಾವ್ದೈತೆ ಅಂದ್ರೆ ಪಿಂಕೆ ರಿವರ್. ಇನ್ನು ಕೇಳ್ತಾನೆ ನೋಡಿ, ಆಸ್ಟ್ರೇಲಿಯಾ ಬಂದ್ರೆ ಯಾವ್ಯಾವ ಬರ್ತಾವ ಅಂತ ಹೇಳ್ತಾನೆ ಬಡ ಬಡ. ಆಸ್ಟ್ರೇಲಿಯಾದಾಗ ಇವು ಏನು ಕೇಳಿರ್ತಾನೆ, ಮ್ಯಾಲಿನ ಮೇಲೆ ಡೆಸರ್ಟ್ಸ್ಗಳು ಕೇಳ್ತಾನೆ. ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಎಲ್ಲಿ ಕಂಡು ಬರ್ತೈತಿ? ಆಸ್ಟ್ರೇಲಿಯಾ. 4 ಹೇಳ್ಬಿಡ್ಲಿ, ಗ್ರೇಟ್ ವಿಕ್ಟೋರಿಯಾ, ಗ್ರೇಟ್ ಸ್ಯಾಂಡಿ, ಗಿಬ್ಸನ್, ಇನ್ನೊಂದು ಯಾವ್ದು ತನಾಮಿ. ತನಾಮಿ ಒಂದು, ಸಿಂಪ್ಸನ್ ಒಂದು ಅಲ್ಲೇ ಬರ್ತೈತಲ್ಲ, ಸಿಂಪ್ಸನ್. ಇವು 5 ನೆನಪಿಟ್ಕೊಂಡ್ಬಿಡ್ರಿ 1 ಲೈನರ್ದಾಗ. ಯಾವ ಹೇಳ ಐದ? ಗ್ರೇಟ್ ವಿಕ್ಟೋರಿಯಾ, ಗಿಬ್ಸನ್, ತನಾಮಿ ಮತ್ತು ಯಾವ್ದು ಗಿಬ್ಸನ್ ಅಲ್ಲ, ಅದ ಸ್ಯಾಂಡಿ ರಿವರ, ಗಿಬ್ಸನ್ ರಿವರ್ ಇದನ್ನ ಡೆಸರ್ಟ, ಸಿಂಪ್ಸನ್. ಇವು ನೆನಪಿಟ್ಕೋರ. ವಿಕ್ಟೋರಿಯಾ, ಇಲ್ಲಿ ಕನ್ಫ್ಯೂಸ್ ಏನು ಮಾಡಿರ್ತಾನೆ ಗೊತ್ತಾನ, ವಿಕ್ಟೋರಿಯಾ ಡೆಸರ್ಟ್ ಅಥವಾ ವಿಕ್ಟೋರಿಯಾ ಮರುಭೂಮಿ ಬಂದ್ರೆ ಎಲ್ಲಿ ಅಂದ್ರೆ ಇದ್ರೊಳಗೆ ಆಸ್ಟ್ರೇಲಿಯಾ. ವಿಕ್ಟೋರಿಯಾ ಫಾಲ್ಸ್ ಬಂದ್ರ, ವಿಕ್ಟೋರಿಯಾ ಫಾಲ್ಸ್ ಬಂದ್ರ ಅಲ್ಲಿ ಏಂಜಲ್ ಫಾಲ್ಸ್ ಅದು ವೆನಿಜುವೆಲ್ ಅದು. ವಿಕ್ಟೋರಿಯಾ ಫಾಲ್ಸ್ ಎಲ್ಲಿ ಬರ್ತದೆ? ಎಸ್, ಎಲ್ಲಿ ಎತ್ತ? ತಾಂಜೇನಿಯಾ. ತಾಂಜೇನಿಯಾದಾಗಲ್ಲ, ತಾಂಜೇನಿಯಾ ಅಲ್ಲ ಸಾರಿ, ಜಿಂಬಾಬ್ವೆ ಮತ್ತು ಜಾಂಬಿಯಾ. ಕರೆಕ್ಟ್. ವಿಕ್ಟೋರಿಯಾ ಫಾಲ್ಸ್ ಜಾಂಬಿಯಾ ಮತ್ತು ಜಿಂಬಾಬ್ವೆ ನಡು ಜಾಂಬೇಜಿ ರಿವರ್ಗೆ ಫಾಲ್ಸ್. ಹಾಂ ಕರೆಕ್ಟ್. ವಿಕ್ಟೋರಿಯಾ ಲೇಕ್ ಒಂದು ಬರ್ತದೆ. ಕರೆಕ್ಟ್. ಅದ್ರಾಗ ಯಾವ? ತಾಂಜೇನಿಯಾ, ಉಗಾಂಡ, ಕೀನ್ಯಾ. ಹಾಂ ಕರೆಕ್ಟ್ ಕರೆಕ್ಟ್. ಅವು 2 ಅಲ್ಲೇ ಬರ್ತಾವಲ್ಲ. ಕರೆಕ್ಟ್. ಇನ್ನೊಂದು ಯಾವ್ದು ಬರ್ತದೆ? ವಿಕ್ಟೋರಿಯಾ ಡಿಕ್ಲರೇಷನ್ ಒಂದು ಬರ್ತದೆ. 3 ಡಿಸ್ಕಷನ್ ಮಾಡಿದ್ವಿ ಒಮ್ಮೆ ಇನ್ನೊಮ್ಮೆ ಹೊತ್ನ. ಆಸ್ಟ್ರೇಲಿಯಾದ ಯಾವ ರಿವರ್ ಹೇಳ್ರಿ? ಪಿಂಕೆ ರಿವರ್ ನೆನಪಿರ್ತೈತೆ. ಡೆಸರ್ಟ್ಗಳು ನೆನಪಿರ್ತವೆ 5. ಯಾವ್ದು? ಸಿಂಪ್ಸನ್ ಬಂದ್ರ, ಗಿಬ್ಸನ್ ಬಂದ್ರ, ಸ್ಯಾಂಡಿ, ವಿಕ್ಟೋರಿಯಾ. ಈ ವಿಕ್ಟೋರಿಯಾ ಫಾಲ್ಸ್ ಬಂದ್ರೆ ಎಲ್ಲಂದ್ರ ಜಿಂಬಾಬ್ವೆ. ಅಲ್ಲಿ ಜಿಂಬಾಬ್ವೆ ಮತ್ತು ಜಾಂಬಿಯಾ ಅಂತ ಬರ್ತಾವೆ. 2 ಕಂಟ್ರಿ ನಡು ಐತಿ ಇದು ಫಾಲ್ಸ್. ಯಾವ ರಿವರ್ ಅಂದ್ರೆ ಜಾಂಬೇಜಿ ರಿವರ್. ಇನ್ನು ವಿಕ್ಟೋರಿಯಾ ಏನತ್ತ ಲೇಕ್ ಅಂತ ಬರ್ತದೆ. ವಿಕ್ಟೋರಿಯಾ ರೇಲ್ಸ್ ಲೇಕ್ ಬಂದಾಗ 3 ಯಾವಂದ್ರೆ ಉಗಾಂಡ, ಕೀನ್ಯಾ, UK, ಉಗಾಂಡ, ಕೀನ್ಯಾ. ಇನ್ನೊಂದು ಏನಕತಿ? ತಾಂಜೇನಿಯಾ. ಏನಾರ ಕೋಡ್ ಮಾಡ್ರೆ ಇಲ್ಲಿ ನೆನಪಿರ್ತಾವಲ್ಲ. ಕುಡ್ಡ, KUD ಕುಡ್ಡ, ಕುಟ್ಟ. ಹಂಗೆ ನೆನಪಿಡು. ಕುಟ್ಟ. ಕುಟ್ಟ, KUT. K ಅಂದ್ರೆ ಕೀನ್ಯಾ, U ಅಂದ್ರೆ ಉಗಾಂಡ, T ಅಂದ್ರೆ ತಾಂಜೇನಿಯಾ. ಇನ್ನೊಂದು ಬರ್ತದ್ರಿ ವಿಕ್ಟೋರಿಯಾ ಡಿಕ್ಲರೇಷನ್ ಅಂತ ಬರ್ತದೆ. ಯಾವ್ದಕ್ಕೆ ಸಂಬಂಧಿಸಿ? ವಿಕ್ಟೋರಿಯಾ ಡಿಕ್ಲರೇಷನ್ ಆಪ್ಷನ್ ಕೊಡ್ತಾ. ವಿಕ್ಟೋರಿಯಾ ಡಿಕ್ಲರೇಷನ್ ಆಪ್ಷನ್ ಕೊಡ್ಲಿ. ಆಪ್ಷನ್ ಕೊಡ್ತಾರೆ. ಕೃತಕ ಬುದ್ಧಿಮತ್ತೆ ಸಂಬಂಧ, ಆಮೇಲೆ ರಾಮ್ಸಾರ್ ಸಂಬಂಧ. 2ರಾಗ ಒಂದು. ಹಾಂ ರಾಮ್ಸಾರ್ ಸಲ್ಮಾನ್. ಇದು ವಿಕ್ಟೋರಿಯಾ ಡಿಕ್ಲರೇಷನ್ ಅಂತ ಬರ್ತದೆ. ಹಾಂ ಅದೇ ಕರೆಕ್ಟ್. ವಿಕ್ಟೋರಿಯಾ ಡೇ COP 15 ನಡೀತೈತಿಲ್ಲ, ಅದಕ್ಕೆ ವಿಕ್ಟೋರಿಯಾ ಅಲ್ಲಿ ಸಮ್ಮಿಟ್ ನಡೆದಿರ್ತೈತಿ. ಯಾವ್ದಂದ್ರೆ COP 15. ಆ ಟೈಮ್ನಾಗ ವಿಕ್ಟೋರಿಯಾ ಡಿಕ್ಲರೇಷನ್ ಅಂತ ಘೋಷಣೆ ಮಾಡಿರ್ತಾರೆ. ಅದ್ರ ರಿಲೇಟೆಡ್ ಒಂದು ಕ್ವಶನ್ ಏನು ಕೇಳ್ತಾರೆ, ವಿಕ್ಟೋರಿಯಾ ಡಿಕ್ಲೇರ್. ಈಗ ನಮ್ಮಲ್ಲಿ COP ಇದನ್ನು ನೆನಪಿಟ್ಕೋ. ರಾಮ್ಸಾರ್ ಡಿಕ್ಲರೇಷನ್ ಯಾವ್ದಂದ್ರೆ ನಮ್ದು ಏನಾಗಿರ್ತೈತಿಲ್ಲ, ರಾಮ್ಸಾರ್ ಕನ್ವೆನ್ಷನ್ ಅಂತ ಆಗಿರ್ತೈತಿಲ್ಲ, ಅದು ಕರೆಕ್ಟ್ ಆದಂತ್ರು. ಬಟ್ ಆ ಕ್ವಶನ್ ಹೆಂಗೆ ಕೇಳಿರ್ತಾನೆ ಅಂದ್ರೆ ಕ್ವಶನ್ ಡೈರೆಕ್ಟ್ ಅದನ್ನ ಕೇಳಿರಂಗಿಲ್ಲ. COP 15 ಅಂತ ಆಗಿರ್ತೈತಿ. ಆ ಟೈಮ್ನಾಗ ಎಲ್ಲಿ ಅಂದ್ರೆ ವಿಕ್ಟೋರಿಯಾದಾಗ. ಎಲ್ಲಿ ಅಂದ್ರೆ ವಿಕ್ಟೋರಿಯಾ ಅಂತ ಕರೀತಾರ. ಆ ವಿಕ್ಟೋರಿಯಾದಾಗ ವಿಕ್ಟೋರಿಯಾ ಡಿಕ್ಲರೇಷನ್ ಯಾಕಂತಾರ, ಅಲ್ಲಿ COP 15 ಆಗಿರ್ತದೆ. ಆ ಟೈಮ್ನಾಗ ರಾಮ್ಸಾರ್ ಬಗ್ಗೆ ಆದ್ಯತೆ ಕೊಟ್ಟಿರ್ತಾರೆ COP 15 ಒಳಗೆ. ಅದನ್ನ ಕ್ವಶನ್ ಕೇಳೋಣ. COP 15 ಒಳಗೆ ವಿಕ್ಟೋರಿಯಾ ಡಿಕ್ಲರೇಷನ್ ಅಂತ ಮಾಡ್ತಾರೆ. ಇದು ಯಾವ್ದಕ್ಕೆ ಸಂಬಂಧಿಸೈತೆ ಅಂತ ಕೇಳಿದಾಗ ಅದು ಎದ್ರ ಸಂಬಂಧ? ರಾಮ್ಸಾರ್. ನೆನಪಿರ್ತೈತಲ್ಲ. ಇಂಡಿಯಾದಾಗ ಪ್ರೆಸೆಂಟ್ ರಾಮ್ಸಾರ್ ಎಷ್ಟದ? 100ನೇದು ಯಾವ್ದು? ಅವ್ರ ಮೇಲಂತರೂ ಪಕ್ಕ ಯಾವ್ದಂದ್ರ ಸಹರು ತಾಲ್. ಎಲ್ಲಿ ಬರ್ತೈತಿ? ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್. ಇನ್ನೊಂದು ಹೆಸರು ಕರೀತಾರೆ ಅದಕ್ಕೆ. ಯಾವ್ದ? ಸಹರು ತಾಲ್ ತರ ಅಥವಾ ಜಯಪ್ರಕಾಶ್ ನಾರಾಯಣ ಅಲ್ಲ. ಕರೆಕ್ಟ್. ಹಾಂ ಇವೇನು ಬೇಡ ಆಪರೇಷನ್ ಪ್ರಹಾರ ಅದು. ಹಾಂ ಇದೊಂದು ಕೇಳ್ಯಾರ ನೋಡ್ರಿ. ಈಗ 25 ವರ್ಷ ಆದಮೇಲೆ ಫಸ್ಟ್ ಟೈಮ್ ಒಂದು ಇದನ್ನು ಸ್ಟೇಟ್ ಏನು ಮಾಡ್ತೈತೆ ಅಂದ್ರೆ ಪೇಸಾನ ಅಡಾಪ್ಟ್ ಮಾಡ್ಕೋತೈತಿ. ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ. ಯಾವ ಸ್ಟೇಟ್?
ಆಪ್ಷನ್ ಕೊಡ್ತಾನೆ, ಹಿಂಟ್ ಕೊಡ್ಲಿ ಅಥವಾ ಆಪ್ಷನ್ ಕೊಡ್ಲಿ, ಆಪ್ಷನ್ ಕೊಟ್ಬಿಡ್ತಾನೆ ನೋಡ್ರಿ. ಆಪ್ಷನ್ ಕೊಡ್ತಾನ, ಇನ್ನೊಮ್ಮೆ ಹೇಳತ್ನ ಕೇಳ್ರಿ. 25 ವರ್ಷ ತನ ಅಲ್ಲಿ ಪೇಸಾ ಅಡಾಪ್ಟ್ ಮಾಡ್ಕೊಂಡ್ವಿ. ಪೇಸಾ ಅನ್ನೋದು ಬರೋದು ಇದಕ್ಕೆ ಬರ್ತದೆ 5ನೇ ಶೆಡ್ಯೂಲ್ದು 10 ಸ್ಟೇಟ್ ಅದಲ್ಲ, ಅವು ಕಟ್ಟ ಅಪ್ಲೈ ಆಗೋದು ಯಾವ್ದಾದ್ರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ ಅಂತ ಬರ್ತೈತಿ. ಅವು 5 ಶೆಡ್ಯೂಲ್ನಾಗ 10 ಸ್ಟೇಟ್ ಬರ್ತಲ್ಲ, ಅವು ಕಟ್ಟ ಬರ್ತದೆ. ಆದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಬಂದ್ರೆ ಎಲ್ಲ ಸ್ಟೇಟ್ಗಳು ಅಡಾಪ್ಟ್ ಮಾಡ್ಕೊಂಡಿರ್ತಾವೆ. ಬಟ್ ಇನ್ನು ಪೇಸಾ ಅಂದ್ರೆ ಇವು 5ನೇ ಶೆಡ್ಯೂಲ್ನಾಗ ಏನು 10 ರಾಜ್ಯಗಳು ಬರ್ತಾವಲ್ಲ, ಅವ್ರೊಳಗೆ ಒಂದು ರಾಜ್ಯ ಏನು ಮಾಡಿತ್ತು ಅಂದ್ರೆ 25 ವರ್ಷ ತನ ಪೇಸಾ ಬಂದ್ರು ಅಡಾಪ್ಟ್ ಮಾಡ್ಕೊಂಡಿದ್ದು. ಪೇಸಾ ಯಾವ ಇಯರ್ದಾಗ ಬಂದಿರ್ತದೆ ಹೇಳ್ರಿ? 1996. ಅದು ಅಲ್ಲಿಂದ 25 ವರ್ಷ ತನ ಅಡಾಪ್ಟ್ ಮಾಡ್ಕೊಂಡಿಲ್ಲ, ರೀಸೆಂಟ್ ಮಾಡ್ತಾರೆ. ಆಪ್ಷನ್ ಕೊಡ್ತೀನಿ, ಒಂದನೇದು ಆಪ್ಷನ್ ಕೊಟ್ಬಿಡ್ತೀನಿ ನಾನು. ಒಂದನೇದು ಕೊಡ್ತೇನೆ ಜಾರ್ಖಂಡ, ಎರಡನೇದು ಅಸ್ಸಾಮ, ಮೂರನೇದು ಹಿಮಾಚಲ್ ಪ್ರದೇಶ, ರಾಜಸ್ಥಾನ. ಇವರು ಜಾರ್ಖಂಡ್. ಯಾಕಂದ್ರೆ ಮ್ಯಾಲಿನೂ ಎದಕ್ಕೆ ಕೊಟ್ಟೆ ಅಂದ್ರೆ ಅವ್ಗೆ ಹೇಳಿಕೆ ಕೊಡಾಗ ಹಿಂಗೆ ಕೊಟ್ಟಿರ್ತಾನೆ. 10ನೇ ಶೆಡ್ಯೂಲ್ನಾಗ 10 ಸ್ಟೇಟ್ ನೆನಪು, 5ನೇ ಶೆಡ್ಯೂಲ್ನಾನು 10 ರಾಜ್ಯಗಳು ನೆನಪಿದ್ದೋತೀನಿ. ಆ 10 ರಾಜ್ಯಗಳಿಗೆ ಅಟ್ಟ ಸಂಬಂಧ ಬರ್ತೈತೆ ಅಂದ್ರೆ ಪೇಸಾ. ಆ ಪೇಸಾ ರಿಲೇಟೆಡ್ ಬಡ ಹೇಳ್ತೀರಿ. ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 1996. ಯಾವ ಒಂದು ಕಮಿಷನ್? ದಿಲೀಪ್ ಸಿಂಗ್ ಬೂರಿಯಾ ಕೇಳ್ಯಾರ. ಈ ಪೇಸಾ ಯಾವ ಒಂದು ಶೆಡ್ಯೂಲ್ಗೆ ಅಪ್ಲೈ ಆಕತ್ತೆ ಅಂದ್ರೆ 5ನೇ ಶೆಡ್ಯೂಲ್ನಾಗ ಎಷ್ಟು ರಾಜ್ಯಗಳು? 10 ರಾಜ್ಯಗಳ, 3 ಹೇಳ್ರಿ. 3 ರಾಜಸ್ಥಾನ, ಗುಜರಾತ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಒಡಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ, ಮಧ್ಯಪ್ರದೇಶ. ಅದಾದ್ಮೇಲೆ ಹಿಮಾಚಲ್ ಪ್ರದೇಶ. 25 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಪೇಸಾ ಅಡಾಪ್ಟ್ ಮಾಡ್ಕೊಂಡೈತೆ ಅಂದ್ರೆ ಜಾರ್ಖಂಡ್. ರೀಸೆಂಟ್ ಹಿಂಗ ಹೇಳ್ರಿ ನೋಡು. ರೀಸೆಂಟ್ ಆಗಿ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಅಂತ ಬಂದಿತ್ತ. ಇಂಡಿಯಾದಾಗ ಎಲ್ಲ ಸ್ಟೇಟ್ ಅಡಾಪ್ಟ್ ಮಾಡ್ಕೊಂಡು ಒಂದು ಸ್ಟೇಟ್ ಅಡಾಪ್ಟ್ ಮಾಡ್ಕೊಂಡು ಯಾವ್ದು? ಪಶ್ಚಿಮ ಬಂಗಾಳ. ಇದನ್ನು ಕೇಳ್ಬೋದು. ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಬರ್ತದೆ. ಆಯುಷ್ಮಾನ್ ಭಾರತ್ ಆಬಾ ಕಾರ್ಡ್ ಅಂತ ಕರಿತೀವಿ. ಆಬಾ ಕಾರ್ಡ್ ಎಷ್ಟು ಅದಾವ ರಿಜಿಸ್ಟರ್? 14 ಒಬ್ರು ಹಿಡ್ರು ಒಮ್ಮೆ 14 ಅಲ್ಲ 14 ಒಮ್ಮೆ ಇದೊಂದು ಕೇಳ್ಯಾರ ನೋಡಿ. ಏನು ಕೇಳ್ಯಾರ ಅಂದ್ರೆ ಇದು ಬ್ರಿಕ್ಸ್ ನೆಟ್ವರ್ಕ್ ಯೂನಿವರ್ಸಿಟಿ ಅಂತ ಬರ್ತದೆ. ಬ್ರಿಕ್ಸ್ ಸಮ್ಮಿಟ್ ನಮ್ಮಲ್ಲಿ ಆಗತ್ತೈತಲ್ಲ, ಬ್ರಿಕ್ಸ್ ರಿಲೇಟೆಡ್ ಬಂದಾಗ ನೆಟ್ವರ್ಕ್ ಸಮ್ಮಿಟ್ ಒಳಗೆ ಇಂಡಿಯಾದ ಯಾವ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಅಡಾಪ್ಟ್ ಮಾಡ್ಕೊಂಡಾರ. ಇದು ಹಿಂಟ್ ಕೊಡೋಕ್ಕಿಂತ ಮುಂಚೆ ಮೊದಲು ಹೇಳ್ತಾನೆ ಬ್ರಿಕ್ಸ್ ಸಮ್ಮಿಟ್ ಎಲ್ಲಿ ಆಗತ್ತೈತೆ ಅಂದ್ರೆ ಭಾರತದಾಗ. ಕರೆಕ್ಟಾ? ಬ್ರಿಕ್ಸ್ ಸಮ್ಮಿಟ್ ಇಂಡಿಯಾದಾಗ ಆಗತ್ತೈತೆ. ಯಾವ ಇಯರ್ದಾಗ? 2026. ಅದ್ರ ಪಾರ್ಟ್ ಆಗಿ 5 ಸಮ್ಮಿಟ್ಗಳು 6 ಸಮ್ಮಿಟ್ಗಳು ಆಗ್ಯಾವ. ಒಂದೊಂದು ಕಲ್ಚರ್ ಸಮ್ಮಿಟ್ ಎಲ್ಲಿ? ವಾರಣಾಸಿದಾಗ. ಎಜುಕೇಶನ್ ಸಮ್ಮಿಟ್ ಕೇರಳದಾಗ ನೆನಪಿಲ್ಲ? ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿಲ್ಲ ಕೇರಳ. ನೆಕ್ಸ್ಟ್ ಅದಾದ್ಮೇಲೆ ಡಿಸಾಸ್ಟರ್ ಸಂಬಂಧ ಪುರಿ, ಒಡಿಸ್ಸಾದ ಪುರಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಸಂಬಂಧ ಡೆಲ್ಲಿ. ಇನ್ಯಾವ ಬಿಟ್ಟು? ಮಧ್ಯಪ್ರದೇಶ. ಇಂದೋರ್. ಎದಕ್ಕೆ? ಅಗ್ರಿಕಲ್ಚರ್ ಎಲ್ಲಿ? ಇಂದೋರ್. ಈಗ ಆತ ಕರೆಕ್ಟ್. ಸ್ಪೇಸ್ ಸಂಬಂಧ ಒಂದು ಆಕತಿ ಬೆಂಗಳೂರು. ಕರೆಕ್ಟ್. ಸೈದ್ ಒಂದು ಆಕತಿ ಬೆಂಗಳೂರು ಸ್ಪೇಸ್. ಸೈ 2. ಸೈ ಅಂದ್ರೆ ಏನಂದ್ರೆ ಆಡಿಟ್ ಅಂತ ಕರೀತಾರೆ. ಏನಂತ ಕರೀತಾರ? ಸ್ಪೆಷಲ್ ಆಡಿಟ್ ಇನ್ವೆಸ್ಟಿಗೇಟರ್ ಏನಂತ ಕರೀತಾರೆ. ಸೈ ಇನಿಷಿಯೇಟಿವ್ ಏನಂತ ಕರೀತಾರೆ ನೋಡೋದು. ಸೂಪರ್ ಆಡಿಟ್ ಏನೋ ಐತೆ. ಆಡಿಟ್ ಮಾಡ್ತಿರ್ತಾರೆ. ಏನಂದ್ರೆ ಆ ಸ್ಟೇಟ್ ಒಳಗೆ ಇದು ಬ್ರಿಕ್ಸ್ ಕಂಟ್ರಿಗಳ್ದು ಏನು ಆಡಿಟ್ ಇರ್ತಲ್ಲ ಅದನ್ನ ಮಾಡ್ತಿರ್ತಾರೆ. ಎಲ್ಲಿ ಅಂದ್ರೆ ಬೆಂಗಳೂರೊಳಗೆ ಸ್ಪೇಸ್ದ ಮತ್ತು ಆಡಿಟ್ ಬಂದ್ರೆ ಎಲ್ಲಿ ಅಂದ್ರೆ ಬೆಂಗಳೂರು. ಇನ್ನೊಂದು ಅಗ್ರಿಕಲ್ಚರ್ದಲ್ಲಿ ಹೇಳಿ ಮಧ್ಯಪ್ರದೇಶದ ಇಂದೋರ್. ಈಗ ಹೇಳ್ರಿ ಬ್ರಿಕ್ಸ್ದವ್ರು ಬರ್ತಾರಲ್ಲ, ಬ್ರಿಕ್ಸ್ ನೆಟ್ವರ್ಕಿಂಗ್ ಅಂತ ಬರ್ತದೆ. ಅದ್ರೊಳಗೆ ಏನು ಮಾಡ್ತಾರೆ? ಬ್ರಿಕ್ಸ್ ಒಳಗೆ ಕಂಟ್ರಿ ಎಷ್ಟದಾವ ಪ್ರೆಸೆಂಟ್? ಎಷ್ಟದಾವ ಬ್ರಿಕ್ಸ್ನ? 11 ಕಂಟ್ರಿ ಅದಾವ. 11 ಕಂಟ್ರಿ ಒಳಗೆ ಏನು ಮಾಡ್ತಾರೆ ಅಂದ್ರೆ ಯಾವ್ದಾರ ಒಂದು ಸ್ಟೇಟ್ ಇದ್ದಿರ್ತಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಬ್ರಿಕ್ಸ್ ನೆಟ್ವರ್ಕಿಂಗ್ ಯೂನಿವರ್ಸಿಟಿ ಅಂತ ಡಿಕ್ಲೇರ್ ಮಾಡ್ತಾರೆ. ಇಂಡಿಯಾದ ಯಾವ ಯೂನಿವರ್ಸಿಟಿನ ಅಡಾಪ್ಟ್ ಮಾಡ್ಕೊಂಡ್ರೆ? ಆಪ್ಷನ್ ಕೊಡ್ತೀನಿ. ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಯಾವ್ದು? ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಯಾಕೆ ನೆನಪಿಟ್ಕೊಳಕ್ಕೆ ಹೇಳತ್ನ ಹೇಳ್ರಿ? ಅದನ್ನ ಈಗ ಎಲ್ಲರ ಇದು ಮರಿಬೋದು. ಯಾಕಂದ್ರೆ ಇನ್ನೇನು ಒನ್ ಲೈನರ್ ನೆನಪಿಟ್ಕೋಬೋದು. ಅದ್ರ ಹಿಂಟ್ ಮಾಡಿ ಹೇಳ್ತಾನೆ, ಅದ್ರ ಮೇಲೆ ಕೇಳ್ಬೋದು ಅಂತ ಹೇಳ್ತಾನೆ. ಎದ್ರ ಸಲ್ಮಂದ್ ಕೇಳ್ಬೋದು ಹೇಳಿ. ರೀಸೆಂಟ್ ಆಗಿ ಅಣಮ್ ಎ ತರ್ತಾರೆ ಇಂಡಿಯಾದಾಗ. ಅಣಮ್ ಎ ತರ್ತಾರೆ. ಯಾವ IIT ದವ್ರು ಮಾಡ್ತಾರ? ರೂಪಾರ್ IIT ಎಲ್ಲಿ ಬರ್ತೈತಿ? ಪಂಜಾಬ್ IITದಾಗ. ಇದು ನ್ಯೂಸ್ನಾಗ ಯಾಕಾಗೈತೆ ಹೇಳಿ? ಅಣಮ್ ಎ ಅನ್ನೋದ ಇಂಡಿಯಾದಾಗ ಫಸ್ಟ್ ಟೈಮ್. ನಮ್ಮಲ್ಲಿ ಏನತ್ತೀವಿ ಅಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಇದ್ದಿದ್ದು ಎಲ್ಲಿ ಬದಲಾವಣೆ ಆಗತ್ತೈತೆ ಅಂದ್ರೆ ಕೃತಕ ಕ್ರಾಂತಿ ಅಥವಾ ಕೃತಕ ಹಸಿರು ಕ್ರಾಂತಿ ಆಗತ್ತೈತೆ. AI ನ ಅಡಾಪ್ಟ್ ಮಾಡ್ಕೊಳ್ತಾರೆ ಯಾವ್ದಾರ ಅಗ್ರಿಕಲ್ಚರ್ ಒಳಗೆ. ಇದ್ರದ್ದು ಇನ್ವೆಸ್ಟಿಗೇಷನ್ ಅಥವಾ ರಿಸರ್ಚ್ ಎಲ್ಲಿ ಆಗತ್ತೈತೆ ಅಂದ್ರೆ ಇದ್ರೊಳಗೆ ಪಂಜಾಬ್ದೊಳಗೆ ರೂಪಾರ್ ಯೂನಿವರ್ಸಿಟಿ ಒಳಗೆ. ಆ ರೂಪಾರ್ ಯೂನಿವರ್ಸಿಟಿಗೆ ಹೆಲ್ಪ್ ಮಾಡತ್ತಾರೆ ಯಾರಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಪಂಜಾಬ್. ಅದ್ರ ಸಲ್ಬಂಧ ಹೇಳಿ ಎರಡು ನೆನಪಿಟ್ಕೋ. ಅಗ್ರಿಕಲ್ಚರ್ ಪಂಜಾಬ್ ಯಾಕಂದ್ರೆ ಬ್ರಿಕ್ಸ್ ಒಳಗೆ ಯುನೈಟೆಡ್ ಹೆಂಗೆ ಕೇಳಿರ್ತಾನೆ ಅಂದ್ರೆ ಈಗ ಅಣಮ್ ಎ ನ್ಯೂಸ್ನಾಗ ಐತೆ. ಅಣಮ್ ಎ ಪೂರ್ತಿ ಗೊತ್ತೈತೆ ತಿಳ್ಕೊರಿ. ಅಣಮ್ ಎ ಯಾರು ಜನರೇಟ್ ಮಾಡ್ತಾರ ಅಂತ ಗೊತ್ತಾತ? ಯಾರು ಮಾಡ್ತಾರ? IIT ರೂಪಾರ್. ಅಣಮ್ ಎ ಅನ್ನೋದು ಎದಕ್ಕೈತೆ ಅಂದ್ರೆ ಇಂಡಿಯಾ ಒಳಗೆ ಅಗ್ರಿಕಲ್ಚರ್ ಒಳಗೆ AI ಅಡಾಪ್ಟ್ ಮಾಡ್ಕೋಬೇಕತ್ತೈತಿ. ಅವ್ರು ಏನು ಮಾಡತ್ತಾರ ಅಂದ್ರೆ ಅಲ್ಲಿ ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡತ್ತಾರ. ರೂಪಾರ್ IIT ಅನ್ನೋದು IIT ದವ್ರು ಏನು ಮಾಡ್ತಾರೆ? ಬರೀ ಡಾಟಾನ ಅಥವಾ ಏನಂದ್ರೆ ಟೆಕ್ನಾಲಜಿನ ಡೆವಲಪ್ ಮಾಡಿರ್ತಾರೆ. ಅಗ್ರಿಕಲ್ಚರ್ ಒಳಗೆ ಮಾಡ್ಬೇಕಾರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೆಲ್ಪ್ ಮಾಡ್ಕೋಬೇಡ, ಕಂಪಲ್ಸರಿ ಮಾಡ್ತೈತಲ್ಲ. ಆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದು ಮೊದಲು ನ್ಯೂಸ್ನಾಗ ಅದಕ್ಕಿತ್ತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬ್ರಿಕ್ಸ್ ನೆಟ್ವರ್ಕಿಂಗ್ ಒಳಗೆ ಅಪ್ಲೈ ಮಾಡ್ಕೊಂಡಿದ್ರು. ಅಥವಾ ಯಾವ್ದಂದ್ರೆ ಪಂಜಾಬ್ ಯೂನಿವರ್ಸಿಟಿ, ಪಂಜಾಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಎರಡು ನೆನಪಿರ್ತಾವಲ್ಲ. ಅಣಮ್ ಎ ಮಾಡಿದವ್ರು ಯಾವ IIT ಅಂತ ಕೇಳ್ರ? IIT ರೂಪಾರ್. ಸಾಕಾನೆ ಇವತ್ತು ಹೇಳೋನಲ್ಲ. ಏನು ಮಳೆಯಲ್ಲಿ ಏನಿಲ್ಲ. ಓಕೆ. ಇಂದಿರಾ ಗಾಂಧಿ ಶಾಂತಿ ಪ್ರೈಸ್ ಅಂತ ಕೊಡ್ತಾರೆ. 26 25 ಕೊಟ್ಟಾರೆ. 26 ದಿನ ಕೊಟ್ಟಿಲ್ಲ. ಇಂದಿರಾ ಗಾಂಧಿ ಶಾಂತಿ ಪ್ರೈಸ್ ಯಾರಿಗೆ ಕೊಡ್ತಾರೆ? 20
ವೆರಿ ಗುಡ್. ಗ್ರಾಷಾ ಮಾರ್ಷಲ್ ಯಾವ ಕಂಟ್ರಿದು ಹೋರಾಟಗಾರ್ತಿ? ಆಪ್ಷನ್ ಕೊಡ್ತೀನಿ. ಮೊರ್ಯಾಕೋ, ಮೊಜಾಂಬಿಕಾ. ವೆರಿ ಗುಡ್. ಒಟ್ಟು ನಾನು ಹೇಳಿಕೆ ಎಲ್ಲಿ ಇದನ್ನಾಗಲ್ಲ. ಮೊಜಾಂಬಿಕಾ. ಇದು ನೆನಪಿಟ್ಟವ್ರು. ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಕೊಡ್ತಾರೆ. ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2025 ಕೊಟ್ಟರು. ಇದು ಯಾರು ಕೊಟ್ರ ಅಂದ್ರೆ ಗ್ರಾಷಾ ಮಾರ್ಷಲ್. ಯಾವ ಕಂಟ್ರಿ? ಮೊಜಾಂಬಿಕಾ. ವೆರಿ ಗುಡ್. ಇದ್ರ ಮೇಲೆ ಬಜೆಟ್ ಏನು ಮಾಡಿದ್ರಲ್ಲ, ಬಂದು ಈಗ ಮತ್ತೆ ಇಂಪಾರ್ಟೆಂಟ್ ಬಂದು ಏನಂತ ಹೇಳ್ರಿ. ಈಗ ರೀಸೆಂಟಾಗಿ ನ್ಯೂಸ್ನಾಗ ಏನು ಬಂದೈತೆ ಗೊತ್ತಾ? ಮತಾಂತರ SC ಕಾಯ್ದೆ ಅಂತ ಇದು ನ್ಯೂಸ್ನಾಗ ಇತ್ತು. ಅದ್ರ ಮೇಲೆ ಕೇಳ್ತಾರೆ ಮತಾಂತರ ಅಂದ್ರೆ SC ಮೂಲ ಸರ್ಟಿಫಿಕೇಟ್ ಕೊಡ್ಬೇಕು. SC ದಿಂದ ಮೂಲವಾಗಿ ಮತಾಂತರ ಆದ್ರೆ ಅಂತೇಳಿ ಅವು 3 ಧರ್ಮಗಳಿಗೆ ಏನು ಅಲೌ ಮಾಡ್ಯಾರ ಅಂದ್ರೆ SC ಸರ್ಟಿಫಿಕೇಟ್ ಸಿಗ್ತೈತಿ. ನ್ಯೂಸ್ನಾಗ ಇತ್ತ. ಇದ್ರ ಮೇಲೆ ಕೇಳ್ತಾರೆ ಯಾವ್ಯಾವ ಕಾಸ್ಟ್ಗಳಿಗೆ ಹೋದ್ರೆ ಕೊಡ್ತಾರೆ. ಹಿಂದೂ, ಬೌದ್ಧ, ಸಿಖ್. ಇದು ಕನ್ಫ್ಯೂಸ್ ಆಗಬಾರ್ದ, ನೆನಪಿಟ್ಕೋರಿ. ಓನ್ಲಿ SC ಅಥವಾ SC ದಿಂದ ಮತಾಂತರ ಆಗ್ಬೇಕು ಅಥವಾ ಹಿಂದೂದಿಂದ ಯಾವ್ದರದಿಂದ ಒಟ್ಟು SC ಇದು ಎದಕ್ಕೆ ನ್ಯೂಸ್ನಾಗ ಬಂದಿರ್ತದೆ? SC ಕಾಸ್ಟ್ನಾಗ ಇರ್ತಾರ ಅವ್ರು ಎಲ್ಲರ ಸಿಖ್ರಾಗಿರ್ತಾರ ಅಥವಾ ಬೌದ್ಧರಾಗಿರ್ತಾರೆ. ಇದು ಎದ್ರ ಸಲ್ಮಾನ್ ನ್ಯೂಸ್ನಾಗ ಅಂದ್ರೆ ಅಥವಾ ಮೊದಲು ಕೊಟ್ಟಿದ್ರ ಅಂದ್ರೆ ಅಂಬೇಡ್ಕರ್ ಇದ್ರಲ್ಲ, ಅಂಬೇಡ್ಕರ್ SC ಕಾಸ್ಟಿಗೆ ಸಂಬಂಧಿಸಿದ್ರು. SC ದಾಗಿದ್ರು. ಆಮೇಲೆ ಯಾವ ಧರ್ಮ ಸ್ವೀಕಾರ ಮಾಡ್ತಾರ? ಬೌದ್ಧ ಧರ್ಮ. ಯಾಕಂದ್ರೆ SC ದಾಗ ಅಥವಾ ತುಳಿತಕ್ಕೆ ಒಳಗಾದವ್ರು ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರ ಅಂದ್ರೆ ಅವರಲ್ಲಿ ಎಲ್ಲರ ಹಿಂದೆ ಉಳಿದ್ರ ಅಂತೇಳಿ ಅವಾಗ ಏನ್ ಮಾಡ್ತಾರೆ, ಯಾವ ಧರ್ಮ ನಮಗೆ ಸೇಫ್ ಅನಿಸ್ತಲ್ಲ ಆ ಧರ್ಮಕ್ಕೆ ಮತಾಂತರ ಹಾಕಾರ. ಇವು 3ಕ್ಕೂ ಅಲೌ ಮಾಡಕ್ಕೆ ಅವ್ರು ಏನು ಎಕ್ಸೆಪ್ಷನ್ ಕೊಟ್ಟಾರಂದ್ರೆ ಈ ಯಾವ್ದಂದ್ರೆ ಸಿಖ್ ಧರ್ಮಕ್ಕೆ ಹೋಗ್ಬೋದು, ಬೌದ್ಧ ಧರ್ಮಕ್ಕೆ ಹೋಗ್ಬೋದು ಅಥವಾ ಹಿಂದೂ ಧರ್ಮ. ಇವು 3 ಧರ್ಮಕ್ಕೆ ಎಲ್ಲರ ಮತಾಂತರ ಆದ್ರೆ ಅಂತೇಳಿ ಈಗ ಮೂಲವಾಗಿ ಹಿಂದೂ ಇರ್ತಾನೆ ಅವ ಏನಕ್ಕಂದ್ರೆ SC ಕಾಸ್ಟ್ನ ಹಿಂದೂ ಒಳಗೆ. ಮತ್ತೆ ಹಿಂದೂ ಅಂದ್ರೆ ಎಲ್ಲರೂ SC ದಾಗ ಇರಂಗಿಲ್ಲ. ಹಿಂದೂ ಒಳಗೆ ಯಾರು SC ದಾಗ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ SC ದಾಗ ಇದ್ದವ್ರ ಈಗ ಬೌದ್ಧರಾಕಾರ. ಆ ಬೌದ್ಧರಾದಾಗ ಅವ್ರಿಗೆ ಏನ್ ಮಾಡ್ತಾರೆ, ಬೌದ್ಧ ಕಾಸ್ಟ್ ಸರ್ಟಿಫಿಕೇಟ್ ಇದ್ರು SC ಸರ್ಟಿಫಿಕೇಟ್ ಕನ್ಸಿಡರ್ ಮಾಡ್ತಾರೆ. ಇದು ಕರ್ನಾಟಕದಾಗ ನ್ಯೂಸ್ನಾಗ ಆಗಿತ್ತಾನ? ಅದು ಎಲ್ಲೂ ಆಗಿತ್ತಲ್ಲ ನ್ಯೂಸ್. ಆಂಧ್ರದಾಗ ರೀಸೆಂಟ್ ಆಗಿ ನ್ಯೂಸ್ನಾಗ ಆಗಿತ್ತು. ಅಲ್ಲಿ ಯಾಕಂದ್ರೆ ಕೋರ್ಟ್ನಾಗ ಕೇಸ್ ಹಾಕಿದ್ರಿ ನಾವು ಮತಾಂತರ ಆಗಿ ನಮಗೆ SC ಮೂಲ ಸ್ಥಾನ ಕೊಡ್ರಿ ಅನ್ನತ್ತಿದ್ರೆ ಇದು ನೆನಪಿಟ್ಕೋರಿ. SC ದಿಂದ ಯಾವ ಹಿಂಗ ಕ್ವಶನ್ ಕೇಳಿರ್ತಾರೆ, SC ದಿಂದ ಮತಾಂತರ ಆದ ಯಾವ 3 ಧರ್ಮಗಳಿಗೆ ಇದನ್ನ ಕೊಡಂಗಿಲ್ಲ ಅಂದ್ರೆ ಯಾವ 3? ಹಿಂದೂ, ಬೌದ್ಧ, ಸಿಖ್. ನಾ ಈ ಉಲ್ಟಾ ಹೇಳ ಮತ್ತ ಇವು 3ಕ್ಕೆ ಹೋಗ್ಬೇಕಾ? ಇವು 3ಕ್ಕೆ ಹೋದ್ರೆ SC ಮೂಲ ಸ್ಥಾನ ಇರ್ತತಿ. ಇವನ್ ಬಿಟ್ಟು ಬೇರೆ ಧರ್ಮಕ್ಕೆ ಯಾವಕ್ಕ ಹೋದ್ರೆ ಬರಂಗಿಲ್ಲ. ನಾ ಉಲ್ಟಾ ಹೇಳೇನ? ಉಲ್ಟಾ ಹೇಳಿ ಲಾಸಿಗೆ ಉಲ್ಟಾ ಆತ. ಒಳಬರಿ ಇದಕ್ಕೆ ಗೊತ್ತಾತಲ್ಲ. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಆದ್ರೆ SC ದಾಗ ಇರ್ತಾರ ಹಿಂದೂ, ಬೌದ್ಧ, ಸಿಖ್ 3 ಧರ್ಮ ಅದಾವ. ಈ 3 ಧರ್ಮದಾಗ ಒಬ್ರೊಬ್ರು ಎಲ್ಲೇ ಟ್ರಾನ್ಸ್ಫರ್ ಆಗಲಿ ಅವ್ರು SC ಕಾಸ್ಟ್ನಾಗ ಇದ್ದ ಏನಾಕತ್ತೆ ಅಂದ್ರೆ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಅಂದ್ರೆ SCನೇ ಇರ್ತೈತಿ. ಈ SC ದಿಂದ ಬಿಟ್ಟ ಬೌದ್ಧ ಬಿಟ್ಟು ಎಲ್ಲರ ಮುಸ್ಲಿಮ್ಗೆ ಹೋಗಿ SC ಸರ್ಟಿಫಿಕೇಟ್ ಕೊಡಂದ್ರೆ ಕೊಡಂಗಿಲ್ಲ. ಗೊತ್ತಾದಲ್ಲ? ಇವು 3 ಕಾಸ್ಟ್ನಾಗ ಈ ಹಿಂದೂ ಇದ್ದವ ಏನಾಗ್ಬೋದು ಅಂದ್ರೆ ಬೌದ್ಧ ಹೋಗ್ಬೋದು, SC ಸ್ಥಾನ ಸಿಗ್ತೈತಿ ಅಂತ. ಆಮೇಲೆ ಬೌದ್ಧ ಇದ್ದವ ಸಿಖ್ ಹೋಗ್ಬೋದು, SC ಸ್ಥಾನ ಸಿಗ್ತೈತಿ. ಬಟ್ ಇವು 3 ಧರ್ಮಗಳು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಏನಂದ್ರೆ ಮೂಲ ಸ್ಥಾನ ಸಿಗಂಗಿಲ್ಲ. ಕನ್ಫ್ಯೂಷನ್ ಹೋತಾ? ಓಕೆ. ಇದು ಇನ್ನೊಂದು ಏನು ಕೇಳಿರ್ತಾರೆ ಗೊತ್ತ? ಇದನ್ನ ಕಾನ್ಸ್ಟಿಟ್ಯೂಷನಲ್ ಯಾವ ಆರ್ಡರ್ ಒಳಗೆ ಪಾಸ್ ಮಾಡಿದ್ರ ಕೇಳ್ತಾರೆ ಅಥವಾ ಯಾವ ಆರ್ಟಿಕಲ್ ಏನು ಹೈಲೈಟ್ ಆರ್ಟಿಕಲ್ ಹೇಳ್ಬಿಡ್ಲ. 341 ಆರ್ಟಿಕಲ್ ಬರ್ತದೆ, ಇದಕ್ಕೆ ಸಂಬಂಧ ಬರ್ತೈತಿ. ಕಾನ್ಸ್ಟಿಟ್ಯೂಷನಲ್ ಶೆಡ್ಯೂಲ್ ಕಾಸ್ಟ್ ಆರ್ಡರ್ ಅಂತ ಬರ್ತದೆ 1950. ಆ ಆರ್ಡರ್ ಪ್ರಕಾರ ಇದನ್ನ ಪಾಸ್ ಮಾಡಿರ್ತಾರೆ. ಯಾವ್ದಂದ್ರೆ 3 ಕಾಸ್ಟಿಗೆ ಎಕ್ಸೆಪ್ಷನ್. ಯಾವ ಗೊತ್ತಾದವಲ್ಲ ಯಾವ ಕಾಸ್ಟ್ ಅನ್ನಿ? ಓಕೆ. ಇನ್ನೊಂದು, ದೇಶದಲ್ಲಿ ಪರೋಕ್ಷ ದಯಾಮರಣಕ್ಕೆ ಅವಕಾಶ ಪಡೆದ ಮೊದಲ ವ್ಯಕ್ತಿ ಯಾರು? ಹರೀಶ್ ರಾಣಾ. ಯಾವ ಒಂದು ಪ್ರಕರಣದಾಗ ಸುಪ್ರೀಂ ಕೋರ್ಟ್ ಮೊದಲು ಹೇಳ್ತದೆ? ಅರುಣಾ ಶಾನ್ಭೋಗ್ ಪ್ರಕರಣದಾಗ ಏನ್ ಹೇಳ್ತಾರಂದ್ರೆ ಬರೀ ಸುಪ್ರೀಂ 2 ಕ್ವಶನ್ ಕೇಳ್ತಾನೆ. ಇದ್ರ ಮೇಲೆ 2 ಕ್ವಶನ್ ಕೇಳ್ತಾನೆ ನೋಡ್ರಿ. ಪರೋಕ್ಷ ದಯಾಮರಣಕ್ಕೆ ಇಂಡಿಯಾದಾಗ ಅಲೌ ಮಾಡಿದ್ದಂದ್ರೆ ಹರೀಶ್ ರಾಣಾ ಪ್ರಕರಣ ಕರೆಕ್ಟಾ? ಪರೋಕ್ಷ ದಯಾಮರಣ ಅಥವಾ ದಯಾಮರಣಕ್ಕೆ ಒಪ್ಪಿಗೆ ಕೊಡ್ಬೇಕಂದಿದ್ದು ಯಾವ ಪ್ರಕರಣ ಅಂದ್ರ ಅರುಣಾ ಶಾನ್ಭೋಗ್. ಯಾವ ಪ್ರಕರಣದಾಗ ಲೈಫ್ ವಿತ್ ಡಿಗ್ನಿಟಿ ಡೈ ಅಂತ ಕರೀತಾರ ಅಥವಾ ಗೌರವಯುತವಾಗಿ ಸಾಯ್ಬಹುದು ಅನ್ನೋದು ಕಾಮನ್ ಕಾಸ್. ಇವು ಕನ್ಫ್ಯೂಸ್ ಏನ್ ಮಾಡಿರ್ತಾರ ಗೊತ್ತೈತೆ? ಅರುಣಾ ಶಾನ್ಭೋಗ್ ಪ್ರಕರಣ ಕೊಟ್ಟಿರ್ತಾರ. ಆರ್ಟಿಕಲ್ 21 ಜೀವಿ ಏನಂತಾರ ಸಾಯು ಗೌರವಯುತವಾಗಿ ಸಾಯುವ ಹಕ್ಕು. ಆರ್ಟಿಕಲ್ 21 ಸುಪ್ರೀಂ ಕೋರ್ಟ್ ಯಾವ ಒಂದು ಕಾಯ್ದೆ ಪ್ರಕಾರ ಹೇಳ್ತೈತೆ ಅರುಣಾ ಶಾನ್ಭೋಗ ಒಂದೇದ್ ಹಾಕಿರ್ತಾನೆ. ಬಟ್ ಅರುಣಾ ಶಾನ್ಭೋಗ್ ಸಂಬಂಧ ಬರಂಗಿಲ್ಲ. ಅರುಣಾ ಶಾನ್ಭೋಗ್ದಾಗ ಏನ್ ಹೇಳ್ತಾರ ದಯಾಮರಣ ಕೊಡಬಹುದ ತಟ್ಟ ಡಿಸ್ಕಷನ್ ಮಾಡಿರ್ತಾರೆ. ಬಟ್ 21ನೇ ಆರ್ಟಿಕಲ್ ಒಳಗೆ ಅಲೌ ಮಾಡಿದ್ ಯಾವ್ದಂದ್ರ ಕಾಮನ್ ಕಾಸ್ ವರ್ಸ. 2 ಗೊತ್ತಾದವಲ್ಲ. ಇಂಡಿಯಾ ಒಟ್ಲಿ ಅಲೌ ಮಾಡಿದ್ ಯಾವ್ದಂದ್ರೆ ಪರೋಕ್ಷ ದಯಾಮರಣಕ್ಕೆ ಅಲೌ ಮಾಡೈತಿ, ಪ್ರತ್ಯಕ್ಷ ದಯಾಮರಣಕ್ಕ ಇಲ್ಲ. ಪರೋಕ್ಷ ದಯಾಮರಣ ಹೆಂಗ್ ಕೊಡ್ತಾರತ್ತು ಕೇಳ್ಬೋದು. ಪರೋಕ್ಷ ದಯಾಮರಣ ಹೆಂಗಂದ್ರ ಅವ್ರಿಗೆ ಏನು ಮೂಲಭೂತ ಎದ್ರ ಮೇಲೆ ಬದುಕ್ತಿರ್ತಾರಲ್ಲ ಅದನ್ನ ಬಂದ್ ಮಾಡಿರ್ತೀನಿ. ಅದೇ ಅಂದ್ರೆ ಪರೋಕ್ಷ. ಪ್ರತ್ಯಕ್ಷ ಅಂದ್ರೆ ಇಂಜೆಕ್ಷನ್ ಮಾಡಿ ಕೊಲ್ಲೋದು. ಸಾಕಲ್ಲ, ಗದ್ಲು ಭಾಳ ಆಗಲ್ಲ. ಈಗ ಎಲ್ಲಿ ಹೋಗೋರ್ದು ಗದ್ಲ. ನೆಕ್ಸ್ಟ್
2027 ಜನಗಣತಿ ಬಡ ಬಡ ಹೇಳ್ಬಿಡ್ತೀರಿ. 2027 ಜನಗಣತಿ ಹೇಳಿ ಧ್ಯೇಯವಾಕ್ಯ ಏನೈತ್ರಿ? ಇಲ್ಲೇ ಕನ್ಫ್ಯೂಸ್. ಮೊನ್ನೆದು ಧ್ಯೇಯವಾಕ್ಯ ಅಂತ ಕೊಟ್ಟು ಪ್ರಗತಿ ವಿಕಾಸ ಕೊಟ್ಟಿರ್ತಾನೆ, ಹಾಕಿರೋ ತಪ್ಪ ಬರ್ತದ ಮಾಸ್ಕ್ಯಾಟ್. ಧ್ಯೇಯವಾಕ್ಯ ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ, ನೆನಪಿಟ್ಕೊಳ್ಳಿ. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಯಾವ್ದಂದ್ರೆ 27 ಬಡ ಬಡ. ಒಂದೇದು ಎಂಥದ್ದು? ಡಿಜಿಟಲ್ ಜನಗಣತಿ ಒಂದೇದು, ಜಾತಿ ಜನಗಣತಿ ಒಂದೇದು. ಎಷ್ಟನೇ ಜನಗಣತಿ? ಸ್ವಾತಂತ್ರ್ಯ ನಂತರ 16ನೇದು ತಪ್ಪ. 8ನೇದು 8 2 16 ಕನ್ಸಿಡರ್ ಮಾಡಿದಾಗ 16 ಇದನ್ನ ಕಾನ್ಸ್ಟಿಟ್ಯೂಷನ್ ಇದನ್ನ ಏನಂತಾರ ಸಿರೀಸ್ ಆಗಿ ಕಂಡಕ್ಟ್ ಮಾಡಿದ್ ಯಾವ ಇಯರ್ದಿಂದ? 1881. ಯಾರು? ಲಾರ್ಡ್ ಮೇಯನೋ ರಿಪ್ಪನ್? ಲಾರ್ಡ್ ರಿಪ್ಪನ್ದಿಂದ ಸ್ಟಾರ್ಟ್ ಆಕೈತಿ. 1880ರಿಂದ 81ರಿಂದ 10 ವರ್ಷಕ್ಕೆ ಬರ್ತೈತಿ, ಕರೆಕ್ಟಾ? ಆಮೇಲೆ ಮೊದಲು ಜನಗಣತಿ ಮಾಡಿದವ್ರಂದ್ರ ಲಾರ್ಡ್ ಮೇಯೋ. 2011ನೇ ಜನಗಣತಿದ ಅಧ್ಯಕ್ಷರು ಯಾರಿದ್ರು? ಚಂದ್ರಮೌಳಿ. 2011ನೇ ಜನಗಣತಿದ ಏನ್ ಥೀಮ್ ಇತ್ತು? 2011 ಜನಗಣತಿ ಥೀಮ್ ಏನಿತ್ತು? ಅವರ್ ಸೆನ್ಸಸ್ ಅವರ್ ಫ್ಯೂಚರ್. 2027 ಜನಗಣತಿ ಥೀಮ್ ಏನಂದ್ರ ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ, ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ. ಹೇಳ್ರಲ್ಲ ಯಾವ ಮಾಸ್ಕೆಟ್ ಬಂದ್ರೆ ಪ್ರಗತಿ ಮತ್ತ ವಿಕಾಸ್. ವೆರಿ ಗುಡ್. ಯಾರದಾರ ಇದ್ರದ್ದು ಸೆನ್ಸಸ್ ಕಮಿಷನರ? ಮೃತ್ಯುಂಜಯ್ ನಾರಾಯಣ್. ಇದ್ರ ಮೇಲೂ ಕೇಳ್ಯಾರಲ್ಲ. ಇದೊಂದು ಕ್ವಶನ್ ಕೇಳಿರ್ತಾರೆ ನೋಡಿ, ಇಂಪಾರ್ಟೆಂಟ್ ಏನು ಗೊತ್ತಾ? ಇಷ್ಟೆಲ್ಲ ಅಂತೂ ನೆನಪೈತ. ಈ ಜನಗಣತಿನ ಕಂಡಕ್ಟ್ ಮಾಡ್ತಾರೆ ಯಾವ ಒಂದು ಕಾಯ್ದೆ ಪ್ರಕಾರ ಜನಗಣತಿ ಮಾಡ್ತಾರೆ? ಜನಗಣತಿ ಕಾಯ್ದೆ 1948, 1947, 1950, ಇದು ಕಂಪಲ್ಸರಿ ನೆನಪಿಟ್ಟವ್ರ. ಕ್ವಶನ್ ಹೈಲೈಟ್ ಮಾಡ್ತಾನ. ಯಾವ ಕಾಯ್ದೆ ಪ್ರಕಾರ ಅಂದ್ರೆ ಸೆನ್ಸಸ್ ಆಕ್ಟ್ ಅಥವಾ ಜನಗಣತಿ ಕಾಯ್ದೆ 1948. ಸ್ವಾತಂತ್ರ್ಯ ಬಂದು 1 ವರ್ಷದ ಕಾಯ್ದೆ ಅಂತ ನೆನಪಿಟ್ಕೊಂಡ್ಬಿಡು. 48 ಕಾಯ್ದೆ ಪ್ರಕಾರ ಮಾಡ್ತಾರೆ. ಏನತ್ತ ಬಿಡ್ರಿ. ಇದು ನ್ಯೂಸ್ನಾಗಿತ್ತು. ಏನಂದ್ರೆ ಆರ್ಟಿಕಲ್ 101 ಮತ್ತು 102 ನ್ಯೂಸ್ನಾಗಿದ್ದು. ಯೂತ್ರ ಮೇಲೂ ಕೇಳ್ಬೋದು, ಫೋಕಸ್ ಮಾಡಿ. 101, 102 ಹಿಂಟ್ ಕೊಟ್ಬಿಡ್ತಾನೆ. ಎದ್ರ ಸಲ್ಮಾನ್ ನ್ಯೂಸ್ನಾಗಿತ್ತು ಅಂದ್ರೆ ಇವ್ರು ನೋಡ್ರಿ, ಯಾರು ಬಿಹಾರದ ಈ ಚೀಫ್ ಮಿನಿಸ್ಟರ್ ಯಾರ? ನಿತೀಶ್ ಕುಮಾರ್ ರಾಣಾನ ಅಲ್ಲ ಏನ? ನಿತೀಶ್ ಕುಮಾರ್ ಇದ್ರಲ್ಲ, ಅವ್ರು ಏನಂದ್ರೆ ರಾಜ್ಯಸಭೆದಾಗ ಸ್ಥಾನಮಾನ ಇತ್ತು ಅವ್ರಿಗೆ. ಇನ್ನು ಏನಂದ್ರೆ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ರೆ ವಿಧಾನಸಭೆಗಳು 2 ಸ್ಥಾನ ಹೊಂದಂಗಿಲ್ಲ ಅಂತ ಹೇಳುದ ಸಂವಿಧಾನದ ಆರ್ಟಿಕಲ್ ಯಾವ್ದಂದ್ರೆ 101. ಇದು ಡಿಸ್ಕ್ವಾಲಿಫಿಕೇಶನ್ ಅಂತ ಕರೀತಾರ. ಆರ್ಟಿಕಲ್ 2 ಕನ್ಫ್ಯೂಸ್ ಯಾಕಾದ್ರೆ ರಾಘವ್ ಚಡ್ಡಾ ಆಗೈತ್ಲ, ಅದು ಆಂಟಿ ಡಿಫೆಕ್ಷನ್ ಲಾದಾಗ ಬರ್ತದೆ. ಆಂಟಿ ಡಿಫೆಕ್ಷನ್ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಅಕಸ್ಮಾತ್ ಏನ್ ಕನ್ಫ್ಯೂಸ್ ಮಾಡ್ಬೋದು ಗೊತ್ತಾ? ರೀಸೆಂಟ್ ಆಗಿ ನಿತೀಶ್ ರಾಣಾ ಅವ್ರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಪ್ಲೈ ಮಾಡ್ಯಾರ ಅಂದ್ರೆ ತಪ್ಪ. ನೆನಪಿಟ್ಕೋರೆ, ಕ್ವಶನ್ ಗೊತ್ತಾಗತ್ತಲ್ಲ ಆರ್ಟಿಕಲ್ ಹೇಳಾಗ. ಇವನ ಕನ್ಫ್ಯೂಸ್ ಮಾಡಿರ್ತಾನೆ. ನಿತೀಶ್ ರಾಣಾ ಅಲ್ಲ, ಸಾರಿ, ನಿತೀಶ್ ಕುಮಾರ್ಗ ಪಕ್ಷಾಂತರ ಅಪ್ಲೈ ಮಾಡಿದ್ದು ರೀಸೆಂಟ್ ಆಗಿ ಅಂದ್ರೆ ಪಕ್ಷಾಂತರ ಬರಂಗಿಲ್ಲ. ನೆನಪಿಟ್ಕೋರಿ, ಅವ್ರು ಪಕ್ಷ ಬಿಟ್ಟು ಹೋಗಿಲ್ಲ. ಏನಂದ್ರೆ ಅದರ ಆರ್ಟಿಕಲ್ ಬರ್ತದೆ, ಡಿಸ್ಕ್ವಾಲಿಫಿಕೇಶನ್ ಅವ್ರಿಗೆ ಅಪ್ಲೈ ಆಕತಿ. ಬಟ್ ಪಕ್ಷಾಂತರ ಅಪ್ಲೈ ಆಗಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಆರ್ಟಿಕಲ್ 5 ಸಂವಿಧಾನದ 101ದಾಗ ಏನಂದ್ರೆ ಒಂದ ಟೈಮ್ಗೆ 2 ಕಡೆ ಹೊಂದಂಗಿಲ್ಲ. ಲೋಕಸಭೆ ರಾಜ್ಯಸಭೆದಾಗ ಅಥವಾ ವಿಧಾನಸಭೆ ಲೋಕಸಭೆದಾಗ ಸ್ಥಾನಮಾನ ಹೊಂದಂಗಿಲ್ಲ ಅನ್ನೋದಂದ್ರೆ 101 ಆರ್ಟಿಕಲ್. ಬಟ್ ಆಂಟಿ ಡಿಫೆಕ್ಷನ್ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಮತ್ತೆ ಇದಕ್ಕೆ 2ಕ್ಕೂ ಕನ್ಫ್ಯೂಸ್ ಆಗ್ಬೇಡ್ರಿ. ಇದ್ರೊಳಗೆ ಎಲ್ಲರ ಅವ್ರು 2 ಕಡೆ ಇದ್ರತ್ತೇಳಿ ಸ್ಪೀಕರ್ ಅಥವಾ ಯಾರು ಏನ್ ಮಾಡ್ಬೋದು ಅಂದ್ರೆ ಡಿಸ್ಕ್ವಾಲಿಫೈ ಮಾಡ್ಬೋದು. ಬಟ್ ಪಕ್ಷಾಂತರ ಒಳಗೆ ಡಿಸ್ಕ್ವಾಲಿಫೈ ಮಾಡಂಗಿಲ್ಲ. ಇದು ಕನ್ಫ್ಯೂಸ್ ಆಗಂಗಿಲ್ಲ. 101 ಆರ್ಟಿಕಲ್ ಅದ್ರ ಬಗ್ಗೆ ಹೇಳ್ತದೆ. ಈಗ ಆಂಟಿ ಡಿಫೆಕ್ಷನ್ ಅಥವಾ ಪಕ್ಷಾಂತರ ನಿಷೇಧ ಬಂದ್ರೆ ಯಾರಿಗೆ ಅಂದ್ರೆ ರಾಘವ್ ಚಡ್ಡಾಗ ಆಗಿತ್ತ. ಇದ್ರ ಮಹಾರಾಷ್ಟ್ರದಾಗೂ ಆತನ, ಅದು ಮಹಾರಾಷ್ಟ್ರದಾಗ ಆಗಿಲ್ಲ. ಕರೆಕ್ಟ್, ಪಕ್ಷಾಂತರ ಅಪ್ಲೈ ಆಗಿಲ್ಲ. ಮತ್ತು ರಾಘವ್ ಚಡ್ಡಾ ಬರೀ ಹೈಲೈಟ್ ಮಾಡಿ ಹೇಳತ್ನ ಅವ್ರಿಗೆ ಅಪ್ಲೈ ಆಗಿಲ್ಲ. ಮತ್ತು ಪಕ್ಷಾಂತರ ನಿಷೇಧ ಬಂದಾಗ ಯಾವ ಇಯರ್ದಾಗ? ಈಗ ಹೇಳ್ರಿ ಅದ್ರ ಬಡ 1985 ಯಾವ ತಿದ್ದುಪಡಿ? 52ನೇ ತಿದ್ದುಪಡಿ. ಕರೆಕ್ಟ್ ಅಲ್ಲ? 52ನೇ ತಿದ್ದುಪಡಿ 1985 ಪಕ್ಷಾಂತರ ನಿಷೇಧ ಅನ್ನೋದು ಅಪ್ಲೈ ಮಾಡ್ತಾರೆ. ಯಾವ ಒಂದು ಅನುಸೂಚಿ ಒಳಗೆ ಸೇರಿಸ್ತಾರೆ? 10ನೇ ಅನುಸೂಚಿ ಒಳಗೆ ಸೇರಿಸ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಪಕ್ಷಾಂತರ ನಿಷೇಧ ಆಗಾಗ ಮರ್ಜರ್ ಇತ್ತೋ ಇಲ್ಲೋ, ಸಾರಿ ಸ್ಪ್ಲಿಟ್ ಅನ್ನೋದು ಇತ್ತೋ ಇಲ್ಲೋ ಫಸ್ಟ್ ಬಂದಾಗ? ಯಾಡ ಸ್ಪ್ಲಿಟ್ ಮರ್ಜ 2 ಇದ್ದು ಫಸ್ಟ್ ಬಂದಾಗ. ಅದ್ರ ಯಾಕಾರ ಎಲಿಮಿನೇಟ್ ಮಾಡಿದ್ದು ಬರೀ ಸ್ಪ್ಲಿಟ್ ಅಟ್ಟ ಮಾಡಿ ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ 2/3 ಮರ್ಜ್ ಹತ್ತಿತ್ತು ಅವಾಗ. ಆಮೇಲೆ 1/3 ಸ್ಪ್ಲಿಟ್ ಹತ್ತಿತ್ತ. ಇವು 2 ಡಿಫ್ರೆನ್ಸ್ ಇತ್ತು ನೋಡ್ರಿ. 85 ಬರ್ತೈತೆ. 52ನೇ ತಿದ್ದುಪಡಿ ಪ್ರಕಾರ 85 ಬಂದಾಗ ಏನತ್ತಿರ್ತೈತೆ ಅಂದ್ರೆ ಮೊದಲ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರ. ಅವಾಗ ಏನಂದ್ರ ಈ 2/3 ಮೆಂಬರ್ 30 ಜನ ಇದ್ರೆ 20 ಮಂದಿ ಹೋಗಿ ಯಾವ್ದಾರ ಪಕ್ಷದ ಜೋಡ ಹೋದಿರ್ತೀನಿ ಅವ್ರಿಗೆ ಅಪ್ಲೈ ಆಗಂಗಿಲ್ಲ ಅಂತ ಹೇಳ್ತೀರ. ಮತ್ತೆ ಇವು ಅಪ್ಲೈ ಆಗಂಗಿಲ್ಲ. ಮತ್ತೆ ಡಿಸ್ಕ್ವಾಲಿಫಿಕೇಶನ್. ಇನ್ನೊಂದು ಏನತ್ತಿತ್ತಂದ್ರ 30 ಮಂದಿಯಾಗ 10 ಮಂದಿ ಕೂಡಿ ಇನ್ನೊಂದು ಹೊಸ ಪಕ್ಷ ಸ್ಥಾಪನೆ ಮಾಡಿರ್ತೀನಿ. ಅವ್ರು ಏನ ಅವ್ರಿಗೆ ಅಪ್ಲೈ ಹಾಕಿದ್ದಿಲ್ಲ ತಿತ್ತ. ಅದನ್ನ ಏನ್ ಮಾಡ್ತಾರೆ? ಅದು ಸ್ಪ್ಲಿಟ್ ಅನ್ನು ಕಾನ್ಸೆಪ್ಟ್ ಒಂದು ತೆಗಿತಾರೆ. ಯಾವ ತಿದ್ದುಪಡಿ ಪ್ರಕಾರ ಅಂದ್ರೆ 91ನೇ ತಿದ್ದುಪಡಿ ಪ್ರಕಾರ. ಯಾವ ಇಯರ್? 91 2003 91 2ಕ್ಕೆ ಬರ್ತೈತಿ. ಇದೊಂದು ಸ್ಪ್ಲಿಟ್ ತೆಗಿತಾರ. ಇನ್ನೊಂದು ಯಾವ್ದಂದ್ರೆ 15%. ಗೊತ್ತಾತಲ್ಲ? ಪಕ್ಷಾಂತರ ನಿಷೇಧ ಮೇಲೆ ಏನಕ್ಕೆ ಕೇಳ್ರು ನೆನಪಿಡೋ. ಪಕ್ಷಾಂತರ ನಿಷೇಧಕ್ಕೆ ಜುಡಿಷಿಯಲ್ ಅಥವಾ ನ್ಯಾಯಾಂಗ ವಿಮರ್ಶೆ ಮಾಡ್ಬೋದೋ ಇಲ್ಲೋ? ಪಕ್ಷಾಂತರ ನಿಷೇಧಕ್ಕೆ ನ್ಯಾಯಾಂಗ ವಿಮರ್ಶೆ ಮಾಡ್ಬೋದು, ಮಾಡ್ಬೋದು. ನೆನಪಿರ್ತೈತಿಲ್ಲ? ಪಕ್ಷಾಂತರ ನಿಷೇಧ ಬಂದ್ರೆ ಇದ್ರೊಳಗೆ ಬರ್ತಾವ. ನೆನಪಿಟ್ಕೊಡ್ರಿ.
ಅದನ್ನೊಂದು ಪ್ರಕರಣ ನೆನಪಿಟ್ಕೋರಿ ಯಾವ್ದು ಹೇಳಿ ಕ್ಯೋಟೋ ಹಾಲೋನ್ ಪ್ರಕರಣ ಅಂತ ಬರ್ತದೆ ಆ ಪ್ರಕರಣದಾಗ ಹೇಳ್ತಾರ ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಕೈತೆ ಅಂತೇಳಿ ಯಾವ್ದಕ್ಕಂದ್ರೆ ಪಕ್ಷಾಂತರ ನಿಷೇಧ ಗೊತ್ತಾತಲ್ಲ ಪಕ್ಷಾಂತರ ನಿಷೇಧ ನೆಕ್ಸ್ಟ್ ಇದು ಕಾಮ್ರೇನ್ ಇನಿಷಿಯೇಟಿವ್ ಅಂತ ಹೇಳಿದ್ನಿ ಕಾಮ್ರೇನ್ ಇನಿಷಿಯೇಟಿವ್ ಅಂತ ಯಾರು ಮಾಡ್ತಾರೆ ಹೇಳ್ರಿ ಆಪ್ಷನ್ ಕೊಡ್ತಾನ ಕಾಮ್ರೇನ್ ಇನಿಷಿಯೇಟಿವ್ ಯಾರು ಡೆವಲಪ್ ಮಾಡಿರ್ತಾರೆ ಇನ್ನೊಂದು ಹೇಳತ್ನ ಕಾಮ್ರೇನ್ ಇನಿಷಿಯೇಟಿವ್ ಅಂತ ಮಾಡಿರ್ತಾರ ಬ್ರೇನ್ ಹೆಂಗೆ ಶಾಂತ ಐತಿ ಅಥವಾ ಅದಕ್ಕೆ ಸೈಕಾಟ್ರಿಕ್ ಇದನ್ನ ಮಾಡ್ಬೇಕಂತ ಹೇಳಿ ಏನಂದ್ರೆ ಸ್ಟಡಿ ಮಾಡ್ಬೇಕಂತ ಕಾಮ್ರೇನ್ ಇನಿಷಿಯೇಟಿವ್ ತರ್ತಾರೆ ಯಾರು ತರ್ತಾರೆ ಆಪ್ಷನ್ ಕೊಡ್ಲಿ IIT ಮದ್ರಾಸ್ದವ್ರ ನಿಮಾನ್ಸ್ದವ್ರ ಈಗ ಹೇಳ್ರಿ IIT ಮದ್ರಾಸ್ ಎದ್ರ ಸಲ್ಮಂದಿ ಹೇಳಿ IIT ಮದ್ರಾಸ್ದವ್ರ ಜಗತ್ನಾಗ ಫಸ್ಟ್ ಟೈಮ್ 3D ಪ್ರಿಂಟೆಡ್ ಇದನ್ನ ಏನ ಬ್ರೇನ್ ಇದನ್ನ ಮಾಡ್ರಿ ಅಟ್ಲಾಸ್ ಅಂತ ಬ್ರೇನ್ ಅಟ್ಲಾಸ್ ಯಾರು ಮಾಡ್ತಾರೆ ಎರಡು ಹೇಳೇಬಿಟ್ಟೆ ಅಲ್ಲೇ IIT ಮದ್ರಾಸ್ದವ್ರು ಮಾಡ್ತಾರೆ ಏನಂತ ಹೆಸರು ಕೊಟ್ಟಿದ್ದಾರೆ ಆಂಕರ್ ಕರೆಕ್ಟ್ ಆಂಕರ್ ನೆನಪಿಟ್ಕೋರಿ ಯಾರು ಡೆವಲಪ್ ಮಾಡ್ರಿ ಅಂದ್ರೆ IIT ಮದ್ರಾಸ್ದವ್ರು ಎರಡು ಬ್ರೇನ್ ಸಂಬಂಧ ಬರ್ತಾವ ಕಾಮ್ ಬ್ರೇನ್ ಬಂದ್ರೆ ನಿಮಾನ್ಸ್ದವ್ರ IIT ಮದ್ರಾಸ್ದವ್ರು ಏನ್ ಮಾಡ್ತಾರೆ ಆಂಕರ್ ಅತ್ತ ವರ್ಡ್ದಾಗ ಫಸ್ಟ್ ಟೈಮ್ 3D ಅಟ್ಲಾಸ್ ಅಂತ ಕರೀತಾರೆ ನಮ್ಮ ಹೆಂಗ್ ಅಟ್ಲಾಸ್ ಯೂಸ್ ಮಾಡ್ತಿರ್ತಿಲ್ಲ ಬ್ರೇನ್ ಬಗ್ಗೆ ಅಟ್ಲಾಸ್ ಐತಿ 3D ಅಟ್ಲಾಸ್ ಯಾವ್ದಂದ್ರೆ IIT ಮದ್ರಾಸ್ ರಿಲೇಟೆಡ್ ಹೇಳ್ರಿ ಒಂದ್ 2-3 ಕೋರಲ್ ರೀಪ್ ಕರೆಕ್ಟ್ ಅದನ್ನೊಂದು ಅದು 3D ಬಂದಾಗ ನೋಡ್ರಿ 3D ರಿಲೇಟೆಡ್ ಕೋರಲ್ ರೀಪ್ ಪ್ರೋಟೋಟೈಪ್ ಮಾಡೆಲ್ ಮಾಡ್ಯಾರ ಎಲ್ಲಿ ಮಾಡ್ಯಾರ ರಾಮನಾಥ್ಪುರ ಎಲ್ಲಿ ಬರ್ತೈತಿ ತಮಿಳ್ನಾಡು ನೆನಪಿಟ್ಟು 3D ಪ್ರಿಂಟೆಡ್ ರಾಕೆಟ್ ಮಾಡ್ಯಾರ 3D ಪ್ರಿಂಟೆಡ್ ರಾಕೆಟ್ ಮಾಡ್ಯಾರ ಅಗ್ನಿ ಬಾಣ 3D ಪ್ರಿಂಟೆಡ್ ಎಂಜಿನ್ ಅಂದ್ರ ಅಗ್ನಿ ಲೆಟ್ 3D ಪ್ರಿಂಟೆಡ್ ಪೋಸ್ಟ್ ಆಫೀಸ್ ಬರ್ತೈತಿ ಬೆಂಗಳೂರು ವೆರಿ ಗುಡ್ ಮತ್ತೆ 3D ಪ್ರಿಂಟೆಡ್ ಹೇಳ್ರಿ ಬಡ ಏನ 3D ಪ್ರಿಂಟೆಡ್ ಯಾವ್ದು ಎಲ್ಲೋ ಗಣೇಶ ದೇವಸ್ಥಾನ ಕೇಳಿ ಎಲ್ಲದ ತೆಲಂಗಾಣದಾಗಲ್ಲ ಟೆಂಪಲ್ ಮಾಡ್ತಾರೆ ಗಣೇಶ ಟೆಂಪಲ್ 3D ಪ್ರಿಂಟೆಡ್ ಮತ್ತೆ 3D ಪ್ರಿಂಟೆಡ್ ಮುಗಿದಾನ 3D ಪ್ರಿಂಟೆಡ್ ಬ್ರಿಡ್ಜ್ ಒಂದು ಬರ್ತೈತಲ್ಲ ಅದೇ ಇನ್ಫಿನಿಟಿ ಅಲ್ಲ ಸ್ವಿಟ್ಜರ್ಲ್ಯಾಂಡ್ ಅಲ್ಲ ನೋಡ್ಲೆ ಎಲ್ಲೋ ಐತದೆ ನನಗೂ ನೆನಪಿಲ್ಲ 3D ಪ್ರಿಂಟೆಡ್ ಕಾಮ್ರೇನ್ ಗೊತ್ತಾತಲ್ರಿ ಈಗ ಹೇಳಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಥವಾ NDC ಕಾಂಟ್ರಿಬ್ಯೂಷನ್ ಅಂತ ಕರೀತಾರ ಇದಕ್ಕೆ ಇಂಡಿಯಾ ಸಿಗ್ನೇಟರಿ ಐತೋ ಇಲ್ಲೋ NDC ಅಂತ ಬರ್ತೈತಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಇದು COP30 ಒಳಗೆ ಹೈಲೈಟೆಡ್ ಆಗಿತ್ತು ಇದು NDCಗೆ ಇಂಡಿಯಾ ಸೈನ್ ಮಾಡ್ಕೊಂಡೈತೋ ಇಲ್ಲ ಅಡಾಪ್ಟ್ ಮಾಡ್ಕೊಂಡೈತೆ ಅಲ್ಲ ಯಾವ ಇಯರ್ ಮಾಡ್ಕೊಂಡೈತಿ ಹೇಳಿದ್ನಿ ಇಯರ್ 2031ರಿಂದ 35 ತನ ಇಲ್ಲ NDC ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂದ್ರೆ ಒಂದು ನೇಷನ್ ಅದ್ರೊಳಗೆ ಎಷ್ಟು ಇದನ್ನ ಮಾಡ್ತೈತೆ ಅನ್ನೋದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂದ್ರೆ ನೆನ್ಪಿಟ್ಕೋರಿ ಒಂದು ನೇಷನ್ ಅಲ್ಲಿ ಎಷ್ಟು ಪೊಲ್ಯೂಷನ್ ಮಾಡ್ತಿರ್ತೈತೆ ಅಥವಾ ಎಷ್ಟು ಹಾರ್ಮ್ ಮಾಡ್ತಿರ್ತೈತಿಲ್ಲ ಅದರ ಸಲ್ಮಂದ್ ರೊಕ್ಕ ಕೊಡ್ಬೇಕು ಅದಕ್ಕೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ ಯಾವ ಒಂದು ಇಯರ್ದಿಂದ ಯಾವ ಇಯರ್ಗೆ ಅಡಾಪ್ಟ್ ಮಾಡ್ಕೋತ ಇಂಡಿಯಾ 31ರಿಂದ 35 ತನ ಬರ್ತದೆ ಈಗ ಅದರ ರಿಲೇಟೆಡ್ ಹೇಳ್ರಿ ನಾನು COP30 ಔಟ್ಕಮ್ಸ್ ಹೇಳಿದ್ದು 3 ಪಟ ಸಾಕ್ಲ 3 ಹೇಳಿದ್ನಿ ಯಾವ್ಯಾವ ಬೆಲ್ಲಂ ಪ್ಯಾಕೇಜ್ ಎಷ್ಟು $1 ಟ್ರಿಲಿಯನ್ ಮಾಡ್ಬೇಕು 1 ಟ್ರಿಲಿಯನ್ 1.2 ಟ್ರಿಲಿಯನ್ 1.3 ಟ್ರಿಲಿಯನ್ $1.3 ಟ್ರಿಲಿಯನ್ ಕೊಡ್ಬೇಕು ಯಾವ ಅಂದ್ರೆ ಡೆವಲಪ್ಡ್ ಕಂಟ್ರಿಗಳ ಬೆಲ್ಲಂ ಔಟ್ರಿ ಅಥವಾ ಬೆಲ್ಲಂ ಪ್ಯಾಕೇಜ್ ಅಂತ ಕರಿತಾ ಎರಡನೇದು ಯಾವ್ದು ಹೇಳ್ರಿ ಮಿರಾಜ ಏನದ ಒಂದು ಪೋರ್ಟಲ್ ಮಾಡ್ರಿ ಅಂತ ಹೇಳಿದ 3 ಜನ ಅದು ಯಾವ್ದು ಒಂದು ಪೋರ್ಟಲ್ ಒಂದು ಹೇಳಿದ್ ನೋಡ್ರಿ ಯಾವುದೋ ಪೋರ್ಟಲ್ ಬರಲ್ಲ ಬೆಲ್ಲಂ ಔಟ್ಕಮ್ದೊಳಗೆ ಒಂದು ಪೋರ್ಟಲ್ ಹೇಳಿದ್ನಿ ಯಾವ್ದು ಪೋರ್ಟಲ್ ಅದು ನಾನು ಅವ್ನು ರಿವಿಷನ್ ಮಾಡಿಸ್ಲಿಕ್ಕೆ ನೆನಪೋಕ್ಕವು ಯಾವ್ದು ಪೋರ್ಟಲ್ ಹೇಳಿದ್ ನೋಡ್ರಿ ಪಟ್ನ ಎಲ್ಲಿ ಬಟ್ ಬೆಲ್ಲಂ ಪೊಲಿಟಿಕಲ್ ಪ್ಯಾಕೇಜ್ ಗೊತ್ತಾ ಎಷ್ಟಂದ್ರೆ $1.3 ಟ್ರಿಲಿಯನ್ ಕಂಪ್ನಿಗಳ ಕ್ಲೈಮೇಟ್ ಆಕ್ಷನ್ ಸಂಬಂಧ ಡೆಡಿಕೇಟೆಡ್ ಆಗಿ ಕೊಡ್ಬೇಕಾ 1.3 ಕೇಳ್ಬೋದು ನೆಕ್ಸ್ಟ್ ಏನಂದ್ರೆ ಗ್ಲೋಬಲ್ ಮ್ಯೂಟಿರಾಯ್ ಪ್ಲಾಟ್ಫಾರ್ಮ್ ನೋಡ್ರಿ ಮ್ಯೂಟಿರಾವ್ ಪ್ಲಾಟ್ಫಾರ್ಮ್ ನೆನಪಿಟ್ಕೊಂಡು ಮ್ಯೂಟಿರಾವ್ ಪ್ಲಾಟ್ಫಾರ್ಮ್ ಎದ್ರ ಸಂಬಂಧ ಯಾವ ಕಂಟ್ರಿಗಳು ಗ್ಯಾಪ್ ಇರ್ತಾವಲ್ಲ ಕ್ಲೈಮೇಟ್ ಚೇಂಜ್ ಸಂಬಂಧ ಅವ್ರ ಜೋಡ ಸೈನ್ ಮಾಡಕ್ಕೆ ಯಾವ್ದಂದ್ರೆ ಮ್ಯೂಟಿರಾವ್ ಇವು ಹೆಂಗೆ ಕೇಳಿರ್ತಾರೆ ಗೊತ್ತಾ ಮ್ಯೂಟಿರಾಯ್ ಪ್ಲಾಟ್ಫಾರ್ಮ್ ಅಂತ ಬರ್ತೈತಿ ರೀಸೆಂಟಾಗಿ ಯಾವ ಒಂದು COP ಮಾಡ್ರಂದ್ರೆ COP30 ಎಲ್ಲಿ ಆಗಿರ್ತೈತೆ ಅಂದ್ರೆ ಬೆಲ್ಲಂ ಮೇಲೆ ಕಂಡು ಬರ್ತೈತೆ ಅಂದ್ರೆ ಈಗ T3FF ಅಂತ ಕರೀತಾರೆ T3FF ಅನ್ನೋದು COP30 ಒಳಗೆ ಮಾಡ್ತಾರೆ T3FF ಅನ್ನೋದು ಫುಲ್ ಫಾರ್ಮ್ ಏನು ಟ್ರಾಪಿಕಲ್ ಫಾರೆವರ್ ಫೆಸಿಲಿಟಿ T3FF ಫುಲ್ ಫಾರ್ಮ್ ಕೇಳ್ಬೋದು ಏನ್ ಬೇಕಾದ್ರೆ ಕೇಳ್ಬೇಕಾದ್ರೆ ಫಾರೆಸ್ಟ್ಗಳನ್ನ ಏನ್ ಮಾಡ್ಬೇಕಾದ್ರೆ ಪ್ರೊಟೆಕ್ಟ್ ಮಾಡ್ಬೇಕಂತ ಇಂಡಿಯಾದ ಮಸ್ಟ್ ಮೊದಲು ಫಾರೆಸ್ಟ್ ಯೂನಿವರ್ಸಿಟಿ ಬಂದ್ರ ಇದೇ ಹೇಳಿದಿಲ್ಲ ಎಲ್ಲಿ ಬರ್ತದೆ ಗೋರಖ್ಪುರ್ ಉತ್ತರ ಪ್ರದೇಶ ಗೋರಖ್ಪುರ್ ಬೆಲ್ಲಂ 4X ಪ್ಲೇಟ್ ಜತ್ ಮಾಡ್ತಾರೆ ಅಂದ್ರೆ 4 ಕಂಟ್ರಿಗಳು ಕೂಡ್ತಾವ ಎರಡು ಬಡ ನಮ್ಮ ರಿಲೇಟಿವ್ ಬ್ರೆಜಿಲ್ ಜಪಾನ್ 2 ರಿಲೇಟಿವ್ ಇಲ್ಲಿ 2 ಮೆಲೋಡಿ ನೆನಪೈತಲ್ಲ ಇಂಡಿಯಾ ಮತ್ತು ಇಟಲಿ ನೆನಪಿರ್ತೈತಲ್ಲ ಬಿಜಿ ಕೋಡ್ ಮಾಡಿ ಸಾಕಲ್ಲ